ನಾನು ಮಾತಾಡಲಿಲ್ಲ, ಅದಕ್ಕೆ ಇವತ್ತು ನಾನು ಮಾತಾಡ್ತೀನಿ ಅಂತ ಅವ್ರ ಹತ್ರ ಮೊದಲೇ ಹೇಳಿದೆ. ಅವರು ಒಳಗಡೆ ಕೂತಾಗ ಹೇಳಿದ್ರು, ಗಮಕವನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಅಂತ. ನಾನು ಅದಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಕಾಡೆಮಿಗೆ 3 ವರ್ಷದಿಂದ ಇರುವಾಗ ಇಡೀ ಕರ್ನಾಟಕ ಸುತ್ತುವಾಗ ಪ್ರೌಢಶಾಲೆಯ ಮಕ್ಕಳಿಗೆ, PUC ಮಕ್ಕಳಿಗೆ ಅಲ್ಲಿ ಅವ್ರಿಗಿರುವಂತಹ ಪಠ್ಯಭಾಗಗಳನ್ನೆಲ್ಲ ಪದವಿ ವಿಂಗಡಣೆ ಮಾಡಿ ಅರ್ಥ ಹೇಳಿ ಅದನ್ನು ರಾಗವಾಗಿ ಹಾಡಿದಾಗ ಆ ರಸ ಹೇಗೆ ಹೊರಗಡೆಗೆ ಹೊಮ್ಮತ್ತೆ ಅನ್ನೋದನ್ನೆಲ್ಲ ಹೇಳಿ ಹಾಡಿ ಅವ್ರಿಗೆ ಹೇಳಿಕೊಟ್ಟು ಟೀಚರ್ಸನ್ನೆಲ್ಲ ಸೇರಿಸಿ ಅವ್ರಿಗೆಲ್ಲ ಪಾಠ ಮಾಡಿ ಅವ್ರಿಗೆ CD ಕೊಟ್ಟು ಆ CD ಹಾಕ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಒಂದು ಉತ್ತಮ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ಸರ್ಕಾರ ಕೊಟ್ಟಂತಹ ಕೆಲಸದಲ್ಲಿ ಈ ಕೆಲಸವನ್ನು ಜೋಡಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಈ CDಗಳು ತೊಗೊಂಡು ಬಂದಿದ್ದೀನಿ ನಾನು. ಇಲ್ಲೂ ಕೂಡ ಎಲ್ಲ ಕಡೆಗೂ ತೊಗೊಂಡು ಹೋಗ್ತೀನಿ, PUC ಮತ್ತು ಹೈಸ್ಕೂಲ್. ಇದು ಪ್ರಥಮ ಭಾಷೆ ಕನ್ನಡದ್ದು ಮಾತ್ರ ಹಳಗನ್ನಡ ನಡುಗನ್ನಡ ಮಾಡಿದ್ದೀವಿ. ಈ ರನ್ನ ಅಲ್ಲೂ ಇದೆ, SSLC ಕ್ಲಾಸಲ್ಲೂ ಇದೆ, ಫಸ್ಟ್ PUCನಲ್ಲೂ ಇದೆ. ಆ ಭಾಗಗಳೆಲ್ಲ ಈ ವಾಚನಗಳಲ್ಲಿ ಬರ್ತಾ ಇದೆ. ಇದು ಬೇಕಾದರೆ ಯಾರು ಬೇಕಾದ್ರೆ ತೊಗೊಂಡೋಗ್ಬೋದು. ಅಲ್ಲಿ ರಾಜಲಕ್ಷ್ಮಿ ಹತ್ರ ಇದೆ, ನೀವು ಹೋಗುವ ಬೇಕಾದ್ರೆ ತೊಗೊಂಡೋಗಿ ಸಿಕ್ಕತ್ತೆ ಅಂತ ಹೇಳ್ತಾ ಈ ಕೆಲಸ ಸಾಕಷ್ಟು ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಕುಂಠಿತ ಇದ್ರೂ ಉತ್ತರ ಕರ್ನಾಟಕದಲ್ಲಿ ತುಂಬ ಇದಕ್ಕೆ ಮಹತ್ವವನ್ನು ಕೊಡ್ತಾರೆ. ಅವರು CD ಕ್ಲಾಸಲ್ಲಿ ಹಾಕಿ ಪಾಠ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿರೋ ಕೆಲಸ. ಇದನ್ನು ಹೇಳೋದಕ್ಕೆ ಇಷ್ಟಪಟ್ಟೆ. तरुणोत्तुंग शशांक खंड में सुधा बीजम भुजगेन्द्रन अंकुरम उन्मीलितम अट्टहासमेदशानीकम वृषं पुष्पं ईश्वरशैलं फलमागे कोमलमुखी गौरी लताश्लिष्ट शङ्करकल्पद्रुमम् ईगे अभीष्टबलमम् चाणुक्यनारायणम् अभीष्टबलमम् ईगे. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರನ್ನನ ಸಾಹಸ ಭೀಮ ವಿಜಯ ಅನ್ನುವ ಮೂಲ ನಾಮಧೇಯ ಜನಪ್ರಿಯವಾಗಿ ಗದಾಯುದ್ಧ ಅಂತ ಆಗಿರುವ ಆ ಕಾವ್ಯದ ಪರಿಚಯಾತ್ಮಕವಾದ ವಾಚನ ವ್ಯಾಖ್ಯಾನದಲ್ಲಿ 2ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ 2 ಆಶ್ವಾಸಗಳು ಮುಗಿದು 3ನೇ ಆಶ್ವಾಸದ ಒಂದು ಪದ್ಯವನ್ನು ಆರಂಭ ಮಾಡಿದ್ದೀವಿ. ಈಗ ಮೊದಲನೇ ಆಶ್ವಾಸದ ಶಿವಪರವಾದ ಒಂದು ಮಂಗಳ ಸ್ತೋತ್ರ ಪದ್ಯದಿಂದ ಆರಂಭ ಮಾಡಿದ್ದಾರೆ. ಇನ್ನು ನಾವು ಕಥಾನಕಕ್ಕೆ ನೇರವಾಗಿ ಬರಬಹುದು. ಅಲ್ಲಿ ಕವಿ ಸಂಜಯನ ಬಾಯಿಂದ ಪಾಂಡವ ಪರಾಕ್ರಮವನ್ನು ಹೇಳಿಸ್ತಾ ಇದ್ದ. ನೆಗಳದ ಭಾರತಮಲ್ಲ ಶಕ್ರಸುತ ಬಾಣಾಘಾತದಿಂ ಭೀಮ ಗದಾ ದಂಡ ವಿಘಾತದಿಂ ಕುರು ನೃಪಾನೀಕಂ ಪಡಲ್ವಟ್ಟು ಜೀರಿಗೆಯೊಕ್ಕಲ್ಗೆಣೆಯಾಗಿ ಬಿಳ್ದ ಭಟರಿಂ ಬಿಳ್ದಶ್ವದಿಂ ಬಿಳ್ದ ದಂತಿಗಳಿಂದಂ ಜವನುಂಡು ಕಾರಿದ ಒಲಾಯ್ತೆತ್ತಂ ಕುರುಕ್ಷೇತ್ರದೊಳ್ಳಂತ. ತುಂಬ ಸೊಗಸಾದ ಪದ್ಯ. ನಿನ್ನೆ ನನ್ನ ತರುಣ ಮಿತ್ರ ಅವಧಾನಿ ಗಣೇಶ್ ಭಟ್ಟ ಕೊಪ್ಪಲ ತೋಟ ಈ ಪದ್ಯ ಯಾಕೆ ನೀವು ಪ್ರಸ್ತಾವಿಸಲಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಪ್ರಸ್ತಾವಿಸ್ತಿದ್ದೀನಿ. ಎಷ್ಟೋ ಒಳ್ಳೆ ಪದ್ಯಗಳನ್ನು ಕೆಲವೊಮ್ಮೆ ಕೈ ಬಿಡುವುದಾಗುತ್ತದೆ. ಅಷ್ಟು ಪದ್ಯಗಳಿಗೆ ನ್ಯಾಯ ಮಾಡೋಕ್ಕಾಗೋಲ್ಲ. 10 ಆಶ್ವಾಸದ ಕಾವ್ಯದಲ್ಲಿ 6 ದಿವಸದಲ್ಲಿ ಇಡಿಕಿರಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆದರೆ ಈ ಪದ್ಯದ ಒಂದು ಸ್ವಾರಸ್ಯ ಜೀರಿಗೆಯೊಕ್ಕಲ್ಗೆಣೆಯಾಗಿ, ಜೀರಿಗೆಯನ್ನು ಒಕ್ಕಿದಂತೆ ಒಕ್ಕಿಬಿಟ್ಟಿದ್ದಾನೆ. ಆ ಕುಸಿರಿದರಿಯುವುದು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಆ ರೀತಿಯಾಗಿ ಆಗ ಎಲ್ಲೆಲ್ಲೂ ಕೂಡ ಅಸ್ತವ್ಯಸ್ತವಾಗಿ ಶಿರಪಾದ ಹಸ್ತಾದಿಗಳು ಖಂಡಿತವಾಗಿ ತ್ರುಟಿತವಾಗಿ ಬಿದ್ದಂಥ ಭಟಾನೀಕ ಸೈನಿಕರು, ಕುದುರೆಗಳು, ಆನೆಗಳು, ಮುರಿದು ಬಿದ್ದ ರಥಗಳು, ಚೆಲ್ಲ ಪಿಲ್ಲಿಯಾದ ಮತ್ತೆ ಕ್ಷತವಿಕ್ಷತಗೊಂಡಂಥ ಆ ಶರೀರ ಜೀವರಾಶಿ ನಿರ್ಜೀವವಾದದ್ದು, ಆಯುಧಗಳು ತುಂಡು ತುಂಡಾಗಿ ಎಲ್ಲೆಲ್ಲೂ ಬಿದ್ದದ್ದು. ಇದು ನೋಡಿದರೆ ಜವನುಂಡು ಕಾರಿದ ಒಲ್, ಮೃತ್ಯು
ಸಮೃದ್ಧವಾಗಿ ಊಟ ಮಾಡಿ ಹೊಟ್ಟೆ ಉಬ್ಬರಿಸಿಕೊಂಡು ಬಂದು ವಾಂತಿ ಮಾಡಿದಂತೆ ಅರ್ಧ ಜೀರ್ಣವಾದ ಪದಾರ್ಥ ಹೊರಗೆ ಅಸಹ್ಯಕರವಾಗಿ ಜುಗುಪ್ಸಾಭವಾಗಿ ತೋರ್ತಾ ಇತ್ತು ಅಂತ ಆ ಜವನುಂಡು ಕಾರಿದವೊಲ್ಲನ್ನೋದ್ರೊಳಗಿರ್ತಕ್ಕಂಥ ಅತಿಶಯವಾದ ಸೌಂದರ್ಯ ದೊಡ್ಡದು. ಆ ಒಂದು ಉತ್ಪ್ರೇಕ್ಷಾಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಮೃತ್ಯು ಈ ಎಲ್ಲರನ್ನೂ ನುಂಗಿ ನೊಣದಿದ್ದಾನೆ, ಅವನಿಗೂ ಉಬ್ಬಸ ಬಂದು ಸಾಕು ಅಂತ ಅನ್ನಿಸಿ ವಾಂತಿ ಮಾಡಿದ್ದಾನೆ. ಹಾಗೆ ವಾಂತಿ ಮಾಡಿದ ವಮನಗೊಂಡ ಆಹಾರ ಯಾವುದಿದೆ, ವಾಂತಾಹಾರ, ಅದು ಅರೆಬರೆ ಜೀರ್ಣವಾಗಿರುತ್ತದೆ, ಅದು ಮತ್ತೂ ಜುಗುಪ್ಸಾವಹವಾಗಿರುತ್ತದೆ ನೋಡೋದಕ್ಕೆ. ಆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ದಾನೆ. ಈ ವರ್ಣನೆ ಇದೆಯಲ್ಲ ಯುದ್ಧದ ನಿಜವಾದ ವರ್ಣನೆ. ಅರೆಬರೆ ಯುದ್ಧ ಮುಗಿದು ಬಿದ್ದ ಆ ಒಂದು ಸನ್ನಿವೇಶವನ್ನು ಮುಂದೆ ಸಂಜಯ ಹೇಗೆ ಭೀಮ 100 ಕೌರವರನ್ನು ಕೊಲ್ಲುತ್ತೀನಿ ಅಂತ ಪ್ರತಿಜ್ಞೆ ಮಾಡಿದನಲ್ಲ ಅದನ್ನು ಪ್ರಸ್ತಾವಿಸಿಕೊಂಡು 99 ಜನ ಅಳಿದ ಬಗೆಯನ್ನು ಹೇಳ್ತಾನೆ. ಬಡಿಗೊಂಡು ಗೋಣಿ ಪಣ್ಣಂ ಬಡಿವಂತಿರೇ ಪವನ ಸೂನು, ಬಡಿಗೊಂಡು ಗೋಣಿ ಪಣ್ಣಂ ಬಡಿವಂತಿರೇ ಪೆಂಕುಳಿನಾಯಂ ಬಡಿವಂತಿರೇ ಪಾಳುಡುವಂಬಡಿವಂತಿರೇ ಬಡಿದಂ ಅನಿಬರಂ ಕೌರವರಂ. ಇವ್ರಿಗೊಂದು ಲೀಸ್ಟ್ ಕೊಡಿ, ಇಲ್ಲಿದ್ದಾರೆ, ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪದ್ಯ ಇದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕೊಡ್ತಾ ಇದ್ದಾರೆ, ತಗೊಳ್ಳಿ, ಹುಡುಕ್ಬೇಕಾಗತ್ತೆ ಅಂತ. ತುಂಬ ಸೊಗಸಾಗಿ ಸಜ್ಜುಗೊಂಡು ಬಂದಿದ್ದಾರೆ ಗಂಗಮ್ಮನವರು. ನನಗೂ ಕೂಡ ನಾನೇ ಕೊಟ್ಟ ಪದ್ಯಗಳಾದರೂ ಎಲ್ಲವನ್ನ ಸಂಧಿ ಮತ್ತೆ ಪುಟ ಪದ್ಯ ಎಲ್ಲ ಕೂಡ ಒಪ್ಪ ಮಾಡಿ ಅವರೇ ಕೈಯಾರೆ ಬರೆದುಕೊಟ್ಟು ಬಂದಿದ್ದಾರೆ. ಮತ್ತೆ ನೋಡಿ, ಅವರು ಇಡೀ ಕಾವ್ಯದ ಎಲ್ಲ ಪದ್ಯಗಳನ್ನು ತಮ್ಮ ಸ್ವಹಸ್ತದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಅದರೊಳಗೊಂದು ಅನುಕೂಲ ಉಂಟು. ಒಂದು ಕಾವ್ಯ ಅಭ್ಯಸ್ತವಾಗುತ್ತದೆ, ಮತ್ತೊಂದು ನಮ್ಮ ಕೈ ಬರಹ ನಮಗೆ ಆತ್ಮೀಯ ಪರ್ಸನಲ್ ಟಚ್ ಅನ್ನುವುದಿರುತ್ತದಲ್ಲ, ಅದರಿಂದ ಅದಕ್ಕೆ ಎಲ್ಲದ ಕಾಂತಿ ಸೌಲಭ್ಯ ಒದಗಿ ಬರುತ್ತದೆ. ಮತ್ತು ಎಲ್ಲಕ್ಕೂ ಮಿಗಿಲಾಗಿ ಕಾವ್ಯ ಪ್ರೀತಿ. ಈ ಕಾವ್ಯವಾಚನ ಚೆನ್ನಾಗಬೇಕು ಅಂತ ಆ ಪ್ರೀತಿ ಇಲ್ಲದೆ ಇದ್ರೆ ಇಷ್ಟು ವರ್ಷ ನಡೆಸ್ಕೊಂಡು ಬರೋಕ್ಕಾಗತ್ತಾ? ಈಗ ಕವಿ ಹೇಳ್ತಾ ಇದ್ದಾನೆ, ಸಂಜಯನ ಬಾಯಿಂದ ಹೇಳಿಸ್ತಿದ್ದಾನೆ, ಬಡಿಗೊಂಡು ಗೋಣಿಪಣ್ಣಂ ಬಡಿವಂತಿರೆ. ಈ ಗೋಣಿಪಣ್ಣು ಅಂತಂದ್ರೆ ಗೋಣಿ ಮರದ ಹಣ್ಣು, ಫೈಕಸ್ ವೆರೈಟಿ ಅಂತ ಕರೀತಾರಲ್ಲ, ಆಲ, ಹತ್ತಿ ಅಂದರೆ ಔದುಂಬರ, ಈ ರೀತಿಯಾದ ಮರಗಳ ಒಂದು ವರ್ಗಕ್ಕೆ ಬರತಕ್ಕಂಥದ್ದು ಗೋಣಿ ಹಣ್ಣು. ಅದನ್ನು ಒಂದು ದೊಣ್ಣೆಯಿಂದಲೇ ಉದುರಿಸಬಹುದು. ನಾವು ಕೈ ಹಾಕಿ ಕೀಳಬೇಕು ಅಂತಿಲ್ಲ, ತೊಟ್ಟು ಅಷ್ಟು ಗಟ್ಟಿಯಾಗಿ ಅಂಟಿಕೊಂಡಿರೋಲ್ಲ. ಒಮ್ಮೆ ದೊಣ್ಣೆ ಬೀಸಿದ್ರೆ 10 ಉದುರುತ್ತವೆ. ಹಾಗೆ ಬಡಿಗುಂಡು, ಬಡಿ ಅಂದರೆ ಬಡಿಗೋಲ್ಗುಂಡು, ಗೋಣಿಪಣ್ಣಂ ಬಡಿವಂತಿರೆ, ಗೋಣಿಯ ಹಣ್ಣುಗಳನ್ನು ಹೊಡೆದಂತೆ ಪವನಸೂನು ಪೆಂಕುಳಿ ನಾಯಂ ಬಡಿವಂತಿರೆ. ಪೆಂಕುಳಿ ನಾಯಿ ಅಂದರೆ ಹುಚ್ಚ ನಾಯಿ, ಅಲರ್ಕ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಪಾಳುಡುವಂ ಬಡಿವಂತಿರೆ, ಉಡವನ್ನ ಬಡಿಯುವ ಹಾಗೆ ಬಡಿದನ್ ಅನಿಬರಂ ಕೌರವರು. ಹಾಗೆ ಕೌರವರಷ್ಟೂ ಜನನ್ನು ಅಟ್ಟಿಸಿಕೊಂಡು ಹೋಗಿ ಕೊಲ್ಲೋದು ಅಂತಾರಲ್ಲ, ಆ ರೀತಿ ಕೊಂದ ಅಂತ. ಅದೆಷ್ಟು ಸುಲಭವಾಗಿತ್ತು ಅವನಿಗೆ ಅನ್ನೋದು ಗೊತ್ತಾಗುತ್ತದೆ. ಹಿಂದೊಮ್ಮೆ ಮಹಾಭಾರತದ ಆದಿಪರ್ವದಲ್ಲಿ ಕವಿ ವೇದವ್ಯಾಸರು ವರ್ಣಿಸ್ತಾರೆ, ಮರಕೋತಿ ಆಟ ಆಡುವಾಗ ಕೌರವರೆಲ್ಲರೂ ಮರದ ಮೇಲೆ ಹತ್ತುಕೊಂಡು ಕೂತ್ಕೊಂಡಾಗ ಭೀಮ ಒಬ್ಬನೇ ಮರವನ್ನು ಅಲ್ಲಾಡಿಸಿ ಎಲ್ಲರೂ ತೊಪ್ಪನೆ ಕಳಿತ ಹಣ್ಣುಗಳು ಉದುರುವಂತೆ ಮಾಡ್ತಾ ಇದ್ದ ಅಂತ. ಅದು ಪ್ರಾಯಶಃ ರನ್ನನಿಗೆ ಸ್ಫೂರ್ತಿಯಾಗಿರಬೇಕು. ಆಮೇಲೆ ಅವನು ಇನ್ನೂ ಆತನ ಪರಾಕ್ರಮದ ಬಗೆಯನ್ನ, ಕೊಂದ ರೀತಿಯನ್ನ ಹೇಳ್ತಾನೆ. ಕೆಲರಂ ಬೀತಿಯುಂ ಒತ್ತಿಯುಂ ಪಿಡಿದುಂ ಆರ್ದು ಇಟ್ಟುಂ ಗದಾದಂಡದಿಂ ಕೆಲರಂ ಗುರ್ದಿಯುಂ ಅರ್ದಿಯುಂ ತಿರುಪಿಯುಂ ತೇದುಂ ಭುಜಾದಂಡದಿಂ ಕೆಲರಂ ಕುತ್ತಿಯುಂ ಎತ್ತಿಯುಂ ಪಣರಿಯುಂ ಪೊಯ್ದುಂ ಧನುರ್ದಂಡನು ಕಲಿಕಟ್ಟಾನೆ ಕಡಂಗಿ ಕೊಲ್ವ ತೆರದಿಂ ಕಲಿ ಮರುನಂದನಂ ಕಟ್ಟಾನೆ ಕಡಂಗಿ ಕೊಲ್ವ ತೆರದಿಂ ಗದಾದಂಡದಿಂ ಕೆಲರಂ ಭುಜಾದಂಡದಿಂ ಕೆಲರಂ ಧನುರ್ದಂಡದಿಂ ಕೆಲರಂ ಪೊಯ್ದುಂ ಕೊಂದಂ. ಯಾರ್ಯಾರನ್ನ ಹೇಗೆ ಕೊಲ್ತಿದ್ದ ಅನ್ನೋ ಆ ವಿವರಗಳನ್ನು ಕವಿ ಕೊಡ್ತಾ ಇರೋದು. ಮೊದಲನೇದು ಸೂತ್ರಪ್ರಾಯವಾಗಿ ಜೆನರಿಕ್ ಡಿಸ್ಕ್ರಿಪ್ಷನ್,
ಹೇಗೆ ಬಡದಿದ್ದು ಅಂತ. ಕೆಲರಂ ಬೀಸಿಯುಂ, ಕೆಲವರನ್ನ ಕಾಲಿಡ್ಕೊಂಡು ಗರಗರನೆ ತಿರುಗಿಸಿ ಬೀಸಿ ಬಡದದ್ದು. ಇನ್ನು ಕೆಲವರನ್ನ ಒತ್ತಿ, ತನ್ನ ಕಾಲಲ್ಲಿ ಮಂಡಿಯಲ್ಲಿ ಒತ್ತಿ, ಅವರ ಗಂಟಲ ಮೇಲೆ ಕಾಲಿಟ್ಟು ಒತ್ತಿ, ಎದೆಗೂಡಿನ ಮೇಲೆ ಕಾಲಿಟ್ಟು ತುಳಿದು, ಮೂಳೆ ಮುರಿದು ಪುಪ್ಪುಸ ಹರಿದು ಹಾಗೆ ಮಾಡಿದ್ದಿರಬೇಕು. ಇನ್ನು ಪಿಡಿದು, ಇನ್ನು ಕೆಲವ್ರನ್ನ ಹಿಡಿದು ಹಿಂಡಿ ಹಾಗೆ ಆರ್ದಿಟ್ಟು ಗದಾ ದಂಡದಿಂ, ಇನ್ನು ಗದಾ ದಂಡವನ್ನೇ ಬಳಸಿ ಕೆಲವರನ್ನ ಪುಡಿ ಪುಡಿ ಮಾಡಿದ. ಕೆಲರಂ ಗುರ್ದಿಯುಂ, ಇನ್ನು ಕೆಲವರನ್ನ ಮುಷ್ಟಿಘಾತದಿಂದ ಗುದ್ದಿ ಕೊಂದಿದ್ದಾನೆ. ಕೆಲವರಂ ಉರ್ದಿಯುಂ, ಇನ್ನು ಕೆಲವರನ್ನ ಹಿಸುಕಿ ಕೊಂದಿದ್ದಾನೆ. ಇನ್ನು ಕೆಲವರನ್ನ ತಿರುಚಿ ಕೊಂದಿದ್ದಾನೆ. ಇನ್ನು ಕೆಲವರನ್ನ ನೆಲಕ್ಕೆ ಉಜ್ಜಿ ಕೊಂದಿದ್ದಾನೆ. ತೇದು, ಎಷ್ಟು ಬಗೆಯಲ್ಲಿ ಕೊಲ್ಲಬಹುದು ನೋಡಿ. ಈಗ ನಾವು ತಗಣಿ ಇಂಥದ್ದನ್ನು ತೇಯ್ದು ಹೊಸ್ತು ಕೊಲ್ತೀವಿ, ಅಂದರೆ ಬೇರೆ ಬೇರೆ ರೀತಿಯಾದದ್ದನ್ನು. ಇನ್ನು ಕೆಲವನ್ನ ನಾವು ತಿರುಚಿ, ಕೊತ್ತಂಬರಿ ಸೊಪ್ಪನ ಬೇರನ್ನು ನಾವು ಕೀಳಬೇಕು ಅಂತಂದರೆ ಚಾಕು ಇಲ್ಲಾಂದರೆ ತಿರುಚಿಬಿಟ್ಟು ಹಾಗೆ ತಿರುಪಿ, ಅಷ್ಟು ಕ್ಷುದ್ರ ಅನ್ನುವ ಬಗೆಯಲ್ಲಿ ಇವ್ರನ್ನ ಕೊಂದಿದ್ದಾನೆ ಎನ್ನುವ ಧ್ವನಿಯನ್ನು ಕವಿ ಹೊಮ್ಮಿಸ್ತಾ ಇದ್ದಾನೆ. ಭುಜಾದಂಡದಿಂ ಕೆಲರಂ, ತನ್ನ ತೋಳುಗಳಿಂದಲೇ ಬಡಿದು ಕೆಲರನ್ನ, ಕುತ್ತಿಯುಂ ಆಯುಧದಿಂದ ಕುತ್ತಿ, ಇನ್ನು ಕೆಲವ್ರನ್ನ ಹಾಗೆ ಎತ್ತಿ ಕುಕ್ಕಿ, ಪೊಣಲಿಯುಂ ಇನ್ನು ಕೆಲವ್ರನ್ನ ಹೋರಾಡಿ, ಪೊಯ್ದಂ ಕೊಂದ, ಉದ್ದಂಡ ಧನುರ್ದಂಡದಿಂದ ಬಾಣ ಪ್ರಯೋಗ ಮಾಡದೆ ಬಿಲ್ಲಿಂದಲೇ ಬಡಿದು ಕೊಂದಿದ್ದಾನೆ. ಇನ್ನು ಕೆಲವರನ್ನ ಬಾಣ ಪ್ರಯೋಗದಿಂದ ಕೊಂದಿದ್ದಾನೆ. ಕಲಿಕಟ್ಟಾನೆ, ಭಯಂಕರವಾದ ಆನೆ, ಕಡಂಗಿ, ಅದೇ ಕೆಲಸವಾಗಿ ಯಾವ ಬಗೆಯಲ್ಲಿ ಕ್ರೌರ್ಯದಿಂದ ಕೊಲ್ವ ತೆರದಿಂ ಕೊಂದಂ. ಅಂದರೆ ಆನೆ ದಾಳಿ ಮಾಡುವಾಗ ತುಂಬ ಕ್ರಮ ಇರೋದಿಲ್ಲ, ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅಂತ. ಅದರ ಮೈ ಎಷ್ಟು ದೊಡ್ಡದು, ಅದರ ಕಾಲುಗಳೆಷ್ಟು ಬಲಿಷ್ಠವಾದವು, ಅದರ ಸೊಂಡೆಲೆಷ್ಟು ಉದ್ದಾಮವಾದದ್ದು, ಅದರಿಂದ ಏನು ಹೇಗೆ ಮಾಡಿದ್ರೂ ನಡೆಯುತ್ತದೆ. ಸುಮ್ಮನೆ ಒಂದು ಕೊಡವು ಬಿಟ್ಟರೆ ಸಾಕು, ಆ ಸೊಂಡೆಲನ್ನು ಝಾಡಿಸಿದ್ರೆ ಸಾಕು, ಎಷ್ಟೋ ಬಾರಿ ಜೀವಿಗಳು ಇಲ್ಲವಾಗುತ್ತವೆ. ಆ ಬಗೆಯಲ್ಲಿ ಮಾಡಿದ ಅದು ಅಂತ ಹೇಳ್ತಾ ಇದ್ದರೆ ಭೀಮನಿಗೆ ಎಷ್ಟು ಅತಿಶಯವನ್ನು ಕವಿ ಹೇಳ್ತಾನೋ ಆ ಮಟ್ಟಕ್ಕೆ ಕೌರವನಿಗೆ ಕೋಪ ಬರುತ್ತದೆ. ಸಂಜಯನ ಉದ್ದೇಶ ಇಂಥವರು ಪರಾಕ್ರಮಿಗಳು ಅಂತ ಗೊತ್ತಿದ್ದರೂ ನೀನು ಸಂಧಿ ಮಾಡಿಕೊಳ್ಳಲಿಲ್ವಲ್ಲ, ಹಠ ಮಾಡಿದೆಯಲ್ಲ ಅಂತ ಎಲ್ಲ ವೀರವನ್ನು ಹೇಳಿದ ಮೇಲೆ ಧರ್ಮರಾಜನ ಔದಾರ್ಯವನ್ನು ಹೇಳ್ತಾನೆ, ಘನತೆಯನ್ನು ಹೇಳ್ತಾನೆ. ದಾನಂ ಪ್ರಿಯವಾಕ್ಸಹಿತಂ ಜ್ಞಾನಂ ಅಗರ್ವಂ ಕ್ಷಮಾನ್ವಿತಂ ಶೌರ್ಯಂ ಎನಿಪ್ಪಯಿ ನುಡಿಯನೆ ನುಡಿಯಿಸಿದುದು ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮಜನಾಗ ಪ್ರಸಿದ್ಧವಾದ ಒಂದು ಸುಭಾಷಿತ, ದಾನಂ ಪ್ರಿಯವಾಕ್ ಸಹಿತಂ ಜ್ಞಾನಂ ಅಗರ್ವಂ ಕ್ಷಮಾನ್ವಿತಂ ಶೌರ್ಯಂ ಶೀಲಂ ಸರ್ವಜನಾರ್ದ್ರಂ ದುರ್ಲಭಮೇತ ಚತುರ್ಭದ್ರಂ ಅಂತ ಒಂದು ಸುಭಾಷಿತ ಉಂಟು. ಅದು ಪ್ರಾಯಶಃ ಇವನಿಗೆ ಸ್ಫೂರ್ತಿಯಾಗಿದೆ. ದಾನಂ ಪ್ರಿಯವಾಕ್ ಸಹಿತಂ ಜ್ಞಾನಂ ಅಗರ್ವಂ ಕ್ಷಮಾನ್ವಿತಂ ಶೌರ್ಯಂ ಅಂತ ಪೂರ್ವಾರ್ಧವನ್ನಷ್ಟು ಹಾಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ದಾನ, ಕೊಡುಗೈ ಗುಣ, ಅದು ಒಳ್ಳೆಯ ಮಾತಿನಿಂದ ಕೂಡಿರಬೇಕು ಅಂತ. ದಾನಿ ಆದವನ ನಾಲಿಗೆ ಹೊರಟಾದರೆ ಯಾಚಕರಿಗೆ ತುಂಬ ದೊಡ್ಡ ಸಂತೋಷವಾಗದೇ ಇದ್ರೂ ನಷ್ಟ ಏನಿಲ್ಲ. ಆದರೆ ಇದೂ ಸೇರಿದರೆ ಸುವರ್ಣ ಪುಷ್ಪಕ್ಕೆ ಸೌರಭ್ಯ ಬಂದಂತೆ. ಇನ್ನು ಜ್ಞಾನಂ ಅಗರ್ವಂ, ಜ್ಞಾನ ಗರ್ವರಹಿತವಾದಾಗ, ವಿದ್ಯಾ ಮದ ಇಲ್ಲದೇ ಇದ್ದಾಗ ವಿದ್ಯೆಗೆ ಬರುವ ಕಾಂತಿಯೇ ದೊಡ್ಡದು. ಇನ್ನು ಕ್ಷಮಾನ್ವಿತಂ ಶೌರ್ಯಂ, ಕ್ಷಮೆ ಅನ್ನೋದಕ್ಕೆ ತಾಳ್ಮೆ ಎನ್ನುವುದು ಪ್ರಸಿದ್ಧವಾದ ಅರ್ಥವಿದ್ದರೂ ಇಲ್ಲಿ ಯಾವುದನ್ನು ನಾವು ಪಾರ್ಡನ್ ಅಂತ ಹೇಳ್ತೀವಿ ಆ ಬಗೆಯಾದದ್ದು, ಶತ್ರುವಿನ ಕೇಡನ್ನು ಎಣಿಸದೆ ಅವನ ಅಪರಾಧಗಳನ್ನು ಮನ್ನಿಸಿ ಬಿಡತಕ್ಕಂಥದ್ದು. ಈ ಭಾವ, ಈ ಕ್ಷಮಾಗುಣ ಅದು ತಾಳ್ಮೆಯ ಒಂದು ಲಕ್ಷಣವೇ ಆಗಿದೆ. ಆ ಬಗೆಯ ಶೌರ್ಯ ಇದು ತುಂಬ ವಿಶೇಷವಾದದ್ದು. ಅಂದರೆ ವಿರುದ್ಧವಾಗುವ ಗುಣಗಳನ್ನು ಒಟ್ಟಿಗೆ ಸೇರಿಸಿಕೊಂಡಾಗ ತುಂಬ ಚೆನ್ನ. ಪ್ರಿಯವಾಕ್ಕು ತನ್ನಂತೆ ಚೆನ್ನ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ವಚನೇ ಕಾ ದರಿದ್ರತಾ ಅನ್ನುವ ಮಾತಲ್ಲಿ ಬರುತ್ತದೆ, ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ. ಆದರೆ ವಚನೇ ಮಾತ್ರ ದರಿದ್ರತಾ ಅಲ್ಲ, ದಾನೇ ಅಪಿ ದರಿದ್ರತಾ ನಸ್ಯಾತ್ ನ ವಿತ್ತಶಾಠ್ಯಂ ಕುರ್ಯಾತ್. ಹಾಗೆ ಈ ಥರ ಮಾಡಿದ ಧರ್ಮರಾಜ ಇನಿಪ್ಪ ಈ ನುಡಿಯನ್ನೇ ನುಡಿಸಿದುದು ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮಜನ. ಈ ಎಲ್ಲ ಗುಣಗಳು ಸೇರಿದ ಧರ್ಮಜ ಎಷ್ಟು ಸಂಧಿಗಾಗಿ ಯಾಚಿಸಿದ.
ರಕ್ತ ಬೆರೆತಂಥ ಅನ್ನ ನಾನು ತಿನ್ನೋಕ್ಕೆ ಇಷ್ಟಪಡುವುದಿಲ್ಲ ಅಂತ. ತಿರುಪತಿ ವೆಂಕಟಕವಿಗಳ ಪಾಂಡವೋದ್ಯೋಗ ನಾಟಕದಲ್ಲಿ ನೆತ್ತುರು ಕೂಡು ಭುಜಿಂಚಜಾಲ ಅಂತ ಹೇಳ್ತಾನೆ. ರಕ್ತಸಿಕ್ತವಾದ ಅನ್ನವನ್ನು ನಾನು ಬಲಿಗೂಳನ್ನು ಇಟ್ಟಂತೆ ತಿನ್ನುವುದಕ್ಕೆ ಇಷ್ಟಪಡೋದಿಲ್ಲ, ಸಂಧಿ ಮಾಡಿಕೊಂಡು ಬಾ ಅಂತ. ಇದನ್ನು ಮೂಲ ಮಹಾಭಾರತದಲ್ಲಿಯೂ ಕಾಣ್ತೀವಿ. ಆಮೇಲೆ ಏನೇನಾಗಿತ್ತು, ಆಗ ಯಾವೆಲ್ಲ ರೀತಿಯಲ್ಲಿ ಅವರು ಪಾಪ ಬೇಡಿದ್ರು. 5 ಗ್ರಾಮವನ್ನು ನೀನು ಕೊಡೋದಿಲ್ಲ ಅಂತಂದ್ಯಲ್ಲ, ಸೂಜಿ ಮೊನೆಯನ್ನು ಊರುವಷ್ಟು ನೆಲ ಕೊಡಲ್ಲ ಅಂದ್ಯಲ್ಲ ಅಂತಲೂ ಬೈತಾನೆ. ಇಲ್ಲಿ ಸಿಂಹಾವಲೋಕನ ಕ್ರಮದ ಉದ್ಯೋಗ ಪರ್ವದ ಕೆಲವು ಭಾವಗಳು ಬರ್ತಾ ಇವೆ. ಅಂದು ಕುಶಸ್ಥಲಂ ಜತಗೃಹ ಜ್ವಲನಕ್ಕೆ ಜಯಂತಂ ಅಂತೆ ಕಾಳಿಂದಿ ಋಕಸ್ಥಳಂ ವಿಷದ ಲಡ್ಡುಗೆಗೆ ಆದುದು ವಾರಣಾವತಂ ಸಂದ ಸಭಾಪ್ರತಾರಣಕ್ಕೆ ಕಾರಣಂ ಎಂದು ಅರಿಪಲ್ಕೆ ಬೇಡಿದ ಸಂಧಿಗೈಯಲ್ಕೆ ಬೇಡಿದರೆ ಪಾಂಡುತನುಭವರ್ 5 ಬಾಡಮಂ ಸಂಧಿಗೈಯಲ್ಕೆ 5 ಬಾಡಮಂ ಪಾಂಡುತನುಭವರ್ ಬೇಡಿದರೆ. ಒಳ್ಳೆ ಸೊಗಸಾದ ಸಾಮರಾಗ. ಸಾಮ ಪ್ರಯೋಗಕ್ಕಾಗಿ ಸಾಮದಾನ ಭೇದ ದಂಡ ಅಂತ ಚತುರುಪಾಯ, ಸಾಮೋಪಾಯಕ್ಕಾಗಿ ಸಾಮ. ಆ ಸಾಮರಾಗವನ್ನು ಬಳಸಿದ್ರು. ಧರ್ಮರಾಜನ ಧರ್ಮತ್ವವನ್ನು ಹೇಳೋಕ್ಕೆ ಧರ್ಮವತಿ ಬಳಸಿದ್ರು. ಸೊಗಸಾದ ಆಯ್ಕೆ ರಾಗದ್ದು. ಕಷ್ಟ ಕೂಡ ಈ ರಾಗಗಳನ್ನು ಅನ್ಯ ರಾಗ ಛಾಯೆ ಬರದಂತೆ ಹಿಡ್ಕೊಳ್ಳತಕ್ಕಂಥದ್ದು. ಅದು 1.5 ನಿಮಿಷವೂ ಇಲ್ಲ ಹಾಡತಕ್ಕಂಥದ್ದು. ಅಷ್ಟರೊಳಗೆ ಆ ರಾಗದ ರಾಗತ್ವ ತೋರಿಸಬೇಕಲ್ಲ. ಇಲ್ಲಾದರೆ ಪದ್ಯ ತುಂಬ ಚೆನ್ನಾಗಿದ್ದರೂ ಅದೊಂದು ರೀತಿ ಕೊಂಕಿನದಾಗಿದೆ. ಇದು ದುರ್ಯೋಧನ ಹೇಳಬಹುದಾದ ಮಾತಾಯಿತು, ಸಂಜೆ ಹೇಳ್ತಾನ ಅಂತ ಅನಿಸುತ್ತದೆ. ನೋಡಿ, ಅದರ ಅರ್ಥ ನೋಡಿದರೆ ನಿಮಗೇ ತಿಳಿಯುತ್ತದೆ. ಅಂದು ಕುಶಸ್ಥಲಂ ಜತುಗ್ರಹ ಜ್ವಲನಕ್ಕೆ ಜಯಂತಮಂತೆ ಕಾಳಿಂದಿ ವೃಕಸ್ಥಳಂ ವಿಷದ ಲಡ್ಡುಗೆಗಾದುದು ವಾರಣಾವತಂ ಸಂದ ಸಭಾಪ್ರತಾರಣಕ್ಕೆ ಕಾರಣಮೆಂದರಿಪಲ್ಕೆ ಬೇಡಿದರ ಸಂಧಿಗೆ ಎನಲ್ಕೆ ಬೇಡಿದರೆ ಪಾಂಡು ತನೂಭವರ 5 ಬಾಡಮಂ. 5 ಗ್ರಾಮಗಳನ್ನು ಜಯಂತ, ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾವತ ಮತ್ತಿನ್ಯಾವುದಾದ್ರು ಅಂತ. ಇವನು ಕುಶಸ್ಥಲ, ವೃಕಸ್ಥಲ, ಜಯಂತ, ವಾರಣಾವತ ಅಂತ ಈ 4 ಹೇಳಿದ್ದಾನೆ ಮೂಲದಲ್ಲಿರುವಂತೆ. ಆದರೆ ಸ್ವಲ್ಪ ಅನ್ವಯ ವ್ಯತ್ಯಾಸಗಳನ್ನು ಮಾಡಿದ್ದಾನೆ. ವಾರಣಾವತದಲ್ಲಿ ಲಾಕ್ಷಾಗೇಹ ದಾಹ ಆಗಿದ್ದು, ಅರಗಿನ ಮನೆ ಸುಟ್ಟಿದ್ದು. ಅವನು ವಿಷದ ಲಡ್ಡುಗೆಗಾದುದು ವಾರಣಾವತಂ ಸಂದ ಸಭಾಪ್ರತಾರಣಕ್ಕೆ ಅಂತ ಹೀಗೆ ತೆಗೆದುಕೊಂಡು ಬಂದುಬಿಟ್ಟಿದ್ದಾನೆ. ಸ್ವಲ್ಪ ಸರಿಯಾಗಿಲ್ಲ, ಅಲ್ಲಿ ಮ್ಯಾಚ್ ಮಾಡಿಲ್ಲ, ಪ್ರಕ್ರಮ ಭಂಗ ಆಗಿದೆ. ಕುಶಸ್ಥಲವಲ್ಲ, ವಾರಣಾವತದಲ್ಲಿ ಜತುಗ್ರಹ ದಾಹ ಆಗಿದ್ದು. ಇನ್ನು ವೃಕಸ್ಥಳದಲ್ಲಿ ಆ ಒಂದು ಪ್ರಮಾಣಕೋಟಿಯ ಹತ್ತಿರ ವೃಕಸ್ಥಳ ಇತ್ತು ಅಂತ ಇಟ್ಟುಕೊಂಡ್ರೆ ಅಲ್ಲಿ ಆದದ್ದು ವಿಷದ ಲಡ್ಡುಗೆಗಳ ಪ್ರಯೋಗ. ಏನೇ ಇರಲಿ, ಪದ್ಯದ ರಚನೆ ಸೌಂದರ್ಯ ಎಲ್ಲ ಚೆನ್ನಾಗಿದೆ. ನೀನು ಮಾಡಿದ ಪಾಂಡವರಿಗೆ ತೊಂದರೆ ಕೊಟ್ಟಂಥ ಯಾವ್ಯಾವ ಸನ್ನಿವೇಶಗಳಿವೆ ಅವನ್ನು ಜ್ಞಾಪಿಸೋದಿಕ್ಕೆ ಅಂತ ಇವರು ಮಾಡಿದ್ದು ಇದನ್ನೆಲ್ಲ ಅಂತ. 5 ಗ್ರಾಮಗಳನ್ನು ಕೊಡು, 5 ಊರನ್ನು ಕೊಡು ಅಂತಂದರೆ ಯಾವ್ಯಾವ ಊರುಗಳಲ್ಲಿ ನೀನು ಅವರಿಗೆ ಕೇಡು ಮಾಡಿದೆಯೋ ಅದನ್ನು ಜ್ಞಾಪಿಸೋದಿಕ್ಕೆ ಹಾಗೆ ಕೊಟ್ಟಿದ್ದು, ಕೇಳಿದ್ದು ಅಂತ. ಹಾಗೆ ಸಂಜಯನೇ ಹೇಳಿದಾಗ ಖಂಡಿತ ನಾನು ನಿರಾಕರಿಸಿದ್ದು ಸರಿಯೇ ಆಗ್ತಾ ಇತ್ತಲ್ವಾ ಅನ್ನುವ ಭಾವ ಬಂದುಬಿಡುತ್ತೆ. ಆ ದೃಷ್ಟಿಯಿಂದ ಇದು ಸಂಜಯನ ಬಾಯಲ್ಲಿ ಬಂದರೆ ಯುಕ್ತವಾಗೋದಿಲ್ಲ. ಮತ್ತು ಸಂಧ ಸಭಾಪ್ರತಾರಣಕ್ಕೆ, ಸಭಾಪ್ರತಾರಣ ವಸ್ತುತಃ ದುರ್ಯೋಧನನಿಗಾಗಿದ್ದು ಮಯಸಭೆಯಲ್ಲಿ ಇಂದ್ರಪ್ರಸ್ಥ ಅಂತ ತೆಗೆದುಕೊಂಡ್ರೆ. ಇಲ್ಲಿ ಇಂದ್ರಪ್ರಸ್ಥ ಅನ್ನುವ ಊರು ಬಂದಿಲ್ಲ, ಮೂಲದಲ್ಲಿ ಬರುತ್ತೆ ಇಂದ್ರಪ್ರಸ್ಥ, ವಕ್ರಪ್ರಸ್ಥ, ಜಯಂತ, ವಾರಣಾವತ. ಕುಶಸ್ಥಲಿ ಇಲ್ಲ. ಕುಶಸ್ಥಲಿ ವಸ್ತುತಃ ತುಂಬ ದೂರದಲ್ಲಿದ್ದದ್ದು, ಅದು ಯಾದವರ ಕೇಂದ್ರವಾಗಿತ್ತು. ಇವನಿಗೆ ಆ ಶಿಸ್ತು ಪಾಪ ಕಡಿಮೆ ಆಗಿದೆ ಕವಿಗೆ ಅಂತ ಅನ್ಸುತ್ತೆ. ಅಥವಾ ಇನ್ನೊಂದು ಊರಿದ್ದಿರ್ಬೋದು, ಸಿದ್ದಾಪುರಗಳು 108 ದೇಶದಲ್ಲಿ, ಹಾಗಿದ್ದಿರಬಹುದು. ರಾಂಪುರ ಅನ್ನೋದು 1008 ಅಂತಲೂ ಉತ್ತರ ಕೊಟ್ಟುಕೊಳ್ಳಬಹುದು. ಈ ಚರ್ಚೆಗೆ ಎಡೆಯಿಲ್ಲ. ಆದರೆ ಮಹಾಭಾರತದ ಮೂಲವನ್ನು ಅನುಸರಿಸಿಕೊಂಡು ಹೋದಾಗ ಕೆಲವು ಗೊಂದಲಗಳಾಗ್ಬಿಡುತ್ತವೆ. ಇಲ್ಲಿ ಇರಲಿ, ಒಟ್ಟಿನಲ್ಲಿ 5 ಗ್ರಾಮಗಳನ್ನು ಬೇಡಿದ್ರು.
ಅವರೇನು ಸುಮ್ಮನೆ ಬೇಡಿದ್ದ, ನಿನ್ನ ದುಷ್ಟತನವನ್ನು ನೆನಪಿಸಿಕೊಡೋದಕ್ಕೆ ಬೇಡಿದ್ದು. ಅವರಿಗೆ ಕೈಲಾಗದು ಅಂತಲ್ಲ ಸಂಧಿಗೆ ಒಡಂಬಡಿಸಿಕೊಂಡು ಬಂದದ್ದು. ಜನಕ್ಷಯವಾಗಬಾರದು, ದಾಯಾದು ಯುದ್ಧವಾಗಿ ಜ್ಞಾತಿ ಸಂಹಾರವಾಗಬಾರದು ಅನ್ನುವ ಉದ್ದೇಶ ಅನ್ನೋದನ್ನು ಕವಿ ಇಲ್ಲಿ ಹೇಳಿಸುವ ಪ್ರಯತ್ನ ಮಾಡಿದ್ದಾನೆ ಅಂತ ಮರ್ಯಾದೆ ಅವನಿಗೆ ತರಬೇಕಷ್ಟೆ. ಆಮೇಲೆ ಕೃಷ್ಣಯ್ಯ ದ್ರೌಪದಿಯ ಪರಾಭವ ಮಾಡಿದ್ದು ತುಂಬ ನೀಚತನವಾಯಿತು ಅಂತನ್ನುವುದನ್ನು ಅದನ್ನು ಕೂಡ ಸೂಚಿಸ್ತಾನೆ. ಅತಿ ಲಜ್ಜಾನ್ವಿತನ್ ಆನದೀಜಂ ಅಧಿಕ ಕ್ರೋಧಾವಹಂ ದ್ರೋಣಂ ಉದ್ಧತ ಕೌರವ್ಯ ಕೃತಟ್ಟಹಾಸಂ ಅಸುಹೃತ್ ವೀರಾವತಾರಂ ಪೃಥಾಸುತರ್ ಆರೋಪಿತ ಚಾಪರ್ ಉದ್ಧತರ್ ಆ ಗಾಂಡೀವಿಯುಂ ಭೀಮನುಂ ಪತಿಗಳ್ ನೋಳ್ಪಿನಂ ಆಯ್ತೋ ನಿನ್ನ ಅನುಜನಿಂ ಕೃಷ್ಣ ಅಂಬರ ಆಕರ್ಷಣಂ ಪೃಥಾಸುತರ್ ಆಗಾಂಡೀವಿಯುಂ ಭೀಮನುಂ ಉದ್ಧತರ್ ಆರೋಪಿತ ಚಾಪರ್ ಪತಿಗಳ್ ನೋಳ್ಪಿನಂ ನಿನ್ನ ಅನುಜನಿಂ ಕೃಷ್ಣಾಂಬರಾಕರ್ಷಣಂ ಆಯ್ತು. ಅತಿಲಜ್ಜಾನ್ವಿತನ ನದೀಜನ್. ಭೀಷ್ಮನಿಗೆ ತುಂಬ ನಾಚಿಕೆಯಾಯಿತು ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಿಂದ. ಅಧಿಕ ಕ್ರೋಧಾವಹಂ ದ್ರೋಣನಿಗೆ ಕೋಪ ಬಂತು, ಒಬ್ಬ ಹೆಣ್ಣು ಮಗಳಿಗೆ ಹೀಗೆ ಮಾಡೋದ ಅಂತ. ಆದರೆ ಉದ್ಧತ ಕೌರವ್ಯ ಕೃತ ಅಟ್ಟಹಾಸಂ ಅಸುಹೃದ್ ವೀರಾವತಾರಂ, ಇನ್ನ ವೈರಿಗಳಿಗೆ ಎದುರಾಳಿಯಾಗಿ ಬಲ್ಲಂತಹ ಭೀಮ ಅವರುಗಳಿಗೆಲ್ಲ ರೋಷ ಬರ್ತಾ ಇತ್ತು. ಹಾಗೆ ಅವರಿಗೆ ಕೆರಳಿಸುವಂತೆ ಮೂದಲಿಸುವಂತೆ ನೀನು ಮಾಡಿದ ಅತಿ ಕೌರವ್ಯ ಕೃತಾಟ್ಟಹಾಸ, ಈ ಕೌರವರೆಲ್ಲ ಸೇರಿ ಮಾಡಿದ ಅಟ್ಟಹಾಸ ಅದು ಅಸುಹೃತ್ ವೀರಾವತಾರಂ. ಅಸುಹೃತ್ ಅಂದರೆ ಶತ್ರುಗಳ ಪಾಲಿಗೆ ವೀರಾವತಾರನಾದ ಪೃಥಾಸುತರ ಆರೋಪಿತ ಚಾಪರ್, ಬಿಲ್ಲಿಗೆ ಹೆದೆ ಏರಿಸಿ ಇನ್ನ ಬಾಣ ಹೂಡ್ತಿ ನಿಂತ ಅರ್ಜುನ ಸಿದ್ಧಾಗಿ ಗದಾ ದೋರ್ದಂಡವನ್ನ ಚಾಚಿ ನಿಂತ ಭೀಮ, ಆ ಸಂದರ್ಭದಲ್ಲಿ ಅವರು ಹಂಗೆ ನಡ್ಕೊಳ್ಳುವಂತೆ ನಿನ್ನ ಅನುಜನಿಂ ಕೃಷ್ಣಾಂಬರ ಆಕರ್ಷಣಂ ದ್ರೌಪದಿ ವಸ್ತ್ರಾಪಹರಣವಾಯಿತು ಅಂತ ಹೇಳ್ತಾ ಇದ್ದಾನೆ ಕವಿ. ಅಂದರೆ ನಿನ್ನ ಕಡೆಯ ಬಾಂಧವರು ಅಂತ ಆದ ಗುರು ಹಿರಿಯರು ಯಾರಿದ್ದಾರೆ ಭೀಷ್ಮ ದ್ರೋಣಾದಿಗಳಿಗೆ ಬೇಸರ ಕೋಪ ಎರಡೂ ಬಂತು. ಪಾಂಡವರಿಗೆ ಕ್ರೋಧ ಅವಮಾನ ರೋಷ ಎಲ್ಲ ಉಕ್ಕಿ ಬಂತು. ಅದಷ್ಟು ನಿನ್ನ ತಮ್ಮನ ದ್ರೌಪದಿ ವಸ್ತ್ರಾಪಹರಣದ ಕಾರಣದಿಂದ ಆದದ್ದು ಅಂತ. ಅದನ್ನ ಸಜೆಷನ್ ಕೊಟ್ಟವನು ಕರ್ಣ, ಆಮೇಲೆ ಅದನ್ನ ಅನುಮೋದನೆ ಮಾಡಿದವನು ಸೆಕೆಂಡ್ ಮಾಡಿದವನು ದುರ್ಯೋಧನ, ಅದನ್ನು ಎಕ್ಸಿಕ್ಯೂಟ್ ಮಾಡಿದವನು ಪಾಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಪರ್ಸನ್ ಆದವನು ದುಶ್ಯಾಸನ. ಅದಕ್ಕೆ ನಗೆಯ ರೂಪದ ಅಪ್ರೂವಲ್ ಕೊಟ್ಟದ್ದು ಶಕುನಿ, ಮತ್ತಿನ್ನ ವಿಕರ್ಣನನ್ನ ಉಳಿದಂತಹ ಮಿಕ್ಕ ಕೌರವರು. ಕಿಂ ಜಿತಂ ಅಂತ ಬಾಯಿ ಬಡ್ಕೊಳ್ತಾ ಆಸೆಯಿಂದ ಎಲ್ಲ ಕೇಳ್ತಾ ಇದ್ದಂತಹ ಕುರುಡ ರಾಜ ಧೃತರಾಷ್ಟ್ರ, ಇವರುಗಳು ಮಾತ್ರ. ಇನ್ನು ಸೈಂಧವ ಅಲ್ಲಿದ್ದಲ್ಲಿ ಅವನು ಕೂಡ ಹೆಮ್ಮೆಯಿಂದ ಸಂತೋಷ ಪಟ್ಟಿರ್ತಾನೆ. ಇದು ಆ ಸನ್ನಿವೇಶ. ಇದನ್ನ ಸಂಜಯ ಹೇಳಿ ಇಷ್ಟೆಲ್ಲ ಅನ್ಯಾಯಗಳಾಗಿದ್ದರಿಂದ ಪಾಂಡವರು ನಿನ್ನ ಕಡೆಯವರನ್ನ ಈ ಸ್ಥಿತಿಗೆ ತಂದಿದ್ದಾರೆ ಅಂತಂತಾನೆ. ಅದಕ್ಕೆ ತುಂಬಾ ಕೆರಳಿ ಫಣಿರಾಜಕೇತನಂ ಹೇಳ್ತಾನೆ. ಎಂದು ನುಡಿದ ಸಂಜಯನ ನುಡಿಗೆ ಫಣಿರಾಜಕೇತನಂ ಸಿಡಿಲ್ದೋ ಸ್ಥಿರ ಸತ್ಯವ್ರತಿಯೆಂದು ಧರ್ಮರುಚಿಯೆಂದು ಆಧರ್ಮ ಪುತ್ರಂ ದಯಾಪರನೆಂದು ಎಲ್ಲರ ಪೇಳ್ದ ಮಾತು ಪುಸಿಯಾಯಿತು. ಈ ಕಾರ್ಮುಕಾಚಾರ್ಯನಂ ಗುರುವಂ ಬ್ರಾಹ್ಮಣನಂ ತೊದಲ್ ನುಡಿದು ಕೊಂದಂದು ಧರ್ಮಪುತ್ರಂ ದಯಾಪರನೆಂದು ಎಲ್ಲರ ಪೇಳ್ದ ಮಾತು ಪುಸಿಯಾಯಿತು. ಆಮೃಷಾಪಾತಕಂ
ಪರಂ ಎಂಬ ಈರುಡಿಂ ಪೃಥಾ ಪ್ರಿಯಸುತಂ ಪಾಪಕ್ಕೆ ಪಕ್ಕಾಗನೇ. ಕೇದಾರಗೌಳ ನೋಡಿ ಆ ಉತ್ತರಾಂಗ ಪ್ರಧಾನವಾದ ರಾಗ ಉತ್ತರಾಂಗದಲ್ಲಿಯೇ ವಿಜೃಂಭಿಸಿ ಮತ್ತೆ ಅವನು ಪಾಪ ಮಾಡಲಿಲ್ವೋ ಅಂತ ಮೆಲ್ಲಗೆ ಕೇಳಿ ಚಿವುಟ್ತಕ್ಕಂಥದ್ದು ಸಂಜೆಯನ್ನ. ಇದೊಂದು ವಾದಕ್ರಮವೇ ಆಗಿ ಬೆಳಗಿದೆ. ಎಷ್ಟೋ ನಮ್ಮ ಕಾವ್ಯಗಳಲ್ಲಿ ವಾದಗಳನ್ನು, ವಾಗ್ಮಿತಿಯನ್ನು ಕಾಣ್ತೀವಿ. ಅಂಥ ಒಂದು ಸಂದರ್ಭ ಸಂಜಯ ಪಾಂಡವರ ಪರವಾಗಿ, ದುರ್ಯೋಧನ ತನ್ನ ಪರವಾಗಿ ಸಮರ್ಥನೆಯ ವಾದಗಳನ್ನು ಹೂಡುವಂಥದ್ದು. ಪಾಯಿಂಟ್ ಬೈ ಪಾಯಿಂಟ್, ಅಂಶಾನ್ವಂಶವಾಗಿ ಅದನ್ನು ಉತ್ತರಿಸಿಕೊಡ್ತಕ್ಕಂಥದ್ದು. ಸ್ಥಿರ ಸತ್ಯವ್ರತೆಯೆಂದು ಧರ್ಮ ರುಚಿಯೆಂದು ಆ ಧರ್ಮಪುತ್ರಂ ದಯಾಪರನೆಂದು ಎಲ್ಲರ ಪೇಳ್ದ ಮಾತು ಪುಸಿಯಾಯಿತು. ಇದು ಕಷ್ಟವೇ ಇಲ್ಲದ ಹಳಗನ್ನಡ, ಅಷ್ಟು ಸಲೀಸಾಗಿ ಅರ್ಥ ಆಗ್ತಕ್ಕಂಥದ್ದು. ಸತ್ಯವ್ರತ, ಧರ್ಮಪ್ರಿಯ ಅಂತೆಲ್ಲ ದಯಾಪರ ಅಂತ ಧರ್ಮರಾಜನ್ನ ಹೇಳಿದ ಮಾತಷ್ಟು ಹುಸಿಯಾಯಿತು. ಕಾರಣ ಕಾರ್ಮುಕಾಚಾರ್ಯ ಗುರು ಆದಂಥ ದ್ರೋಣನನ್ನ, ಬ್ರಾಹ್ಮಣನನ್ನ, ಅವನು ವಿದ್ಯಾದಾನ ಮಾಡಿದವನು, ಹಿರಿಯ ಮತ್ತೆ ಶ್ರೋತ್ರಿಯನಾದ ಬ್ರಾಹ್ಮಣ. ಅವಧ್ಯ ಅನ್ನುವ ಹಂತ ಎಷ್ಟು ದೊಡ್ಡದಾಗಿ ಬರುತ್ತದೆ. ಅವನನ್ನು ತೊದಲ್ ನುಡಿದು, ತೊದಲ್ ಅಂದರೆ ಸುಳ್ಳು ಅನ್ನುವ ತಾತ್ಪರ್ಯ. ಸುಳ್ಳಾಡುವಾಗ ತೊದಲ್ತಾರೆ ಅಂತ. ಪಾಪ ರನ್ನ ಕಂಡಿರಲಿಲ್ಲ ಅಂತ ಅನ್ಸುತ್ತೆ ಈ ಕಾಲದ ರಾಜಕಾರಣಿಗಳನ್ನ. ಅವರಿಗೆ ಸತ್ಯ ಆಡುವ ಪರಿಸ್ಥಿತಿ ಬಂದಲ್ಲಿ ಅಕಸ್ಮಾತ್ ಆಡಿದರೆ ಪಾಪ ತೊದಲ್ತಾರೆ ಅಷ್ಟೇ. ಒಂದೊಂದು ಮೃಷಾಪಾತಕಂ, ಸುಳ್ಳಿನ ಪಾತಕ. ಸುಳ್ಳಾಡಿದ್ದು ಒಂದು ಪಾತಕವಾದರೆ, ಗುರುವನ್ನು ಕೊಂದದ್ದೊಂದು ಪಾತಕವಾದರೆ, ಬ್ರಾಹ್ಮಣನನ್ನು ಕೊಂದದ್ದು ಒಂದು ಪಾತಕವಾದರೆ, ಅಧರ್ಮ ಯುದ್ಧ ಮಾಡಿದ್ದೊಂದು ಪಾತಕವಾದರೆ, ಅಂದರೆ ಅಮೆರಿಕಾದಲ್ಲಿ ಕನ್ಸಿಕ್ಯೂಟಿವ್ ಅಂಡ್ ಕನ್ಕರೆಂಟ್ ಅಂತ ಎರಡು ತರಹ ಉಂಟು ಅಪರಾಧಕ್ಕೆ ದಂಡನೆ. ಕನ್ಸಿಕ್ಯೂಟಿವ್ ಆಗಿ ದಂಡನೆ ಮಾಡ್ತಾರೆ. ಈ ಪಾತಕ ಮಾಡೋದಕ್ಕೆ 15 ವರ್ಷ ಜೈಲು, ಈ ಪಾತಕ ಮಾಡೋದಕ್ಕೆ 13 ವರ್ಷ ಜೈಲು, ಈ ಪಾತಕ ಮಾಡೋದಕ್ಕೆ 12 ವರ್ಷ ಜೈಲು ಅಂತ ಒಂದಾದ್ಮೇಲೆ ಒಂದನ್ನು ಪೋಣಿಸಿ 95 ವರ್ಷ ಜೈಲು ಅಂತಾರೆ. ನಮ್ಮಲ್ಲಿ ಅಷ್ಟನ್ನು ಕನ್ಕರೆಂಟ್, ಒಟ್ಟೊಟ್ಟಿಗೆ ನಡೆಯುವುದು ಅಂತ ಮಾಡಿಬಿಟ್ಟು 15 ವರ್ಷಕ್ಕೆ ಇಳಿಸ್ತಾರೆ. ಹೀಗಾಗಿ ನಮ್ಮ ದೇಶದ ಕಾನೂನಿನ ದಂಡ ಪ್ರಯೋಗದಲ್ಲಿರ್ತಕ್ಕಂಥ ದೋಷ ಏನು, ಅಲ್ಲಿರ್ತಕ್ಕಂಥ ಗುಣ ಏನು ಅಂತ ನೋಡ್ತಾರೆ. ಇದಿಷ್ಟಕ್ಕೂ ಕನ್ಸಿಕ್ಯೂಟಿವ್ ಆಗಿ ಒಂದಾದ ಮೇಲೆ ಒಂದು ಅಪರಾಧ ಅಂತ ಯಮ ತೀರ್ಮಾನ ಮಾಡಬೇಕು. ಆ ಎಲ್ಲ ಪಾತಕವನ್ನ ಪರಮೆಂಬೀ ನುಡಿಯಂ, ಎಲ್ಲ ದೊಡ್ಡದು ಅಂತ ನೀನು ಹೇಳ್ತಿದ್ಯಲ್ಲ, ಆ ಪೃಥಾ ಪ್ರಿಯ ಪುತ್ರಂ ಪಾಪಕ್ಕೆ ಪಕ್ಕಾಗನೆ, ಅವನು ಪಾಪಿಷ್ಟನಾಗೋದಿಲ್ವಾ ಅಂತ ಕೇಳ್ತಾನೆ. ಕಥೆ ನಿಮಗೆ ಗೊತ್ತೇ ಇರತಕ್ಕಂಥದ್ದು. ದ್ರೋಣವಧೆ ಆದ ಸಂದರ್ಭ ಏನು ಅಂತ ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳ್ತಾನೆ. ಆದರೆ ನೋಡಿ, ಅತ್ತೆ ಒಡೆದ ಜಾಡಿಗೆ ಬೆಲೆ ಇಲ್ಲ ಅಂತ ಇವನು ಈಗಾಗಲೇ ದ್ರೋಣಾಚಾರ್ಯನ, ದ್ರೋಣನ ಮಗನ್ನ ಬಾಯಿಗೆ ಬಂದಂಗೆ ಬೈಕೊಂಡಿದ್ದಾನೆ. ಇನ್ನು ಮುಂದೆ ಕೂಡ ಸಾಕಷ್ಟು ಬೈತಾನೆ. ಆದರೆ ತಾನು ಬೈದರೆ ತೊಂದರೆ ಇಲ್ಲ, ಬೇರೆಯವರು ಮಾತ್ರ ಹೀಗೆ ಮಾಡಬಾರದು ಅಂತ ತಾನೇ ಅವರನ್ನ ಯುದ್ಧಕ್ಕೆ ನಿಲ್ಲಿಸಿದ್ದಲ್ವ, ಅವ್ರ ಪಾಡಿಗೆ ಅವರಿದ್ದವರನ್ನ. ಅದು ಬರೋದಿಲ್ಲ. ಈ ಬುದ್ಧಿ ದುರ್ಯೋಧನನಲ್ಲಿ ಇಲ್ಲ. ಈಗ ಹೇಳ್ತಾನೆ, ಮುಂದಿನ ಪದ್ಯಗಳನ್ನು ತಿಳಿಸ್ತಾನೆ. ಈ ದೊರೆಯ ಅರಮಗನು ವೃಷವಾದಂ ನೋಡು ಎಂದು ಧರ್ಮನಂ ಮೋದಲಿಸಲ್ಪೋದಂ ಪುತ್ರನಂ ಅರಸಲ್ಪೋದನೆ ಯಮಪುರಕ್ಕೆ ಮುಕ್ತ ಬಾಣಂ ದ್ರೋಣಂ ಯಮಪುರಕ್ಕೆ ಪುತ್ರನಂ ಅರಸಲ್ಪೋದನೆ. ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಕಾವ್ಯಲಿಂಗ ಅಲಂಕಾರದ ಪದ್ಯ. ಈ ದೊರೆ ಅರಮಗನು ಮೃಷಾವಾದಂ ನೋಡು ಎಂದು ಧರ್ಮನಂ ಊದರಿಸಲ್ಪೋದನ್ ಪುತ್ರನ ನರಸಲ್ಪೋದನೆ ಯಮಪುರಕ್ಕೆ ಮುಕ್ತ ಬಾಣಂ ದ್ರೋಣಂ. ದ್ರೋಣ ಶಸ್ತ್ರ ಸನ್ಯಾಸ ಮಾಡಿ ಮುಕ್ತ ಬಾಣನಾಗಿ ಯಮಪುರಕ್ಕೆ, ಯಮಲೋಕಕ್ಕೆ ಹೋಗಿದ್ದಕ್ಕೆ ಕಾರಣ ಅದು ಸಾವಲ್ಲ ಅವನದು. ನಿನ್ನ ಮಗ ಅರಮಗನ್, ಧರ್ಮದ ಮಗ, ಅರಂ ಅಂದರೆ ಧರ್ಮ ಹಳಗನ್ನಡದಲ್ಲಿ, ಅರಮಗನ್ ಈ ದೊರೆ, ಅವನು ನಿನ್ನ ಮಗ ಮೃಷಾವಾದಕ್ಕೆ ಪಕ್ಕಾದ, ಸುಳ್ಳಾಡಿದ ನೋಡು ಅಂತ ಯಮನ ಮಗ ತಾನೆ ಯಮನನ್ನ ಚೀತು ಅಂತ ಮೂದಲಿಸೋದಕ್ಕೆ ಯಮಲೋಕಕ್ಕೆ ಹೋದ ಅಲ್ಲದೆ ಮಗ ಅಲ್ಲಿ ಹೋಗಿದ್ದಾನ ಇಲ್ವಾ ಅಂತ ಹುಡುಕೋದಿಕ್ಕೆ ಪ್ರಾಣ ಬಿಟ್ಟಿದ್ದಲ್ಲ ಅಂತ. ವಸ್ತುತಃ ಕಥೆಯಲ್ಲಿ ಬರುವುದು ಮಗನಿಗೆ ಯಾವ ಲೋಕಗಳು ಸಿಕ್ತೋ ಏನೋ ಗೊತ್ತಿಲ್ಲ ಅಂತನ್ನೋ ಕಾತರತೆ ವ್ಯಾಕುಲತೆಯಿಂದ ಅವನು ಪ್ರಾಣತ್ಯಾಗ ಮಾಡಿ
ದಿವ್ಯ ಲೋಕಗಳಲ್ಲಿ ಅಧೋಲೋಕಗಳಲ್ಲೆಲ್ಲ ಹುಡುಕದ ಅಂತ. ಖಂಡಿತವಾಗಿ ಮೊದಲು ಯಮಲೋಕಕ್ಕೆ ಹೋಗಿ ಹುಡುಕಿರ್ತಾನೆ. ಅಶ್ವತ್ಥಾಮನಿಗೆ ಅಲ್ಲೇ ಜಾಗ, ಇನ್ನೆಲ್ಲೂ ಅಲ್ಲ. ಆದರೆ ವಸ್ತುತಃ ನೋಡಿದ್ರೆ ಮಹಾಭಾರತದಲ್ಲಿ ಮಗ ಸತ್ತ, ಶಾಕ್, ಖೇದ, ಇನ್ನ ವೈರಾಗ್ಯ ಬಂತು, ಇನ್ನೇನು ಜಗತ್ತು ಬೇಡ ಅಂತ ಅನಿಸಿ ಪುತ್ರ ಶೋಕದ ತೀವ್ರತೆಯಿಂದ ಜಿಹಾಸೆ ಬಂದು ಅವನು ಶಸ್ತ್ರತ್ಯಾಗ ಮಾಡಿದ್ದಷ್ಟೇ. ಈ ಎಲ್ಲ ದೊಡ್ಡ ದೊಡ್ಡದನ್ನು ದ್ರೋಣಂಗೆ ಆರೋಪ ಮಾಡಬೇಕಾಗಿಲ್ಲ. ಯಾರನ್ನು ಎಲ್ಲಿಡಬೇಕೋ ಅಲ್ಲಿಟ್ಟರೆ ಆಯಿತು. ನಾವೆಲ್ಲಿರಬೇಕು ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಆದರೆ ಮಿಕ್ಕವ್ರು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅನ್ನೋದ್ರೊಳಗೆ ಮಾತ್ರ ನಾವು ಇಲ್ಲದ ಸಲ್ಲದ ಭ್ರಾಂತಿಗಳಿಗೆ ಒಳಗಾದರೆ ಆ ಕಾವ್ಯಗಳಿಂದ ಪಡೆಯಬಹುದಾದ ಮೌಲ್ಯದಿಂದ ವಂಚಿತರಾಗ್ತೀವಿ ಅಷ್ಟೇ. ಬೇಕಾದಂತೆ ಉಂಟು. ರೊಮ್ಯಾಂಟಿಸಿಸಮ್ ಏನೆಲ್ಲ ಮಾಡುತ್ತದೆ, ಅದರಿಂದ ಅಷ್ಟು ಪ್ರಯೋಜನವಿಲ್ಲ. ಆದರೆ ಈ ಪದ್ಯ ತುಂಬ ಸೊಗಸಾದಂಥದ್ದು. ಕಾವ್ಯತ್ವ ಇಲ್ಲಿ ತುಂಬ ಇದೆ. ಅವನು ಸತ್ತಿದ್ದು ಮಗನನ್ನು ಹುಡುಕೊಂಡು ಹೋಗೋದಿಕ್ಕಲ್ಲ, ನಿನ್ನ ಮಗ ಎಂಥವನು ಅಂತ ಯಮಧರ್ಮನನ್ನ ಬೈಯೋದಿಕ್ಕೆ ಅಂತ. ಮುಂದೆ ಅವನು ಬೈತಾನೆ. ಕಳಶ ಜನಂ ಗಿಂತು ಕೊಲಿಸಿದ ಖಳನೆ ಗಡಂ ಧರ್ಮನಂದನಂ. ಕಳಶ ಜನಂ ಕೊಲಿಸಿದ ಖಳನೆ ಧರ್ಮನಂದನಂ ಗಡಂ. ಕ್ರೂರ ದಿನಗಳ ಪೆಸರಂ ಮರೆಯಿಸಿ ಮಂಗಳವಾರಂ ಕಡ್ಡವಾರಂ ಎಂಬಂತೆ ವಲಂ. ಇಂತು ಕಳಶ ಜನ ಕೊಲಿಸಿದ ಧರ್ಮನಂದನಂ ಖಳನೆ ಗಡ ಕ್ರೂರ ದಿನಗಳ ಪೆಸರಂ ಮರೆಯಿಸಿ ಮಂಗಳವಾರಂ ಕಡ್ಡವಾರಂ ಎಂಬಂತೆ ವಲಂ. ಒಳ್ಳೆಯ ಲೋಕೋಕ್ತಿಯನ್ನು ತಂದಿದ್ದಾನೆ. ಲೋಕೋಕ್ತಿ ಅಲಂಕಾರ ಒಳ್ಳೆ ಸೊಗಸಾಗಿ ನಯವಾಗಿ ತಿವಿತಾ ಇದ್ದಾನೆ. ಖಮಾಚ್ ರಾಗದಲ್ಲಿ ಮುಂಚೆ ವೀರೋಚಿತವಾಗಿ ಬೇಗಡೆ ಬಂದಿತ್ತು. ಕಲಶಜನಂ ಇಂತು ಕೊಲಿಸಿದ ಖಳನೇ ಗಡಂ ಧರ್ಮನಂದನಂ. ತನ್ನ ಗುರುವನ್ನು ಹೀಗೆ ಕೊಲಿಸಿದಂಥ ಖಳ ನೀಚ ಇವನು ಧರ್ಮನಂದನ. ಅವನು ಯಾವ ಥರ ಧರ್ಮರಾಜ, ಧರ್ಮಜ್ಞ, ಧರ್ಮಸುತ ಅಂತೆಲ್ಲ ಅವನ ಹೆಸರಿದೆಯಲ್ಲ, ಅದು ಕೇವಲ ನಾಮ ಮಾತ್ರ, ಅನ್ವರ್ಥ ನಾಮವಲ್ಲ, ಅಂಕಿತ ನಾಮ. ನಾನು ಗಣೇಶ, ಎಲ್ಲುಂಟು ಗಣೇಶತ್ವ ನನಗೆ. ಆ ರೀತಿಯಲ್ಲೇ ಧರ್ಮನಂದನಂ ಕೊಲಿಸಿದಂ ಕ್ರೂರ ದಿನಗಳ ಪೆಸರಂ ಮರೆಯಿಸಿ. ಕೆಟ್ಟ ದಿನ ಅಮಂಗಳವಾಸರವನ್ನು ಮಂಗಳವಾಸರ, ವಡ್ಡವಾರಂ ಅಂತಂದರೆ ವೃದ್ಧವಾರ, ಮಿಗಿಲಾಗಿ ದೊಡ್ಡ ದಿವಸ ಅಂತ. ಹಾಗಾಗಿ ಅಮಂಗಳ ಅಂತ ಬಾಯ್ಬಿಟ್ಟು ಹೇಳಬಾರ್ದು ಅಂತ. ಮನೆಯಲ್ಲಿ ಕುಂಕುಮ ಖಾಲಿ ಆಗ್ತಾ ಇದ್ದರೆ ಕುಂಕುಮ ಹೆಚ್ಚಿದೆ ಅಂತಂತಾರೆ. ಅಕ್ಕಿ ಖಾಲಿ ಆಗ್ತಾ ಇದ್ರೆ ಅಕ್ಕಿ ಹೆಚ್ಚಿದೆ ಅಂತಂತಾರೆ. ಇದು ನಮ್ಮ ಜಾನಪದ ಜೀವನದಲ್ಲಿ ಮೊದಲಿಂದ ಬಂದದ್ದು. ಅಮಂಗಳವನ್ನು ಹೇಳಬಾರ್ದು ಅಂತ. ಮನೆಯಿಂದ ಬೇರೆ ಕಡೆಗೆ ಹೊರಡುವಾಗ ಹೋಗ್ತಿದ್ದೀನಿ ಅನ್ನೋಲ್ಲ, ಬರ್ತೀನಿ ಅಂತಂತೀವಿ. ಬರ್ತೀನಿ ಅಂದರೆ ನೀವು ಹೋಗ್ತಿದ್ದೀರಲ್ಲ ಅಂತ ಯಾರೂ ಕೇಳೋದಿಲ್ಲ. ಈ ರೀತಿಯಾದ ಶಿಷ್ಟಾಚಾರ ಒಂದುಂಟು. ಅಮಾಂಗಲ್ಯ ಅವಾಚ್ಯವಾದದ್ದು ಅಂತ. ಆ ರೀತಿ ಧರ್ಮರಾಜ ಅಧರ್ಮರಾಜ, ಅವನನ್ನು ಧರ್ಮರಾಜ ಅಂತ ಕರೆದಿರೋದು ಅಂತ. ಬಹಳ ಸೊಗಸಾಗಿರ್ತಕ್ಕಂಥ ಮುಕ್ತಿ ಚಮತ್ಕಾರದ ಪದ್ಯ ಇದು. ತುಂಬ ಸೊಗಸಾದ ಕಂದ ಪದ್ಯಗಳು. ಆಮೇಲೆ ಭೀಮನನ್ನು ಮೂದಲಿಸ್ತಾನೆ. ವನಿತೆಯ ಕೇಶಮಂ ಸಭೆಯೊಳ್ ಎನ್ನ ಅನುಜಂ ತೆಗೆವಲ್ಲಿ ಗಂಡನ್ ಆಗನೇ ಭಗದತ್ತನ ಆನೆ ಬರಿಯಲ್ವು ಮುಡಿವನ್ನಗಂ ಒತ್ತೆ ಗಂಡನಾಗನೇ ಕೊಲಲ್ವಲ್ಲದೆ ಅಂಗಪತಿ ಬಿಲ್ಲೊಳೆ ಕೊಂಡು ಎಳೆವಲ್ಲಿ ಗಂಡನಾಗನೇ ಕುರುಬಾಲ ಸಂಹರಣ ಮಾತ್ರದೆ ಮಾರುತಿ ಗಂಡನಾದರೆ. ಮತ್ತೊಮ್ಮೆ ಹಾಡಿಮ್ಮ ಪದ್ಯನ. ಹಂಗಸದ್ ಸುಲಭ ಅಲ್ವಾ, ಹೊಗಳದ್ ಕಷ್ಟ ಇವಾಗ. ವನಿತೆಯ ಕೇಶಮಂ ಸಭೆಯೊಳ್ಯನ್ನ ಅನುಜಂ ತೆಗೆವಲ್ಲಿ ಗಂಡನ್ ಆಗನೇ ಮಾರುತಿ ಭಗದತ್ತನ ಆನೆ ಬರಿಯಲ್ವು ಉಡಿವನ್ನೆಗಂ ಒತ್ತೆ ಗಂಡನಾಗನೆ ಮಾರುತಿ ಕೊಲಲ್ವಲ್ಲದೆ ಅಂಗಪತಿ ಬಿಲ್ಲೊಳೆ ಕೊಂಡು ಎಳೆವಲ್ಲಿ ಮಾರುತಿ ಗಂಡನ್ ಆಗನೆ ಕುರುಬಾಲ ಸಂಹರಣ ಮಾತದೆ ಮಾರುತಿ ಗಂಡನಾದನೇ. ಎರಡು ಬಾರಿಯೂ ಬಹಳ ವಿನೂತನವಾಗಿ ಹಾಡಿದ್ದಾರೆ. ಒಂದೇ ತರ ಹಾಡಕ್ ಬರಲ್ಲ. ಈ ಒಂದೇ ತರ ಹಾಡಬೇಕಿಲ್ಲಮ್ಮ. ಅದಕ್ಕೆ ಮತ್ತೆ ಮತ್ತೆ ಕಾವ್ಯವಾಚನಕ್ಕೆ ಬರೋದು, ನಮ್ಮ ಭಾರತೀಯ ಕಲಾ ಪ್ರಕಾರಗಳನ್ನು ಆಸ್ವಾದಿಸ್ತಕ್ಕಂಥದ್ದು.
ಕಾರಣ ಇಷ್ಟೇ ನೋಡಿ. ಈ ಮಾಂಡ್ರಾಗ ತುಂಬ ವನಪು ವಯ್ಯಾರಗಳ ಶೃಂಗಾರ ಪ್ರಧಾನವಾದ ರಾಗ. ಅದನ್ನು ಅದೆಷ್ಟು ಚೆನ್ನಾಗಿ ವೀರಕ್ಕೆ, ಮೂದಲಿಕೆಗೆ, ಒಂದು ಸ್ವಲ್ಪ ಕರುಣಕ್ಕೆ, ಕೊನೆಗೆ ವ್ಯಂಜಕವಾಗುವಂತೆ ಬಳಸಿಕೊಂಡ್ರು. ಸರ್ವಂ ಬಲವತಾಂ ಪಥ್ಯಂ ವನಿತೆಯ ಕೇಶಮಂ ಸಭೆಯೊಳ್ ಎನ್ನ ಅನುಜಂ ತೆಗೆವಲ್ಲಿ ಗಂಡನಾಗನೆ. ಆ ದ್ರೌಪದಿಯ ಮುಡಿಯನ್ನ ದರದರನೆ ಎಳ್ಕೊಂಡು ಬರ್ತಾ ಇದ್ದಾಗ ದುಶ್ಯಾಸನ ನೋಡ್ತಾ ಕೈ ಕಟ್ಕೊಂಡು ಕೂತಿದ್ನಲ್ಲ, ಆಗ ಮಹಾಪರಾಕ್ರಮಿಯಾಗಿದ್ನ ಭೀಮ. ಭಗದತ್ತನ ಆನೆ ಬರೀ ಎಲ್ಬುಡಿ ವನ್ನಗಂ ಒತ್ತೆ ಗಂಡನಾಗನೆ. ಆನೆ ಅವಧ್ಯವಾದ ಪ್ರಾಣಿ, ಆನೆಯನ್ನು ಕೊಲ್ಲಬಾರದು ಅಂತ ಧರ್ಮಶಾಸ್ತ್ರ. ಭಗದತ್ತನ ಆನೆಯನ್ನು, ಸುಪ್ರತೀಕವನ್ನ ಕೊಲ್ಲುವಾಗ ಮಹಾಪರಾಕ್ರಮಿ ಆಗಿಬಿಟ್ಟ ಅಲ್ವಾ. ಮತ್ತೆ ಅಂಗಪತಿ ಬಿಲ್ಲೊಳೆ ಕೊಂಡು ಎರೆವಲ್ಲಿ ಗಂಡನಾಗನೆ. ಇನ್ನು ಅರ್ಜುನ ಒಬ್ಬ ಉಳಿದು ಮಿಕ್ಕ ಎಲ್ಲ ಪಾಂಡವರನ್ನು ಯುದ್ಧದಲ್ಲಿ ಕರ್ಣ ಗೆದ್ದು ಜೀವ ಉಳಿಸ್ಕೊಳ್ಳಿ ಅಂತ ಬಿಟ್ಟು ಕಳಿಸಿಕೊಟ್ಟಾಗ ಇವನು ಜೀವಗಳ್ಳನಾಗಿ ಬಂದನಲ್ಲ, ಆಗ ಗಂಡನಾಗನೆ. ಹೀಗಾಗಿ ಕುರುಬಾಲ ಸಂಹರಣ ಮಾತ್ರದೆ. ಬಾಲ ಅನ್ನುವುದು ತನ್ನ ತಮ್ಮಂದಿರಿಗೆ, ಅಯ್ಯೋ ಎಳೆ ಕುರುಕುಲದ ಮಕ್ಕಳನ್ನ ಕೊಲ್ಲುವುದರೊಳಗೆ ಮಾತ್ರ ಅವನ ಗಂಡುತನ, ಪರಾಕ್ರಮ ಅದೆಲ್ಲ ತೋರಿಕೊಳ್ತಾ ಎಂಥದ್ದು ಅಂತ ಅತ್ಯಂತ ತಿರಸ್ಕೃತವಾದ ವಾಚ್ಯ ಧ್ವನಿಯಿಂದ ಆ ಗಂಡ ಶಬ್ದವನ್ನು ಬಳಸ್ತಾ ಇದ್ದಾನೆ. ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಬಗೆಯಲ್ಲಿ ಬಳಸ್ತಾ ಇದ್ದಾನೆ ನೋಡಿ. ಆಮೇಲೆ ಅವನು ಮಾಡಿದಂಥ ರಕ್ತಪಾನದ ಬಗೆಗೂ ಬೈತಾನೆ. ಒಡ ಹುಟ್ಟಿದರಂ ಕೊಂದು ಅವರ ಅಡಗಂ ತಿಂದು ಅವರ ನೆತ್ತರಂ ಬೆಲಗಸೆಯೊಳ್ ಕುಡಿವಾಗ. ಒಡ ಹುಟ್ಟಿದರಂ ಕೊಂದು ಅವರ ಅಡಗಂ ತಿಂದು ನೆತ್ತರಂ ಅವರ ನೆತ್ತರಂ ಬೆಲಗಸೆಯೊಳ್ ಕುಡಿವಾಗ. ಈ ನಿಸ್ತ್ರಿಂಶತೆಯಂ ಹಿಡಿಂಬಿಯಂ ಪೊರ್ದಿಯೇ ಕಲ್ತನಾಗನೆ ಭೀಮಂ. ಆ ರುದ್ರಭೈರವ ಕಾರ್ಯವನ್ನು ಭೈರವಿರಾಗದಲ್ಲಿ ಹಾಡಿದ್ರು. ಒಡಹುಟ್ಟಿದರಂ ಕೊಂದವನ್, ಸಹಜರನ್ನ, ಒಡನೆ ಜನಿಸಿದವರನ್ನ, ಸಹೋದರರಲ್ಲದೇ ಇದ್ರೂ ಸಹಜ ಒಟ್ಟಿಗೆ ಹುಟ್ಟಿದವರು, ಅವ್ರನ್ನ ಕೊಂದವನು, ಕೊಂದು ಅವರ ಮಾಂಸ ತಿಂದವನು. ರಕ್ತ ಕುಡಿಯುವಾಗ ಮಾಂಸವೂ ಒಂದಿಷ್ಟು ಒಳಗೆ ಹೋಗಿರುತ್ತೆ ಅಂತ ತಾತ್ಪರ್ಯ ದುಶ್ಯಾಸನನ ರಕ್ತಪಾನದ ಸಂದರ್ಭ. ನೆತ್ತರಂ ಬೆಲಗಸೆ, ಬೆಲಗಸೆ ಅಂದರೆ ಬೊಗಸೆ, ಬೊಗಸೆಯಲ್ಲಿ ಕುಡಿಯುವಾಗ ಈ ನಿಸ್ತ್ರಿಂಶತೆಯಲ್ಲಿ ನಿಷ್ಕರುಣೆ ಅಂತ ಅನ್ನುವ ತಾತ್ಪರ್ಯ. ನಿಸ್ತ್ರಿಂಶ ಅಂತಂದರೆ ಖಡ್ಗ ಅಂತ, ನಿಸ್ತ್ರಿಂಶತೆ ಅಂದರೆ ಖಡ್ಗಕ್ಕೆ ಬಂದಂಥ ನಿಷ್ಕಾರುಣ್ಯ. ಹಿಡಿಂಬಿಯಂ ಪೊರ್ದಿ ಕಲ್ತನಾಗನೆ. ಪ್ರಾಯಶಃ ಈ ದುಷ್ಟತನವನ್ನು, ಈ ರುದ್ರ ಬೀಭತ್ಸ ಗುಣಗಳನ್ನು ರಾಕ್ಷಸಿಯ ಪತಿಯಾಗುವ ಮೂಲಕ ಕಲ್ತಿರಬೇಕು. ಹೆಂಡತಿ ಹೇಳಿಕೊಟ್ಟ ಪಾಠ ಅಂತ. ಆ ಮೂಲಕ ಮತ್ತೊಂದು ಮನೆ ತಿರಸ್ಕಾರ ಬೇರೆ ಉಂಟು. ಹೀಗೆ ಹೇಳ್ತಾನೆ. ಬೈಗಳನ್ನು ಈ ಥರ ಯಾವ ವ್ಯಕ್ತಿಗೆ ಹೇಳೋಕೆ ಬರುತ್ತೆ? ಇದಕ್ಕಾದರೂ ರನ್ನನ ಗದಾಯುದ್ಧ ಓದಬೇಕು ಅಂತನ್ನುವಂತೆ ಇದೆ. ಆಮೇಲೆ ಅವನು ಅರ್ಜುನನ ಕಡೆ ತಿರುಗುತ್ತೆ ಅವನ ಕ್ರೋಧ ನೋಡಿ. ಕ್ರಮವಾಗಿ ಧರ್ಮ, ಭೀಮ, ಅರ್ಜುನ ಇವರುಗಳ ಕಡೆಗೆ ತಿರುಗಿ ಹಳಿಯೋಕ್ಕೆ ಆರಂಭ ಮಾಡ್ತಾನೆ. ಎನಗೆ ಆಜೂದಿನೊಳ್ ಅಗ್ರಜ ಅನುಜ ಸಮೇತಂ ಗಂಡು ದೊಳ್ತಾಗಿ ಕಾನನದೊಳ್ ವಲ್ಕಲಧಾರಿಯಾಗಿ ಹರನೊಳ್ ದಿವ್ಯಾತ್ರಮಂಬೇಡೆ ಬೆಳ್ತನದಿಂ ತಾಪಸನಾಗಿ ಪೇಡಿಯನೇ ಮತ್ಸ್ಯ ಆಮಾಸದೊಳ್ ವಸುದೇವನ ನಂಟಂ ನಟನಾಗಿಯೇ ಬಾರದ ಭವಂ ಬಂದಂ ಪೃಥಾನಂದನಂ. ಅರ್ಜುನ ಏನೆಲ್ಲ ಅವತಾರಗಳನ್ನು ತಾಳ್ದ ಅನ್ನೋದನ್ನ ಪಟ್ಟಿ ಮಾಡ್ತಾ ಇದ್ದಾನೆ ಈ ವೃತ್ತದಲ್ಲಿ. ಎನಗೆ ಆ ಜೂಜಿನೊಳ್ ಅಗ್ರಜಾನುಜ ಸಮೇತಂ ಗಂಡು ದೊಳ್ತಾಗಿ. ಗಂಡು ತೊಳ್ತು, ಗಂಡು ದೊಳ್ತು. ತೊತ್ತು ಅನ್ನುವ ಪದದ ಮೂಲ ತೊಳ್ತು ಅನ್ನುವ ಹಳಗನ್ನಡ. ಹೀಗಾಗಿ ಅವನು ಮೊದಲಿಗೆ ಧರ್ಮರಾಜ ಜೂಜಿನಲ್ಲಿ ತಮ್ಮಂದ್ರನ್ನೆಲ್ಲ ಕಳ್ಕೊಂಡು ತನ್ನನ್ನೂ ತಾನು ಕಳ್ಕೊಳ್ತಾನೆ, ಪರಾಭೂತನಾಗಿ ದಾಸನಾಗ್ತಾನಲ್ವಾ, ಅದನ್ನು ಹೇಳ್ತಾ ಇದ್ದಾನೆ. ತನ್ನ
ಅಗ್ರಜನಾದ ಧರ್ಮಜ, ಭೀಮ ಹಾಗೂ ಅನುಜರಾದ ಮಾದ್ರೇಯರು, ನಕುಲ ಸಹದೇವರ ಸಮೇತ ಮಧ್ಯಮ ಪಾಂಡವ ಅಂತ ಅನಿಸಿಕೊಂಡ ಅರ್ಜುನ ತೊತ್ತಾದ. ಹಿಂದೆ ಮುಂದೆ ಎರಡೂ ಕಡೆಯೂ ತೊತ್ತುಗಳೇ ಇದ್ದದ್ದು. ಗಂಡುದೊಳ್ತಾಗಿ ಕಾನನದೊಳ್ ವಲ್ಕಲಧಾರಿಯಾಗಿ, ಅದೊಂದು ವೇಷ, ತೊತ್ತಿನ ವೇಷ, ಸೇವಕನ ವೇಷ. ಆದರೆ ಈಗ ಕಾಡಿನಲ್ಲಿ ವಲ್ಕಲಧಾರಿಯಾಗಿ, ಚೀರಾಂಬರಧಾರಿಯಾಗಿ, ಆಮೇಲೆ ಹರನೊಳ್ ದಿವ್ಯಾಸ್ತ್ರಮಂ ಬೇಡೆ ಬೆಳ್ತನದಿಂ, ಬೆಳ್ತನ ಅಂದರೆ ಬೆಪ್ಪುತನ, ಪೆದ್ದತನ, ಗಾಂಪತನ ಅಂತ. ಕ್ಷತ್ರಿಯ ಬೇಡಬಾರದು, ಹೋರಾಡಬೇಕು, ಕಸಿದುಕೊಳ್ಳಬೇಕು ಅನ್ನುವುದು ಇವನ ತಾತ್ಪರ್ಯ. ತಾಪಸನಾಗಿ ತಪಸ್ಸು ಮಾಡಿದನಲ್ಲ 2 ವರ್ಷ ಇಂದ್ರಕೀಲ ಪರ್ವತದಲ್ಲಿ, ಪೇಡಿಯನೆ ಅಂದರೆ ಅವನು ನಪುಂಸಕನಾಗಿ ಮತ್ಸ್ಯ ಆವಾಸದಲ್ಲಿ ವಿರಾಟನ ಅರಮನೆಯಲ್ಲಿ ವಾಸುದೇವನ ನಂಟಂ ಸರಿಯಾಗಿ ಹೋಯ್ತಲ್ಲ. ಅವನು ನೋಡಿದ್ರೆ ಗೋಪಾಲಕ, ಅರವಿಂಡಿನ ವೇಷ ಅವನದು, ನಾಸಾಗ್ರೆ ನವಮುಕ್ತಿಕಂ ಅಂದರೆ ಇನ್ನೆಂಥದ್ದು. ಹೀಗಿರತಕ್ಕಂಥ ಆ ಕೃಷ್ಣನ ವೇಷ, ವನಮಾಲಾ ಧಾರತ್ವ, ಮತ್ತೆ ಶಿಖಿಪಿಂಚ ಮೌಲಿತ್ವ, ಇನ್ನು ವೇಣುವಾದಿತ್ವ, ಇವೆಲ್ಲ ಸೇರಿದ್ರೆ ಅರ್ಧ ನಟತ್ವ ಬಂತು, ಇನ್ನಷ್ಟು ವಿಟತ್ವ ಇದೆ. ಹೀಗಿರುವ ಕೃಷ್ಣನ ನಟನಾಗಿ ಅರ್ಹವಾದ ರೀತಿಯಲ್ಲಿ ಬಾರದ ಭವಂ ಬಂದಂ, ಬರಬಾರದ ಹುಟ್ಟು, ಬರಬಾರದ ಸ್ಥಿತಿ, ಬರಬಾರದ ಗತಿಗೆ ಬಂದವನು ಪೃಥಾನಂದನಂ ಅಂತ ಹೇಳ್ತಿದ್ದಾರೆ. ಪಾಪ ಅವರಣ್ಣ ಜೂಜಲ್ಲಿ ಸೋತರೆ ಅವನೇನು ಮಾಡೋಕ್ಕಾಗುತ್ತೆ? ವ್ರತದಂತೆ ಕಾನನದಲ್ಲಿ ವಲ್ಕಲಧಾರಿಗಳಾಗಿ ವಾನಪ್ರಸ್ಥಿಗಳಾಗಿರಬೇಕು ಅನ್ನೋದನ್ನು ಮಾಡಿದ. ಶಿವನನ್ನೇ ಒಲಿಸಿಕೊಂಡನಲ್ಲ ತಪಸ್ಸು ಮಾಡಿ. ಅಂದರೆ ಇನ್ನೊಬ್ಬರ ಗುಣವನ್ನೂ ದೋಷವಾಗಿ ಹಳೆಯಬೇಕು ಅಂದರೆ ಎಲ್ಲ ಯುಕ್ತಿ ಚಮತ್ಕಾರ ಇದ್ದರೆ ಸಾಕು, ಅಷ್ಟನ್ನೂ ಮಾಡಬಹುದು. ಈಗಿನ ಲೆಫ್ಟಿಸ್ಟ್ಗಳ ಪರಿಭಾಷೆ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಮತ್ತೊಂದಿಷ್ಟು ಮಂತ್ರ ಪುಷ್ಪ ಹಾಕ್ತಾನೆ. ದೊರೆಯಮ ಪುತ್ರನ್ ಇರ್ದಗಿರವೋ ವಾಯುಜನ್ ಇರ್ದಗಿರವೋ ಅಗ್ನಿಪುತ್ರಿ ಇರ್ದಗಿರವೂ ಯಮಳರ್ಕಳ್ ಇರ್ದಗಿರವೋ ಮತ್ಸ್ಯ ನಿವಾಸದೊಳ್ ಎಲ್ಲಂ ಅಂತೆ ಮೈಗರೆದಿರೆ ಗಂಡುಗೆಟ್ಟು ಬಳೆದೊಟ್ಟು ಬೃಹನ್ನಳೆಯಾಗಿ ಪಾರ್ಥನಿರ್ದಗಿರವುಂ ಎನಲ್ಕೆಗೆ ಪಾರ್ಥನದು ಗಂಡುಗೆಟ್ಟು ಬಳೆದೊಟ್ಟು ಬೃಹನ್ನಳೆಯಾಗಿ ಪಾರ್ಥನು ಇರ್ದಗಿರವುಂ ರಂಬೆಯ ಶಾಪಮೋ ತನ್ನ ಪಾಪಮೋ. ದೊರೆ ಯಮಪುತ್ರನ ಇದಿರುವು, ವಾಯುಜನ ಇದಿರುವು, ಅಗ್ನಿಪುತ್ರಿಯೇ ಇದಿರುವು. ಇವರೆಲ್ಲರ ಎದುರಿಗೆ ಅಂದರೆ ತನ್ನ ಅಣ್ಣ ಧರ್ಮರಾಜ ಇದ್ದಾನೆ, ಇನ್ನೊಬ್ಬ ಅಣ್ಣ ಭೀಮ ಇದ್ದಾನೆ, ತಾನೇ ಸ್ವಯಂವರದಲ್ಲಿ ಮತ್ಸ್ಯಂತ್ರ ಭೇದಿಸಿ ಕೈ ಹಿಡಿದಂಥ ಪತ್ನಿ ದ್ರೌಪದಿ ಇದ್ದಾಳೆ, ಇನ್ನು ಯಮಳರ್ಕರ್ ಅಂದರೆ ಸಹೋದರರಾದಂಥ ಅವಳಿ ಮಕ್ಕಳು ನಕುಲ ಸಹದೇವರಿದ್ದಾರೆ. ಅವರೆಲ್ಲರ ಎದುರಿಗೆ, ಈ 5 ಜನರ ಎದುರಿಗೆ ಮತ್ಸ್ಯ ನಿವಾಸದಲ್ಲಿ, ಮತ್ಸ್ಯೇಂದ್ರನ ಭವನದಲ್ಲಿ ಮೈಗೆರೆದಿರೆ ಗಂಡುಗೆಟ್ಟು ಮೈವೆತ್ತ ನಪುಂಸಕತೆಯಿಂದ ಗಂಡುತನವನ್ನು ಬಿಟ್ಟು ಬಳೆದೊಟ್ಟು ಬೃಹನ್ನಳ ರೂಪದಿಂದ, ಬೃಹನ್ನಳ ನಾಮದಿಂದ, ಬೃಹನ್ನಡೆ ಅಂತೂ ಕೂಡ ಉಂಟು, ಪಂಪ ಬೃಹಂದಳೆ ಅಂತೂ ಕೂಡ ಬರೀತಾನೆ. ಆ ಪಾರ್ಥ ಇದ್ದನಲ್ಲ, ಅದು ರಂಭೆಯ ಶಾಪವೋ. ಪಂಪ ಭಾರತದಲ್ಲಿ ಪ್ರಾಯಶಃ ಜೈನ ಮೂಲಗಳಲ್ಲಿ ರಂಭೆ ಶಾಪ ಕೊಟ್ಟದ್ದು ಉರ್ವಶಿ ಅಲ್ಲ ಅಂತ ಉಂಟು. ವೈದಿಕ ಪರಂಪರೆಯಲ್ಲಿ ಉರ್ವಶಿ ಅಂತ ಉಂಟು. ಆದರೆ ಮಹಾಭಾರತದ ಪರಿಷ್ಕೃತ ಆವೃತ್ತಿಯಲ್ಲಿ ಈ ಒಂದು ಶಾಪದ ಪ್ರಸಂಗವೇ ಬರೋದಿಲ್ಲ, ಉರ್ವಶಿ ಪ್ರಕರಣವೇ ಇಲ್ಲ. ಕುಮಾರವ್ಯಾಸ ಭಾರತದಲ್ಲೆಲ್ಲ ತುಂಬ ರಮಣೀಯವಾದಂಥದ್ದದು, ಆದರೆ ಅದು ಕಾಣಿಸೋದಿಲ್ಲ. ಹಾಗೆ ಸೌಗಂಧಿಕ ಪುಷ್ಪ ಪ್ರಸಂಗವೂ ಕಾಣಿಸತಕ್ಕಂಥದ್ದಲ್ಲ. ಬಹಳ ಸೊಗಸಾದ ಭಾಗಗಳು. ಪ್ರಕ್ಷೇಪ ಅಂತ ವಿದ್ವಾಂಸರ ತೀರ್ಮಾನ. ಪ್ರಕ್ಷೇಪವೋ ಅಲ್ಲವೋ ಬೇರೆ, ಆ ಆಕ್ಷೇಪ ಹಾಗಿರಲಿ, ರಸ ಉಂಟೇ ಇಲ್ಲವೇ ಅಂತ ನೋಡಬೇಕು. ಹಾಗೆ ಕಂಡಾಗ ರಸೋತ್ತರವಾದ ಸಂದರ್ಭಗಳು ಅವು ಅಂತ ಗೊತ್ತಾಗುತ್ತದೆ. ಅವನ ಪಾಪ ಹೊರತು ಅದು ಯಾರ ಶಾಪವೂ ಅಲ್ಲ ಅಂತ ಆ ವ್ಯಂಗ್ಯ, ಆ ಗೇಲಿ ಹಾಗೆ ಮಾಡ್ತಾನೆ. ಆಮೇಲೆ ಇನ್ನೂ ಹೇಳ್ತಾನೆ, ಇವನು ಏನೇನನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತಂದರೆ ಅರ್ಜುನ ಯುದ್ಧದಲ್ಲಿ ಆದರೂ ನ್ಯಾಯವಾಗಿ ನಡ್ಕೊಂಡನ. ಇಷ್ಟೆಲ್ಲ ಸಾಕ್ಷಾತ್ ಮಹೇಶ್ವರನ ಒಲಿಸಿಕೊಂಡು ಆಯುಧವನ್ನು ಪಡ್ಕೊಂಡಂಥವನು, ಗುರುವಿಗೆ ತುಂಬ ಪ್ರೀತಮನಾದ ಶಿಷ್ಯ ಅಂತ ಆದವನು ಮಾಡಿದ್ದೇನು ಅಂತ ಹೇಳ್ತಾನೆ. ಗುರುವಂ ಪ್ರೋಜ್ಜ
ಪ್ರವುಜ್ಜಿತ ಚಾಪನಂ ಪ್ರವುಜ್ಜಿತ ಚಾಪನಂ ಗುರುವಂ ಪುಸಿದು ಕೊಂದ ಈ ಬೀರಮಂ ಭೀಷ್ಮರಂ ಶರಶಯ್ಯಾಗತರಂ ಕರುತ್ತು ಗುರಿಯಚ್ಚ ಆ ಪೊಚ್ಚರಂ ಕರ್ಣನಂ ವಿರಥಜ್ಜಾಯುಧನ್ ಎನ್ನದೆ ಹೆಚ್ಚು ತಲೆಗೊಂಡ ಆ ಶೌರ್ಯಮಂ ಪಾಂಡುಪುತ್ರರೇ ಬಲ್ಲರ್ಮೆರೆಯಲ್ಕೆ ಸ್ವಾಗತಧನಂ ಸುಯೋಧನಂ ಬಲ್ಲನೇ. ಏನು ವ್ಯಂಗ್ಯ ನೋಡಿ. ಗುರುವಂ ಪ್ರೋಜ್ಜಿತ ಚಾಪನಂ, ಶಸ್ತ್ರಸನ್ಯಾಸ ಮಾಡಿದ್ದ ಗುರುವನ್ನ ದೃಷ್ಟದ್ಯುಮ್ನ ಅವನು ಕೊಂದದ್ದು. ಆದರೆ ಆಗ ಸುಮ್ಮನೆ ಇದ್ದನಲ್ಲ ಅರ್ಜುನ ಅಂತ. ಸುಮ್ಮನೆ ಇರಲಿಲ್ಲ, ದೃಷ್ಟದ್ಯುಮ್ನ ಜೊತೆ ಬೇಕಾದಷ್ಟು ಕೋಲಾಹಲ ಮಾಡ್ದ. ಪುಸಿದು ಕೊಂದ ಬೀರಮಂ, ಇನ್ನು ಅವನನ್ನ ಸುಳ್ಳಾಡಿ ಕೊಲಿಸಿದಂಥ ಧರ್ಮಜ ಇರಬಹುದು, ಅದಕ್ಕೆ ಸೇರಿಕೊಂಡವನು ಪಾರ್ಟಿ ಆದವನು ಅರ್ಜುನ. ಭೀಷ್ಮರಂ ಶರಶಯ್ಯಾಗತರಂ ಕರುತ್ತು ಗುರಿಯಚ್ಚಾಂ ಪಚ್ಚರಂ, ಇನ್ನ ಮಾಡಿದ ಅವನು ವಿಶೇಷ ಯಾವುದು? ಶರಶಯ್ಯಾಗತರಾಗಿ ಮಾಡಿದ ಭೀಷ್ಮರನ್ನ. ಆಗ ಅವರಿಗೆ ಗುರಿಯಿಟ್ಟು ಬಾಣ ಬಿಟ್ಟ. ಮುಂದೆ ಶಿಖಂಡಿಯನ್ನು ಇರಿಸಿಕೊಂಡು ಹಿಂದೆ ತಾನಿದ್ದು ಆ ಮೂಲಕವಾಗಿ ಬಾಣ ಇಟ್ಟು ನೋಡಿ ಕರುತ್ತು ಗುರಿಯನ್ನು ಹೆಚ್ಚು ಬಾಣ ಪ್ರಯೋಗ ಮಾಡದಂಥ ಪೊಚ್ಚರ ಪರಾಕ್ರಮ ಯಾವುದಿದೆ? ಕರ್ಣನಂ ವಿರಥ ಜಾ ಆಯುಧನನ್ನ. ರಥ ಇಲ್ಲ, ಇನ್ನ ಬಿಲ್ಲಿನ ಹೆದೆ ಕೂಡ ಕಿತ್ತೋಗಿದೆ, ಆಯುಧ ಇಲ್ಲ. ಅವನನ್ನು ಹೆಚ್ಚು ತಲೆಗೊಂಡ ಬಾಣ ಪ್ರಯೋಗ ಮಾಡಿ ಕತ್ತರಿಸಿದಂಥ ಶೌರ್ಯ ಈ ಪಾಂಡು ಪುತ್ರನಾದಂಥ ಅರ್ಜುನಂದು. ಇಂಥ ಪೌರುಷವನ್ನ ಇವರು ಮಾತ್ರ ಮಾಡಬಲ್ಲರು, ದುರ್ಯೋಧನಂಗೆ ಸಾಧ್ಯವಾ? ಅದು ನನಗಾಗೋಲ್ಲಪ್ಪ, ಅದು ಅವ್ರಿಗೆ ಮಾತ್ರ ಆಗುತ್ತದೆ, ತನಗಾಗೋದಿಲ್ಲ ಅಂತ. ತಿರುಪತಿ ಕವಿಗಳ ನಾಟಕದಲ್ಲಿ ಬರುತ್ತದೆ. ಶಕುನಿ ಹೇಳ್ತಾನೆ, ಪಾಂಡವರು ಸಕಲ ಕಲಾ ಕೋವಿದರಿರ್ಬೋದು, ವಿದ್ಯಾ ಕೋವಿದರಿರ್ಬೋದು, ಆದರೆ ಕೌರವರು ಕೂಡ ಬೇಕಾದಂತೆ ಎಲ್ಲವನ್ನೂ ಬಲ್ಲವರು, ಅಖಿಲ ವಿದ್ಯಾಪಾರಂಗತರು ಅಂತ. ಆ ತಕ್ಷಣವೇನೆ ಕೃಷ್ಣ ಹೌದು ಶತ್ರುಗಳ ಜೊತೆ ಅವರು ಯುದ್ಧಕ್ಕೆ ಬಂದರೆ ಶತ್ರುಗಳ ಕೈಯಲ್ಲಿ ಪಲಾಯನ ಶಾಸ್ತ್ರವನ್ನೂ ಪಠಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ನೀವು ಶಾಸ್ತ್ರವನ್ನೆಲ್ಲ ಓದಿದ್ದೀರಿ ಕೌರವರು ಅಂತ ಹೇಳ್ತಿರಲ್ಲ, ಹೌದು, ಕೋದಂಡಗಳನ್ನು ಗದಾ ಗಾಂಡೀವಗಳನ್ನು ಧರಿಸಿದರೆ ಆ ಕೆಲಸವನ್ನು ಮಾಡ್ತಾರೆ ಅಂತ. ಯಾಕೆಂದರೆ ಮೊದಲು ಅವನು ಹೇಳಿರ್ತಾನೆ, ದುರ್ಯೋಧನ ನಾನು ಎಲ್ಲ ವಿಷಯದಲ್ಲೂ ಕೋವಿದ ಅಂದರೆ ಶಕುನಿ ಇಲ್ಲ, ಒಂದು ಪಾಕಶಾಸ್ತ್ರದಲ್ಲಿ ಮತ್ತೊಂದು ನಾಟ್ಯಶಾಸ್ತ್ರದಲ್ಲಿ ಅವರೇ ಸಾಟಿ, ಪಾಂಡವರಿಗೆ ನಾವಲ್ಲ ಅಂತ. ಹೀಗೆ ಅಜ್ಞಾತವಾಸದಲ್ಲಿ ಅವರಿದ್ದ ದೈನ್ಯ ಸ್ಥಿತಿಯನ್ನು ತಿವಿತಕ್ಕಂಥದ್ದು. ಬುದ್ಧಿ ಇತ್ತೋ, ಜಗಳ ಆಡಬೇಕು ಅನ್ನೋ ಮನಸ್ಸು ಪುರುಸೊತ್ತಿತ್ತೋ, ಎಷ್ಟೊತ್ತು ಬೇಕಾದರೂ ಗೇಲಿ ಮಾಡ್ತಾ ಕೂತ್ಕೊಳ್ಬೋದು, ಇನ್ನೇನೂ ಬೇಕಿಲ್ಲ. ವಿಟ್ ಈಸ್ ನಾಟ್ ಎ ಗ್ರೇಟ್ ಥಿಂಗ್. ಆದರೆ ಸತ್ಯ ತುಂಬ ದೊಡ್ಡದು. ಈ ಬಾಯಿಮಾತಿನ ಚಮತ್ಕಾರದಿಂದ ಸತ್ಯವನ್ನು ಮರೆಸತಕ್ಕಂಥದ್ದು ಎಂದೂ ಸಾಧ್ಯವಿಲ್ಲ. ಅದು ಗೊತ್ತು ಮಾಡಿಕೊಳ್ಬೇಕು. ಮುಂದೆ ಮತ್ತಷ್ಟು ಬೈತಾನೆ, ಪಾಂಡವನ್ನು ಇನ್ನಷ್ಟು ಹಳೀತಾನೆ. ಸ್ವಕಂ ಇರ್ಕೆ ಅಕ್ಕಟ ದರ್ಭಪಾಣಿ ಯಮಜಂ ದರ್ಭಪಾಣಿ ಯಮಜಂ ಸ್ವಕಂ ಇರ್ಕೆ ದರ್ವೀಕರಂ ವಾಯುಪುತ್ರಕನುಂ ಸ್ವಕಂ ಇರ್ಕೆ ಜರ್ಜರಹಸ್ತಂ ಇಂದ್ರತನಯಂ ಸ್ವಕಂ ಇರ್ಕೆ ದಸ್ರಾತ್ಮಜರ್ ದಂಡ ಮುಷ್ಟಿಕರರ್ ಸ್ವಕಂ ಇರ್ಕೆ ಶಸ್ತ್ರ ವಿಡಂಬಂ ಏವುದು ಅವರ್ಗಂ ಪಾಂಚಾಲಿಯುಂ ಗಂಧದಾಯಕಿ ಪಾಂಚಾಲಿಯುಂ ಗಂಧದಾಯಕಿಯಾಗಿ ಇರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ ನಿಗ್ರಹಂ ಪೊಲ್ಲದೆ. ಏನು ಅದ್ಭುತವಾದ ಮೋಹನ! ಆವಾಗ ಹಾಡಿದ ಶುದ್ಧ ಧನ್ಯಾಸಿ ಒಂದೊಂದು ಸೊಗಸು. ಸ್ವಕಮಿಕ್ಕರ್ಕಟ, ಸ್ವಕಂ ಅಂದರೆ ಸುಖ ಅಂತ. ಆ ಸುಖ ಇವೆಲ್ಲ ಕೂಡ ಸುಖದ ತದ್ಭವಗಳೇ. ಸ್ವಕಮಿಕ್ಕರ್ಕಟ ದರ್ಭಪಾಣಿ ಯಮಜಂ, ಕಂಕಭಟ್ಟ ಅಂತ
ದರ್ಭೆಯನ್ನು ಕೈನಲ್ಲಿ ಹಿಡಿದಿದ್ನಲ್ಲ ಆ ಧರ್ಮರಾಜ ಅವನು ಸುಖವಾಗಿರಲಿ. ದರ್ವೀಕರಂ, ದರ್ವಿ ಸೌಟನ್ನು ಕೈಯಲ್ಲಿ ಇಟ್ಕೊಂಡಂಥವನು. ದರ್ವೀಕರ ಅನ್ನೋದಕ್ಕೆ ಹಾವು ಅಂತ ಕೂಡ ಅರ್ಥ ಉಂಟು. ದರ್ವೀಕರ ಅಂತ ಅನ್ನೋದಕ್ಕೆ ಆ ಹೆಡೆ ಸೌಟಿನ ಆಕಾರದಲ್ಲಿ ಇರೋದ್ರಿಂದ ಆ ಹೆಸರು ಹಾವಿಗೆ ಬಂತು. ದರ್ವೀಕರಂ ವಾಯುಪುತ್ರಕನು, ಸೌಟನ್ನು ಹಿಡಿದ ಭೀಮ ಅವನು ಸುಖವಾಗಿರಲಿ. ಜರ್ಜರ ಹಸ್ತನ್, ನಾಟ್ಯಶಾಸ್ತ್ರದಲ್ಲಿ ಬರುತ್ತದೆ. ಮೊದಲಿಗೆ ರಂಗಪ್ರಯೋಗ ಮಾಡಬೇಕಾದ್ರೆ ಈಶಾನ್ಯ ಮೂಲೆಯಲ್ಲಿ ಜರ್ಜರ ಇಂದ್ರಧ್ವಜವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸ್ಕಂದ, ಸರ್ಪ ಅಂತ 5 ಪರ್ವಗಳು, 5 ಮೆಟ್ಲುಗಳಿರುತ್ತವೆ. ಅದಕ್ಕೆ ಧ್ವಜಗಳೆಲ್ಲ ಬೇರೆ ಬೇರೆದ ಅಲಂಕಾರ ಮಾಡಿರ್ತಾರೆ. ಅದನ್ನು ಸ್ಥಾಪನೆ ಮಾಡಿ ಶಿರಸ್ತೆ ರಕ್ಷತು ಬ್ರಹ್ಮ ದ್ವಿತೀಯಂಚ ಜನಾರ್ದನ ಅಂತೆಲ್ಲ ಹೇಳಿಬಿಟ್ಟು ತ್ವಂ ಮಹೇಂದ್ರ ಪ್ರಹರಣ ಅಂತ ಸ್ತೋತ್ರ ಮಾಡಬೇಕು ಅಂತೆಲ್ಲ ಬರ್ತದೆ. ನಾಟ್ಯಾಚಾರ್ಯನಾಗಿದ್ದರೆ ಜರ್ಜರ ಸ್ಥಾಪನ ಮಾಡೋದು, ದಿಕ್ಪಾಲಕ ಪೂಜೆ, ಮಧ್ಯದಲ್ಲಿ ಬ್ರಹ್ಮಬಲಿ ಅಂತ ಹೀಗೆಲ್ಲ ಕೊಡುವುದು ಉಂಟು. ಅದನ್ನೆಲ್ಲ ಮಾಡ್ತಾ ಇರಲಿ. ಗಾಂಡೀವದ ಜಾಗದಲ್ಲಿ ಜರ್ಜರ ಬಂತು, ಗದೆಯ ಜಾಗದಲ್ಲಿ ದೊಡ್ಡ ಸೌಟು ಬಂತು. ಇನ್ನು ಧರ್ಮರಾಜನಿಗೆ ಎಂದೂ ಯಾವುದೂ ಆಯುಧ ಇಲ್ಲ. ಇದ್ರೆ ಶಕ್ತಿ ಆಯುಧ ಅಂತಾರೆ, ನಿಶಕ್ತನಿಗೆ ಎಂಥ ಆಯುಧ? ದರ್ಭೆನೇ ಆಯುಧ ಅಷ್ಟೇ. ಇನ್ನು ದಸರಾ ಅಂದರೆ ಅಶ್ವಿನಿಗಳು ಅಂತ. ನಾಸತ್ಯವು ದಸರಾವು ಅಶ್ವಿನವು ಅಂತೆಲ್ಲ ಹೇಳ್ತಾರೆ. ದಸರಾತ್ಮಜರ್, ಅಶ್ವಿನಿಗಳ ಮಕ್ಕಳು ನಕುಲ ಸಹದೇವರು ದಂಡ ಮುಷ್ಟಿಕರ್, ದಂಡವನ್ನು ಕೈನಲ್ಲಿ ಹಿಡಿದಂಥವರಾಗಿರ್ತಾರೆ. ಒಂದು ಕುದುರೆಯನ್ನು ಪಳಗಿಸೋಕ್ಕೆ, ಇನ್ನೊಂದು ದನವನ್ನು ಅಂಕೆಯಲ್ಲಿಡೋಕ್ಕೆ. ಶಸ್ತ್ರ ವಿಡಂಬಂ ಏವುದೋ ವರ್ಗಂ, ಅವರಿಗೆ ಆಯುಧ ಯಾಕೆ ಬೇಕು? ಅದೆಲ್ಲ ವಿಡಂಬನೆ. ಇನ್ನು ಪಾಂಚಾಲಿ ಗಂಧದಾಯಕಿಯಾಗಿ, ಸೈರಂಧ್ರಿಯಾಗಿ ಕೇಶ ಸಂಸ್ಕಾರಾದಿಗಳನ್ನು ಮಾಡೋದಕ್ಕೆ ಅಂಗಲೇಪನ, ಅನುಲೇಪನ, ಅಂಗರಾಗಾದಿಗಳನ್ನು ತಂದುಕೊಡಕ್ಕಿರಬೇಕು. ಇನ್ನು ಮತ್ಸ್ಯಗೃಹದಲ್ಲಿ ಹಾಗಿದ್ದಾಗ ನಿಗ್ರಹಂ ಪೊಲ್ಲದೆ ಅವರನ್ನು ಗೆಲ್ಲೋದೇನು, ಅವ್ರನ್ನ ಬಡಿಯೋದೇನು, ಇವೆಲ್ಲ ನಮಗೆ ಅವಮಾನ ಅಂತ. ಅಜ್ಞಾತವಾಸ ಮಾಡಬೇಕು ಅನ್ನೋದು ಕರಾರಿತ್ತು, ಅದಕ್ಕೆ ಮಾಡಿದರು. ಅದನ್ನು ಇವನು ಒಪ್ಪೋದಕ್ಕೆ ತಯಾರಿಲ್ಲ. ಮತ್ತೆ ಸಭಾಪರ್ವಕ್ಕೆ ಹೊರಟೋಗ್ತಾನೆ. ಉದ್ಯೋಗ ಪರ್ವದಿಂದ ಹಿಂದೆ ವಿರಾಟ ಪರ್ವಕ್ಕೆ ಬಂದ, ವಿರಾಟ ಪರ್ವದಿಂದ ಹಿಂದೆ ಸಭಾಪರ್ವಕ್ಕೆ ಬರ್ತಾನೆ. ಸಭಾಪರ್ವದಲ್ಲಿ ಅವರು ಆ ಪಾಂಚಾಲಿಗೆ ಅಪಮಾನ ಆಗ್ತಾ ಇದ್ದಾಗ ಏನು ಕಿಸೀತಾ ಇದ್ರು ಅಂತ ಹೇಳ್ತಾನೆ. ಸಭೆಯೊಳ್ ತಮ್ಮಯ ಪಕ್ಕದೆ ಎನ್ನನುಜಂ ಆ ಪಾಂಚಾಲಿಯಂ ಪಂಚವಲ್ಲಭೆಯಂ ಮೋದೆಯುಂ ಅಲ್ಲಿ ಮಿಳ್ಮಿಳನೆ ನೋಡುತ್ತಿದ್ದ ಬಲ್ಲಾಳ್ಗಳ್ ಇಲ್ಲಿ ಭರಂಗೈದಪರ್ ಈ ಪರಾಕ್ರಮಮಂ ಈ ಪೆರ್ಮಾತುಂ ಈ ಗಂಡುಂ ಈ ಸುಭಟಾಲಾಪಮಂ ಎಲ್ಲಂ ಆ ನೃಪತಿಗಳಿಗೆ ಏನೆಂಬೆಂ ಎಲ್ಲಿ ಇರ್ದುರೋ. ಅಭೇರಿ ರಾಗ ತುಂಬ ಸೊಗಸಾದದ್ದು. ಅದರೊಳಗೆ ಮತ್ತೆ ಮೂದಲೆ, ಎಲ್ಲ ರಾಗವನ್ನು ಮೂದಲೆಗೆ ಬಳಸ್ಕೊಳ್ತಾ ಇದ್ದಾನೆ. ಅವನಿಗೆ ಪಾಪ ರಾಗಗಳ ಬಗ್ಗೆ ವೈರಾಗ್ಯವೇ ಇಲ್ಲ. ಸಭೆಯೋಳ್ ತಮ್ಮಯ ಪಕ್ಕದ ಅನುಜನ್, ನನ್ನ ತಮ್ಮ ದುಶ್ಯಾಸನ ಪಾಂಚಾಲಿಯನ್ನ ಪಂಚವಲ್ಲಭೆ, ಅಲ್ಲಿ ಮತ್ತೆ ತಿವಿತ ಗೇಲಿ, ಅವಳು ಬಹುಪತಿವ್ರತೆ, ಬರೀ ಪತಿವ್ರತೆ ಅಲ್ಲ. ಮೋದೆಯು ಒದ್ದು ಕರ್ಕೊಂಡು ಬಂದಾಗ ಮಿಳ್ಮಿಳನೆ ನೋಡುತ್ತಿರ್ತಾರೆ, ಕಣ್ಣು ಮಿಟಕಿಸದೆ ನೋಡ್ತಾ ಇದ್ರು. ನಾನೆಲ್ಲ ಗಂಧರ್ವ ಅನ್ನುವಂತೆ ನೋಡ್ತಾ ಇದ್ರಲ್ಲ ಬಲ್ಲಾಳ್ಗಳ್ ಇಲ್ಲಿ ಭರಂಗೈದ ಪರ್. ಈಗ ಯುದ್ಧದಲ್ಲಿ ಅವರಿಗೆ ಪರಾಕ್ರಮ ಶೌರ್ಯ ಇಲ್ಲ, ಅಂದು ಏನಾಯಿತು ಅಂತ. ಈ ಪ್ರೆಸಿಡೆನ್ಸನ್ನು ಇಟ್ಕೊಂಡು ಮಾತಾಡೋದು ಎಲ್ಲ ಕಡೆಯಲ್ಲಿ ಉಂಟು. ಆವತ್ತ್ಯಾಕೆ ಸುಮ್ಮನಿದ್ರಿ, ಈಗ ಯಾಕೆ ಮತ್ತೆ ಗಲಾಟೆ ಮಾಡ್ತೀರಾ? ಲೆಫ್ಟಿಸ್ಟ್ ಯುಕ್ತಿ. ಅಂದು ಬುದ್ಧಿಗೆಟ್ಟಿದ್ವಿ, ಇಂದು ಬುದ್ಧಿ ಬಂದಿದೆ ಅಂತ ಅನ್ನಬೇಕಷ್ಟೇ, ಇನ್ನೇನೂ ಇಲ್ಲ. ಕಡೆಗೆ ಬಲವೇ ಎಲ್ಲ ಕಡೆಯಲ್ಲೂ ಮಾತಾಡಿಸ್ತಕ್ಕಂಥದ್ದು, ಮತ್ತಾವುದೂ ಅಲ್ಲ. ಈ ಪರಾಕ್ರಮ, ಈ ಪೆರ್ಮಾತು, ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರಲ್ಲ, ಈ ಗಂಡು, ಈ ಶೌರ್ಯ, ಇವೆಲ್ಲ ಕೂಡ ಸುಭಟಾಲಾಪಮಂ, ಈ ವೀರಾಲಾಪಗಳೆಲ್ಲವೂ ಈ ನೃಪತಿಗಳಿಗೆ ಎಲ್ಲಿರ್ದುದೋ, ಈ ಮಹಾರಾಜರು, ಈ ಭೂಪರಿಗೆ ಎಲ್ಲಿ ಹೋಗಿತ್ತೋ ಅವತ್ತು. ಈಗ ಮಾತ್ರ ಬಾಯಿ ಬಂದಿದೆ. ಅಲ್ಲೆಲ್ಲರೂ ಬೆಲ್ಲ ಜಜ್ಜಿದ ಕಲ್ಲಿನಂತೆ ಮೂಲೆಯಲ್ಲಿ ಕೂತಿದ್ರಲ್ಲ, ಏನಾಯಿತು ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಗೇಲಿ ಮಾಡಿ ಹೇಳ್ತಾನೆ. ಪವನಂಗೆ ಪುಟ್ಟಿದಂ ರಾಘವನ ಅಣುಗಣಾಳ್ ತ್ರಿನಯನಾಂಶಂ ಎನಿಸುವ ಪಾಂಡವ ಕೇತು ದಂಡದೊಳ್ ನೆಲೆಸುವುದು ಆವ ಅಗ್ಗಳಿಕೆ ಕಪಿಗೆ ಚಪಲತೆ ಸಹಜಂ. ಇವರನ್ನು ಬೈಯದ್ದಲ್ಲದೆ ಧ್ವಜದಲ್ಲಿರ್ತಕ್ಕಂಥ ಹನುಮಂತನ್ನು ಬೈತಾನೆ. ಏನು ಮುಂದೆ ರುದ್ರಾಂಶನಂತೆ ಭವಿಷ್ಯತ್ ಬ್ರಹ್ಮನಂತೆ ಅವೆಲ್ಲ ಹನುಮಂತಂದು ಕೋಲಾಹಲ ಇರಲಿ,
ರಾಮನ ಬಂಟನಂತೆ ಈ ಧ್ವಜದಲ್ಲಿರೋದು ದೊಡ್ಡದ, ಕಪಿಗೆ ಚಪಲತೆ, ಮರದಿಂದ ಕೊಂಬೆಗೆ, ಕೊಂಬೆಯಿಂದ ರೆಂಬೆಗೆ, ರೆಂಬೆಯಿಂದ ರಥಕ್ಕೆ, ರಥದಿಂದ ರಥದ ಧ್ವಜಕ್ಕೆ ಬರುತ್ತೆ. ಒಂದು ಕ್ಷಣ ಕೂತಿರುತ್ತೆ, ಮತ್ತೆ ಅಲ್ಲಿಂದ ಚೀತ್ಕಾರ ಮಾಡ್ಕೊಂಡು ಇಲ್ಲೆಲ್ಲೋ ಹಣ್ಣು ಹಂಪಲಕೊಂಡು ಹೋಗುತ್ತೆ. ಅದೊಂದು ದೊಡ್ಡ ಸಂಗತಿನಾ ಅಂತ ಹೇಳಿ, ಇನ್ನ ಪುರುಷರ್ ಮೂವರೊಳ್ ವರ್ವನೆಂಬ ಅಸುರ ಪ್ರಧ್ವಂಸಿ ಎಂಬರ್, ತ್ರೈಪುರುಷರಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಅಸುರ ಪ್ರಧ್ವಂಸಿಯಂನ ಜಗದ್ಗುರುವೆಂಬರ್, ಹೀಗೆಲ್ಲ ಹೇಳ್ತಾರಲ್ಲ ಕೃಷ್ಣನನ್ನ. ಅವನು ಮಾಡಿದ್ದೇನು ಅಂತ ಪಾಂಡವ ಪ್ರತಿಷ್ಠಾಪನಾಚಾರ್ಯನಾದ ಕೃಷ್ಣನನ್ನು ಬೈಯೋಕೆ ತೊಡಗುತ್ತಾನೆ. ಅನಿಮೇಷಾದ್ಯವತಾರಂ ತನಗಾಗೆ ದಶಾವತಾರಂ ತನಗಾಗೆ ಅನಿತರೊಳ್ಗಿರದೆ ಅರ್ಜುನನ ರಥಂ ಯತಗಿ ಪನ್ನೊಂದನೆಯದು ಸೂತಾವತಾರಂ ಹರಿಗೆ ಆಯ್ತೆ ಹರಿಗೆ ಅನಿಮೇಷಾದ್ಯವತಾರಂ ದಶಾವತಾರಂ ತನಗೆ ಆಗಿ ಅನಿತರೊಳ್ಗಿರದೆ ಸೂತಾವತಾರಂ ಪನ್ನೊಂದನೆಯದು ಆಯ್ತೆ ಹರಿಗೆ ಅರ್ಜುನನ ರಥಂ ಯತಗಿ ಆಯ್ತೆ ಆಯ್ತೆ ಹರಿಗೆ. ನೋಡಿ ಎಲ್ಲೆಲ್ಲಿಗೆ ಹೋಗುತ್ತದೆ ಅಂತಂದ್ರೆ, ಅವರು ಪರವಾಗಿರೋರನ್ನ ಎಲ್ಲರನ್ನೂ ಕುಲಕೋಟಿಗಳನ್ನು ಉದ್ಧಾರ ಮಾಡೋವರೆಗೂ ಆಗುತ್ತದೆ. ಮಹಾವಿಷ್ಣು ದಶಾವತಾರಿ ಅಂತ ಪ್ರಖ್ಯಾತ, 24 ಅವತಾರ ಅಂತ, ಅನಂತ ವೈಭವ, ಅನಂತ ಅವತಾರಗಳು, ಅದಕ್ಕೆ ಕೊನೆ ಮೊದಲಿಲ್ಲ ಅಂತ ಭಕ್ತಿಯ ದೃಷ್ಟಿಯಿಂದ ನಾವು ಹೇಳ್ತೀವಿ. ಇವನು ಹೇಳ್ತಾನೆ ಅನಿಮೇಷಾದ್ಯವತಾರಂ ತನಗಾಗಿ. ಅನಿಮೇಷ ಅಂದರೆ ಮೀನು, ಎವೆ ಇಕ್ಕದೇ ಇರುತ್ತದೆ, ಅದಕ್ಕೆ ಕಣ್ರೆಪ್ಪೆಯೇ ಇಲ್ಲ ಅಂತ. ವಸ್ತುತಃ ಶಾಸ್ತ್ರಜ್ಞರು ಅದನ್ನು ಬಲ್ಲಂತ ಆ ಮತ್ಸ್ಯಶಾಸ್ತ್ರಜ್ಞರೆಲ್ಲ ಹೇಳ್ತಾರೆ, ಅದರ ಕಣ್ರೆಪ್ಪೆಯ ಪಾರದರ್ಶಕವಾಗಿ ಕಣ್ಣನ್ನು ಮುಚ್ಚಿಕೊಂಡಿರುತ್ತದೆ ಅಂತ. ಹಾಗಿದ್ದು ನಮಗೆ ಗೊತ್ತಾಗೋದಿಲ್ಲ. ಅನಿಮೇಷಾದ್ಯವತಾರಂ ತನಗಾಗಿ. ದೇವತೆಗಳು ಅನಿಮೇಷರು, ಅವರು ರೆಪ್ಪೆ ಮಿಟಿಕ್ಸೋಲ್ಲ. ನಿಮೇಷ ಅಂದರೆ ರೆಪ್ಪೆ ಮಿಟಿಕ್ಸೋತ್ತಾನೆ. ಈ ಎಲ್ಲ ಮತ್ಸ್ಯಕೂರ್ಮ ವರಾಹಾದಿ ದಶಾವತಾರಗಳನ್ನು ತಾಳಿದಂಥವನು ಅರ್ಜುನನ ರಥ ಮೆಸಗಿ, ಅರ್ಜುನನ ರಥಕ್ಕಾಗಿ 11ನೆಯದು ಸೂತಾವತಾರಮಾಯಿತೆ. ಇನ್ನೊಂದು ಸೂತಾವತಾರ, ಬಂಡಿಯ ಬೋವನಾಗುವ ಸಾರಥಿಯಾಗುವ ಅವತಾರವೂ ಅವನಿಗೆ ಬೇಕಾಯಿತೆ. ಸೂತತ್ವ ಅನ್ನೋದಿಷ್ಟು ಕೀಳು ಅಂತ ದುರ್ಯೋಧನ ಹೇಳ್ತಾನೆ. ಆ ಸೂತನ್ನ ಹೊಸ್ಕೊಂಡು ತಿರುಗ್ತಾ ಇದ್ನಲ್ಲ, ಹಾಡಿ ತಣಿಯನು, ನೋಡಿ ತಣಿಯನು, ಮಾಡಿ ತಣಿಯನು, ತಿಂದು ತೇಗಿ ತಣಿಯನು, ಎಷ್ಟು ಬೇಕಾದ್ರೂ ತಣಿಯನು ಅಂತ. ಬೇರೊಬ್ಬರು ಅದನ್ನು ಮಾಡಿದಾಗ ಹಾಗೆ ಅತ್ತೆ ಒಡೆದ ಜಾಡಿಗೆ ಬೆಲೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇರ್ತದೆ ಸತ್ಯ. ಒಟ್ಟು ಹರಿಗಾಯ್ತೆ ಅಂತ. ಆ ಹರಿ ಅನ್ನೋದ್ರೊಳಗೂ ಒಂದು ತಿವಿತ ಇದೆ. ಹರಿ ಅನ್ನೋದಕ್ಕೆ ಇರುವ 15 ಅರ್ಥಗಳಲ್ಲಿ ಕಪಿ ಅಂತ ಒಂದರ್ಥ, ಕುದುರೆ ಅಂತ ಒಂದರ್ಥ ಎಲ್ಲ ಇದೆ, ಕಪ್ಪೆ ಅಂತ ಕೂಡ ಒಂದರ್ಥ ಇದೆ. ಹೀಗಾಗಿ ಆ ನಿಕೃಷ್ಟತೆ ಅವನಿಗೂ ಬಂತಲ್ಲ ಅಂತ ಹೇಳ್ತಾನೆ. ಆಗ ಅದೆಲ್ಲ ಇರ್ಲಪ್ಪ, ಈ ಹೊತ್ತಿನ ನಿನ್ನ ಸ್ಥಿತಿ ಏನಾಗಿದೆ ಅಂತ ಸಂಜಯ ಮತ್ತೆ ಪಲ್ಲವಿಗೆ ಬರ್ತಾನೆ. ಭಯಂಕರವಾದ ವಿಸ್ತಾರದ ಈ ಒಂದು ತನಿಯ ಆವರ್ತನ ಆಗಿದೆ. ಹಾಗಾದ ಮೇಲೆ ಸವಾಲ್ ಜವಾಬ್ ತಾನಗಳ ಮೇಲೆ ತಾನಗಳು ಹೋದಾಗ ಅವನು ಹೇಳ್ತಾನೆ, ಕಟ್ಟ ಕಡೆಗೆ ನೀನು ಯುದ್ಧದಲ್ಲಿ ಸಾಧಿಸಿದ್ದೇನು? ಅವ್ರನ್ನ ಬೈದದ್ದಷ್ಟೇ ಆಯಿತು, ಇನ್ನು ಬಾಯಿ ಒಣಗ್ತಾ ಇದೆ, ಕುಡಿಯೋದಕ್ಕೆ ಒಳ್ಳೆ ನೀರು ಕೊಡ್ತಕ್ಕಂಥ ಒಬ್ಬ ಬಂಟ ಇಲ್ಲ, ಬೇಯ್ತಾ ಇರುವ ತಲೆಗೆ ಒಂದು ಛತ್ರ ಹಿಡಿಯುವ ಬಂಟ ಯಾರೂ ಇಲ್ಲ, ಹದ್ದು ಕಾಗಿಗಳು ಸುಳಿದಾಡಿ ಆ ರೆಕ್ಕೆಗಳೇ ನಿನಗೆ ಕ್ಷಣಕಾಲದ ಕ್ಷಣಿಕ ಛತ್ರಗಳಾಗಬೇಕಲ್ಲದೆ ಮತ್ಯಾವುದೂ ಇಲ್ಲ, ನಿನ್ನ ತಲೆ ಮೇಲೆ ಎಂದು ಕೂತು ಕುಕ್ಕೇವಾ ನಿನ್ನ ಕಣ್ಣನ್ನ ಅಂತ ಹುಡುಕಾಡ್ತಿರುವಂತೆ ತೋರುತ್ತದೆ. ಪ್ರತಿಕೂಲ ದೈವ ನೀನು ಅಂತ ಹೇಳ್ತಾನೆ. ಪ್ರತಿಕೂಲ ದೈವನೇ ದುರ್ಯೋಧನ ನೀ ಪ್ರತಿಕೂಲ ದೈವನೇ ಪ್ರತಿ ನೃಪರ್ ಅನುಕೂಲ ದೈವರ್ ಅಸಹಾಯನೇ ನೀ ಪ್ರತಿ ನೃಪರ್ ಅಸಹಾಯರ್ ನೀಂ ಪ್ರತಿಬಲಂ ಅದರಿಂದ ಅನರ್ಥಕಂ ವಾಕ್ಯಾರ್ಥಂ. ಅಬ್ಬರಬ್ಬರವಾಗಿ ಅವನು ಕುಂತಲ ವರಾಳಿನಲ್ಲಿ ಮುಗಿಸಿದರೆ ಇವನು ಕರಹರಪ್ರಿಯಕ್ಕೆ ಬಂದ. ಪ್ರತಿಕೂಲ ದೈವನಪ್ಪ ನೀನು, ನಿನಗೆ ವಿಧಿ ವಕ್ರವಾಗಿದೆ. ವಕ್ರೇ ವಿಧೌ ಶಿರಸಿ ಸ್ಥಿತೇ ಕಿಂಕುರ್ಯಾತ್ ಶಂಕರೋಪಿ ಭಿಕ್ಷಾ ಯಾಚಕ ಅಂತ
ವಕ್ರನಾಗಿ ಚಂದ್ರ, ವಿಧೌ ವಕ್ರೆ ಅಂದರೆ ವಿಧು ಮತ್ತು ವಿಧಿ ಎರಡು ಶಬ್ದಗಳು ಬೇರೆ ಬೇರೆವಾದರೂ ಬೇರೆ ಬೇರೆ ಅರ್ಥ ಆದರೂ, ವಿಧಿ ಅಂದರೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಎಲ್ಲರ ಲಲಾಟ ಲಿಖಿತವನ್ನು ಬರೀತಕ್ಕಂಥ ಬ್ರಹ್ಮ, ಫೇಟ್ ಅಂತ ಕರಿತೀವಿ. ವಿಧು ಅಂದರೆ ಚಂದ್ರ. ವಕ್ರೇ ವಿಧೌ ಸ್ಥಿತೇ ಶಿರಸಿ, ವಕ್ರವಾಗಿ ವಿಧಿ ಕೂತಿದ್ದಾಗ ತಲೆ ಮೇಲೆ ಅಂತ ಒಂದರ್ಥ. ಬಾಲೆಂದು ವಕ್ರ ವಿಧು, ಅವನು ಕೂತಿದ್ದಾಗ ಈಶ್ವರನಂತವನು, ಅವನಿಂದ ಬರತಕ್ಕಂಥದ್ದು ಐಶ್ವರ್ಯ, ಅವನೂ ಕೂಡ ಭಿಕ್ಷೆ ಎತ್ತಬೇಕಾಗುತ್ತದೆ. ಹಾಗಾಗಿ ಪ್ರತಿಕೂಲ ದೈವನೇ ನೀಂ, ಪ್ರತಿ ನೃಪರ ಅನುಕೂಲ ದೈವರು. ಇನ್ನು ನಿನ್ನ ಎದುರಾಳಿಗಳು ಪಾಂಡವರು ಅನುಕೂಲ ದೈವರು, ದೈವ ಅವರಿಗೆ ಒಲಿದಿತ್ತು ಅಂತ. ಅರೆ ದೈವಮಿತಿ ಕಾಪುರುಷ ವದಂತಿ ಅನ್ನುವ ಮಾತು ಉಂಟು. ಎಲ್ಲ ಆದರೆ ನಿನ್ನ ಪರವಾಗಿ ದೈವ ಇತ್ತು ಅಂತ. ಅವನು ಕುಮಾರವ್ಯಾಸನ ದುರ್ಯೋಧನ ಹೇಳ್ತಾನಲ್ಲ, ವಿಧಿ ಮುನಿದು ಏನು ಮಾಡುತ್ತದೆ, ನೀನಾ ನನ್ನನ್ನು ಕೊಲ್ಲುವನು ಅಂತ, ನಿನಗೆ ನಾನೇ ದೈವ ಕಣ ಅಂತ ಭೀಮ ಹೇಳ್ತಾರೆ. ವಿಧಿಯ ಟಿಪ್ಪಣ ಬರೆದು ಆಯುಷ್ಯ ತೀರುತ್ತದೆ, ವಿಧಿ ಬರೆದು ಮುಗಿಸ್ಬೇಕು, ನೀನೆಲ್ಲ ಕೊಲ್ಲವನು ಅಂದರೆ ನಿನಗೆ ನಾನೇ ವಿಧಿಯಾಗಿ ಕೂತಿದ್ದೀನಿ, ಈಗಲೇ ಕೊಲ್ತೀನಿ ನೋಡು ಅಂತ. ಹಾಗೆ ಸಮಾಧಾನ ಮಾಡೋದಕ್ಕೆ ವಿಧಿ ವಕ್ರಿಸಿದೆ ಬಿಡಿ ಅಂತಂತೀವಿ. ಇವೆಲ್ಲ ಬೇಕು. ಆ ಕಾಲಕ್ಕೆ ಕುಗ್ಗಿದ ಮನಸ್ಸಿಗೆ ಒಂದಿಷ್ಟು ಪುಷ್ಟಿ ತುಷ್ಟಿ ಬರೋದಕ್ಕೆ ಬೇಕು. ಪ್ರತಿನೃಪರ ಸಹಾಯರು, ಅವರು ಅಸಹಾಯ ವಿಕ್ರಮರು, ಅಪಾರವಾದ ಶಕ್ತಿ ಸಂಪನ್ನರು. ನೀಂ ಪ್ರತಿಬಲನ್, ಅವರಿಗೆ ನೀನು ವಿರೋಧ ಮಾಡಿಕೊಂಡು ದುರ್ಬಲನಾಗಿದ್ದೀಯಾ. ಅದರಿಂದ ಅನರ್ಥಕಂ ವಾಕ್ಯಾರ್ಥಂ. ಈಗ ವಾಕ್ಯಾರ್ಥ ಮಾಡಬೇಡ. ವಾಕ್ಯಾರ್ಥ ವಾದ ಭೂಮಿಕೆಯ ಮೂಲ. ವಾಕ್ಯಾರ್ಥ ಗೋಷ್ಠಿ ಅಂತಂದರೆ ಜಗಳ ಆಡೋದು ಅಂತಲೇ ಅರ್ಥ, ವಿದ್ವತ್ತೆಯ ಮಲ್ಲಯುದ್ಧ. ಹಾಗಾಗಿ ಈ ವಾಕ್ಯಾರ್ಥಗಳಿಂದ ಏನು ಪ್ರಯೋಜನವಿಲ್ಲ, ಸುಮ್ಮನೆ ಅಬ್ಬರ ಮಾಡುವುದು ಬೇಡ ಅಂತ ಹೇಳ್ತಾನೆ. ಆಗ ಮತ್ತೆ ಉತ್ತರ ಕೊಡ್ತಾನೆ. ಸಮರಜಯಂ ಸಮರಜಯಂ ದೈವಾಯತ್ತಂ ಸಂಜಯ, ನೀನೆಂದಂತೆ ಸಮರಜಯಂ ದೈವಾಯತ್ತಂ ಅದರಿಂ ಆಪುರುಷಕಾರಂ ಯಮಗಾಯ್ತು. ಈಗಳ್ ಯಮನಂದನಾದಿಗಳೊಳ್ ಒಂದೇ ಮೈಯೊಳ್ ಆಂತು ಇರಿವೆಂ ಎನ್ನ ಛಲಮಂ ಮೆರೆವೆಂ. ಛಲ ಅಂದರೆ ದುರ್ಯೋಧನ. ಪಂಪ ಅಂತೂ ಹೇಳಿಬಿಟ್ಟಿದ್ದಾನೆ, ಛಲದೊಳು ದುರ್ಯೋಧನಂ ಅಂತ. ಸಂಸ್ಕೃತದಲ್ಲಿ ಛಲ ಅನ್ನೋದಕ್ಕೆ ವಂಚನೆ ಅಂತ ಅರ್ಥ. ಕನ್ನಡದಲ್ಲಿ ಮಾತ್ರ ಹಠಮಾರಿತನದ ಶೌರ್ಯ ಅಂತ ಒಂದು ಗುಣಾತ್ಮಕವಾದ ಅರ್ಥ ಇದೆ. ಸಂಸ್ಕೃತದಲ್ಲಿ ದೋಷಾತ್ಮಕವಾದ ಅರ್ಥವೇ ಅಲ್ಲಿರ್ತಕ್ಕಂಥದ್ದು. ಸಮರಜಯಂ ದೈವಾಯತ್ತಂ, ಯುದ್ಧದಲ್ಲಿ ಗೆಲ್ಲುವುದು ಸೋಲೋದು ದೈವಕ್ಕೆ ಸಂಬಂಧಪಟ್ಟಿದ್ದು. ಈ ಮಾತನ್ನು ಈಗ ಹೇಳ್ತಾ ಇದ್ದಾನೆ, ಏಕಾಕಿಯಾಗಿ ಅಷ್ಟು ಜನಕ್ಕೂ ಪಿಂಡ ಹಾಕೋಕೆ ಮಾತ್ರ ನಿಂತವನು ಹೇಳ್ತಾ ಇದ್ದಾನೆ. ಎಷ್ಟು ದುಷ್ಟ ನೋಡಿ. ಪುರುಷಕಾರಂ ಯಮಗಾಯಿತು. ಪುರುಷಕಾರ ಅಂತಂದರೆ ವ್ಯಕ್ತಿಗಳಾಗಿ ನಾವು ಮಾಡ್ತಕ್ಕಂಥದ್ದು. ಮಾನುಷ ಅಂತ ಯಾವುದಿದೆ ಅದು ಪುರುಷಕಾರ, ನಮ್ಮ ಕೈ ಮೀರಿದ್ದು ದೈವ ಅಂತ. ಯಮನಂದನಾದಿಗಳೊಳ್ ಒಂದೇ ಮೈಯೊಳ್ ಆಂತಿರವು ಎನ್ನ ಚಲಮಂ ಮೆರೆವೆ. ಪುರುಷಕಾರ ದೈವ, ಅವೆರಡೊಳಗೆ ಅವರಲ್ಲಿ ದೈವ ಇದೆ, ನನ್ನಲ್ಲಿ ಪುರುಷಕಾರ ಇದೆ. ನಾನು ಪ್ರಯತ್ನ ಪಟ್ಟೆ, ಅವರು ಪ್ರಯತ್ನ ಪಟ್ಟಿಲ್ಲ ಅಂತ. ಯಾವ ಮಾತನ್ನು ಹೇಳ್ತಾ ಇದ್ದಾನೆ? ರಾಹುಲ್ ಗಾಂಧಿ ಮಾತಿನಂತೆ ಇದೆ ನೋಡಿದರೆ. ಎನ್ನ ಚಲವಂ ಮೆರೆವೆಂ, ನಾನು ಛಲವನ್ನು ಮೆರೀತೀನಿ ಅಂತ. ಎಲ್ಲಿ ಮೆರೆಯೋದು, ಏನು ಮಾಡುವುದು? ಆದರೆ ಹಠಮಾರಿತನ ದುಷ್ಟತನ ಬಿಟ್ಟೇ ಹೋಗಲಿಲ್ಲ. ಹೀಗೆ ನೋಡಿದಾಗ ಕೆಲವರಿಗೆ ಯಾವುದೋ ಒಂದು ರೀತಿಯಾಗಿ ಹುಚ್ಚು ಕೆರಳುತ್ತದೆ ಅಹಂಕಾರ. ಅವರಿಗೆ ಪ್ರಶ್ರಯ ಬರೋದೇ ಇಲ್ಲ. ಮುರಿದಾದರೂ ಮುರಿದೇನೋ ಮಣಿಯೋಲ್ಲ ಅಂತ. ಆದರೆ ತಮ್ಮ ಜೀವಕ್ಕೆ ಸಂಚಕಾರ ಅಂತ ಗೊತ್ತಾದಾಗ ಮಣಿಯೋಕ್ಕೆ ಸಿದ್ಧರಾಗ್ತಾರೆ. ಆದರೆ ಅವ್ರನ್ನ ಹುಡುಕಿ ಹುಚ್ಚನಾಯಂತೆ ಕೊಲ್ಲುತ್ತಾರೆ. ಅದು ಆಗ್ತಕ್ಕಂಥದ್ದು. ಆಮೇಲೆ ಮುಂದೆ ಕವಿ ಒಂದು ವಚನವನ್ನು ಬರೀತಾನೆ. ಎಂದರಿದು ಮೌನಂ ಸರ್ವಾರ್ಥ ಸಾಧನಂ ಎಂಬುದು ಈತಂಗೆ ಅನುಕೂಲ ವೃತ್ತಿಯುಂ ಸ್ವಚ್ಛಂದಾನು ವೃತ್ತಿಯುಂ ಆಗಿನೆಗಳ್ದು ಎಂತುಂ ಆರಾಧ್ಯಂ ನ ಪ್ರಕೋಪಯೇತೆಂದು ಮೌನಂಗೊಂಡು ಸಂಜಯಂ ಕಿರಿದು ಬೇಗಂ ಗಿರ್ದು ಫಣಿರಾಜಕೇತನಂ ಯುದ್ಧ ಸನ್ನದ್ಧನಾಗಿ ನಡೆವುದಂ ಕಂಡು ಮತ್ತಂ ಆ ಸಂಜಯಂ ನಿಸರ್ಗಮೂರ್ಖನುಂ ಸ್ವಭಾವ ದೃಢನುಂ ಸ್ವಾಮಿ ಹಿತನುಂ ಅಪ್ಪುದರಿಂದ ಇರಲಾರದೆ. ವಚನ ಇದು.
ಚಂಪು ಕಾವ್ಯವಾಗಿದ್ದರಿಂದ ಅಲ್ಲೋ ಇಲ್ಲೋ ವಚನ ಬರುತ್ತದಲ್ಲ, ಆ ವಚನವನ್ನು ಓದುವ ಕ್ರಮ ಅಂತ ಒಂದಿರುತ್ತದೆ. ಅಲ್ಲಿ ಹೆಚ್ಚು ರಾಗ ಕೊಡದೆ ಭಾವವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಹಾಡದಂಥದ್ದು ಆರಭಿರಾಗದಲ್ಲಿ ಬಂತು. ಎಂದರಿದು ಮೌನಂ ಸರ್ವಾರ್ಥ ಸಾಧನಂ. ಇವನ ಜೊತೆಗೆ ವಾದ ಮಾಡಿ ಪ್ರಯೋಜನವಿಲ್ಲ, ಮೌನವೇ ಸರ್ವಾರ್ಥ ಸಾಧನ. ಈ ತಂಗಿಯ ಅನುಕೂಲ ವೃತ್ತಿಯೂ ಸ್ವಚ್ಛಂದಾನುವೃತ್ತಿಯೂ ಆಗಿ ಇವನು ಹೇಳಿದಂತೆ ಸಾಧುವಾದ ಮಾಡಿಕೊಂಡು ಇವನ ವಾಲ್ಲಭ್ಯವನ್ನು ಹಿಡಿದು ಇವನ ಸ್ವಚ್ಛಂದ ಅಂದರೆ ತನ್ನಿಚ್ಛೆ ಅನ್ನುವಂಥದ್ದೇನಿದೆ ಅದಕ್ಕೆ ಅನುವೃತ್ತಿಯಾಗಿ ಹೊಂದಿಕೊಂಡು ನಾನಿದ್ದು ನೆಗಳ್ದು ಆ ರೀತಿ ನಡೆದು ಎಂತುಂ ಆರಾಧ್ಯಂ ನ ಪ್ರಕೋಪಯೇತ್. ಒಡೆಯನನ್ನು ಮುನಿಸಿಕೊಳ್ಳುವಂತೆ ಮಾಡಬಾರದು, ಅವನನ್ನು ಎಂದೆಂದೂ ಕೂಡ ಲಾಲಿಸ್ತಲೇ ಇರಬೇಕು. ಹಾಗಾಗಿ ಆ ಕೆಲಸ ಮಾಡಿ ಮೌನಂಗೊಂಡು, ಮೌನ ಅಂದರೆ ಮೌನ, ತದ್ಭವರೂಪ ಸಂಜಯಂ ಕಿರಿದು ಬೇಗ ಮಿರ್ದು ಒಡನೊಡನೆ ಫಣಿರಾಜ ಕೇತನಂ ಯುದ್ಧ ಸನ್ನದ್ಧನಾಗಿ ನಡುವುದಂ ಕಂಡು, ಅವನು ಇನ್ನು ಯುದ್ಧಕ್ಕೆ ಹೊರಡ್ತೀನಿ ಅಂತ ಇರತಕ್ಕಂಥದ್ದು ಕಂಡು, ನಿಸರ್ಗ ಮೂರ್ಖನಂ ಸ್ವಭಾವ ದೃಢನಂ ಸ್ವಾಮಿಹಿತನು ಅಪ್ಪುದರಿಂದ ಇರಲಾರದೆ. ಇವನು ನಿಸರ್ಗ ಮೂರ್ಖ, ಬೈ ನೇಚರ್ ಇಡಿಯಟ್, ಬೈ ನೇಚರ್ ಅಡಮೆಂಟ್. ಮೂರ್ಖ ಅಂದರೆ ಪ್ರತಿನಿಷ್ಠ ಬುದ್ಧಿ, ಎಷ್ಟೆಷ್ಟು ಒಪ್ಪಿಸೋಕ್ಕೆ ನೋಡಿದ್ರೂ ವಿರೋಧ ಮಾಡ್ತಕ್ಕಂಥವ್ರು, ಸದಾ ಹುಡುಕ್ತಕ್ಕಂಥವ್ರು, ತಾನು ಹಿಡಿದ ಮಂಚಕ್ಕೆ ಮೂರೇ ಕಾಲು ಅಂತಕ್ಕಂಥವ್ರು. ಹಾಗಿರುವವರು ನಿಸರ್ಗ ಮೂರ್ಖರು. ಸ್ವಭಾವ ದೃಢ, ಶಠ, ಗಟ್ಟಿಯಾಗಿ ಅದೇ ಪಟ್ಟಿ ಹಿಡಿದು ನಿಲ್ತಾನೆ. ಹಾಗಿದ್ದರೂ ಸ್ವಾಮಿ ಹಿತ ಅವನು ಕಂಡುಕೊಂಡ ಕಾರಣ ಸಂಜಯ ಬರ್ತಾನೆ. ಗವಲ್ಗಣನ ಮಗ ಗಾವಲ್ಗಡಿ ಸಂಜಯ, ಅವನು ಧೃತರಾಷ್ಟ್ರನಿಗೆ ಸಾರಥಿ. ಗವಲ್ಗಣ ನಿವೃತ್ತನಾದ ಮೇಲೆ ಅವನಿಗೆ ಸಾರಥಿಯಾಗಿದ್ದ. ಆ ಕಾಲದಲ್ಲಿ ಸಾರಥಿಗಳೆಲ್ಲ ಪರ್ಸನಲ್ ಸೆಕ್ರೆಟರಿಗಳ ತರಹ ಕಾರ್ಯದರ್ಶಿಗಳಂತೆ ಇದ್ದವರು. ಅವನಿನ್ನೂ ಸ್ವಲ್ಪ ತರುಣ, ಹೋಲಿಸಿದರೆ ದುರ್ಯೋಧನನಿಗೆ ಹೆಚ್ಚು ಕಡಿಮೆ ಒಂದೇ ವಯಸ್ಸು ಅನ್ನಬಹುದು, ಅಥವಾ ಕೆಲವೊಂದು ವರ್ಷ ಕಡಿಮೆ ಅಂತ ಅನ್ನಬಹುದು. ಹಾಗಾಗಿ ಲೌಕಿಕವನ್ನು ಬಲ್ಲ, ಏನು ಅಪಸವ್ಯಗಳನ್ನು ನುಡಿಯಲಾರದೆ ಬರ್ತಾನೆ. ಹಾಗೆ ಬಂದಾಗ ಗಾಂಧಾರಿ ಧೃತರಾಷ್ಟ್ರರು ಮಗನನ್ನು ಹುಡುಕೊಂಡು ಬರ್ತಾರೆ. ಇದು ವೇಣಿ ಸಂಹಾರದಲ್ಲಿ ಬರುವಂಥದ್ದು. ವೇಣಿ ಸಂಹಾರದ 5ನೇ ಅಂಕದಲ್ಲಿ ಕಾಣಿಸ್ಕೊಳ್ಳುತ್ತದೆ ಈ ಒಂದು ಮಾರ್ಮಿಕವಾದ ಸನ್ನಿವೇಶ. ಕುರುಡು ದಂಪತಿಗಳು ಪಾಪ ಮಗನನ್ನು ಅರಸಿಕೊಂಡು ಬರ್ತಾರೆ. ಆ ಸನ್ನಿವೇಶವನ್ನು ತೆಗೆದುಕೊಳ್ತಾನೆ. ತುಂಬ ಚೆನ್ನಾಗಿ ಈ ಭಾಗವನ್ನು ನಿರ್ವಾಹ ಮಾಡಿದ್ದಾನೆ. ಆದರೆ ಸನ್ನಿವೇಶ ಸ್ವಾರಸ್ಯಕ್ಕೆ ಮೂಲದ ಕವಿ ಭಟ್ಟನಾರಾಯಣನೇ ನಮಗೆ ಪ್ರಶಂಸನೀಯ. ಅದನ್ನು ತುಂಬ ಚೆನ್ನಾಗಿ ರಸೋಚಿತವಾಗಿ ಕನ್ನಡೀಕರಿಸಿ ತನ್ನ ಸತ್ವವನ್ನು ಸೇರಿಸಿಕೊಂಡಿದ್ದಾನೆ. ಯೋಜಕಸ್ತತ್ರ ದುರ್ಲಭ ಅಂತ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ. ಮತ್ತೆ ನಾಸ್ತ್ಯಚೋರ ಕವಿಜನ, ಕವಿಜನರು ಕಳ್ಳತನ ಮಾಡದೇ ಇರುವುದೇ ಇಲ್ಲ. ನಾಸ್ತ್ಯಚೋರೋ ವಣಿಗ್ಜನ, ವರ್ತಕರಾದರೂ ಮೋಸ ಮಾಡದೇ ಇರೋದಿಲ್ಲ. ಆದರೆ ಯೋಜಾನಾತಿ ನಿಗೂಹಿತು, ಯಾರು ತಮ್ಮ ಮೂಲದ ಕಳ್ಳತನವನ್ನು ಮರೆಮಾಡುವಲ್ಲಿ ಸಮರ್ಥರಾಗ್ತಾರೋ ಅವರು ಪ್ರಶಂಸನೀಯರಾಗ್ತಾರೆ. ಹಾಗೆ ಇವನು ತನ್ನ ಕೌಶಲವನ್ನು ತೋರಿಸಿ ಸನ್ನಿವೇಶವನ್ನು ಕಳೆಯೇರಿಸಿದ್ದಾನೆ. ಆ ಪದ್ಯ ನೋಡಿ. ಪಡೆಪನ್ನಂ ದಕ್ಷಾಹಿಣಿಗೆ ಒಡೆಯನೇ ಮಗನೇ ಮೂರ್ಧಾಭಿಷಿಕ್ತನೈಗಿ ಮೂರುಂ ಬೆಳ್ಗೊಡೆಯ ನಡುವಿರ್ಪನೀ ನಿರ್ದ ಎಡೆಯುಂ ಅದು ಯಮಗೆ ಅರಿಯದಂತೊಟು ಆದುದೇ ಮಗನೇ. ವೀರ ರೌದ್ರ ಭಯಾನಕ ಬೀಭತ್ಸಗಳ ಸನ್ನಿವೇಶದಲ್ಲಿ ಕರುಣದ ಮಡು ಹರಿಯುತ್ತದೆ. ಇನ್ನು ಕೆಲವು ಪದ್ಯಗಳಲ್ಲಿ ಪಡೆ 11, ಆ 11 ಅಕ್ಷೋಹಿಣಿಗಳಿಗೆ 10 1 11 11 11 ಅಕ್ಷೋಹಿಣಿಗಳ ಪಡೆ ಸೇನೆ, ಅದಕ್ಕೆ ಒಡೆಯ ಮೂರ್ಧಾಭಿಷಿಕ್ತ. ದುರ್ಯೋಧನಿಗೆ ಯಾರೂ ಪಟ್ಟ ಕಟ್ಟಿರಲಿಲ್ಲ, ಆಮೇಲೆ ಅವನವನೇ ಅನೌನ್ಸ್ ಮಾಡಿಕೊಂಡಿದ್ದು ಅಷ್ಟೇನೆ. ಆದರೆ ಇಲ್ಲಿ ಕವಿ ಪಟ್ಟಾಭಿಷಿಕ್ತ ಮೂರ್ಧಾಭಿಷಿಕ್ತ ಅಂತ ಹೇಳಿದ್ದಾನೆ. ಮೂರುಂ ಬೆಳ್ಗೊಡೆಯ ನಡುವಿರ್ಪ ನೀನ್, 3 ಬೆಳ್ಗೊಡೆಗಳು ಅವನ ತಲೆ ಮೇಲೆ ಇರ್ತಾ ಇತ್ತು ಅಂತ. ತಲೆ ತಿರುಗಿದಾಗ ಎಡಗಡೆಗೊಂದು ಬಲಗಡೆಗೊಂದು ಮಧ್ಯೆ ಒಂದು ಅಂತ ಇರಬೇಕು ಅನ್ಸುತ್ತೆ. ಮೂರುಂ ಬೆಳ್ಗೊಡೆಯ ನಡುವಿರ್ಪ ನೀನ್, ಇಂಥವನು ನೀನು ಅಂತ. ಕಾಂಬೋಡಿಯಾದಲ್ಲೆಲ್ಲ ಶಿಲ್ಪಗಳಲ್ಲಿ ಬರುತ್ತದೆ, ಅಲ್ಲಿಯ ರಾಜಾಧಿರಾಜರುಗಳಿಗೆ 15 ಬೆಳ್ಗೊಡೆಗಳು ಇರ್ತಾ ಇದ್ವು ಅಂತ. ದುಡ್ಡು ಕಾಸು ಮತ್ತೆ ಕೊಡೆ ಹೊರೋರು ಇದ್ದರೆ ಎಷ್ಟು ಕೊಡೆ ಇಟ್ಕೋಬಹುದು. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರದಲ್ಲಿ ಕೊಡೆ ಹಿಡ್ದ ಅಂತ ಗಾದೆ ಇದೆಯಲ್ಲ. ಅಬ್ಬರ ಮಾಡ್ಕೊಳ್ತಾನೆ. ಮೂರುಂ ಬೆಳ್ಗೊಡೆಯ ನಡುವಿರ್ಪ ನೀನ್,
3 ಬೆಳ್ಗೊಡೆಗಳ ನಡುವೆ ಇರತಕ್ಕಂಥ ನೀನು ಇರ್ದ ಎಡೆಯೇ ಯಮಗೆ ಅರಿಯದಂತೆ ಆದುದೇ, ಯಮಗೆ ಅರಿಯದಂತುಟೆ ಆದುದೇ. ಇಂಥ ನೀನು ಎಲ್ಲಿದೆಯಾ ಅಂತಲೂ ಗೊತ್ತಾಗದಂತೆ ನಮ್ಮ ಸ್ಥಿತಿ ಬಂತಲ್ಲ, ನಿನ್ನ ಸ್ಥಿತಿ ಬಂತಲ್ಲ ಅಂತ. 11 ಅಕ್ಷೋಣಿಯ ಸೇನೆಗೆ ಒಡೆಯ ಅಂದರೆ ಹೇಗಿರಬೇಕು, ಮೂರ್ಧಾಭಿಷಿಕ್ತ ಅಂದರೆ ಹೇಗಿರಬೇಕು, ಮತ್ತು ತ್ರಿಶ್ವೇತ ಛತ್ರಧಾರಿ ಅಂದರೆ ಹೇಗಿರಬೇಕು, ಅದೆಲ್ಲ ಹೋಗಿ ಹೀಗಾಯ್ತಲ್ಲ ನಿನ್ನ ಗತಿ ಅನ್ನುವ ಮೂಲಕವಾಗಿಯೇ ಅವನ ದುರ್ಗತಿಯನ್ನು ತೋರಿಸ್ತಾ ಇದ್ದಾರೆ. ಆಗ ತುಂಬ ನಾಚಿಕೊಂಡು ವಜ್ರಾಘಾತವಾದಂತೆ ಸಿಗ್ಗಾಗಿ ತಲೆಯಂಬಾಗಿ ಸಂಕಟ ಪಡ್ತಾನೆ ದುರ್ಯೋಧನ. ಇದು ತುಂಬ ಹೃದಯ ಮಾರ್ಮಿಕವಾದದ್ದು. ಎಷ್ಟು ಕೆಟ್ಟವನಾದರೂ ಆ ಹೊತ್ತಿಗೆ ತಂದೆ ತಾಯಿಗಳು ತನ್ನ ದುಸ್ಥಿತಿಯನ್ನು ನೋಡಿ ಮರುಗುತ್ತಾರಲ್ಲ, ತಮ್ಮನ್ನೂ ಕಳ್ಕೊಂಡ ನನ್ನನ್ನು ಏನಂತಾರೋ ಅಂತ ಕಳವಳ ಪಟ್ಟಿದ್ದ ಸಂಕಟ ಪ್ರಾಮಾಣಿಕ. ಕಂದ ಕಂದ ನಿಜಾನುಜರ್ ಎಲ್ಲಿದರ್ ಎಂದು ಎನ್ನಂ ಜನನಿ ಬಂದು ಬೆಸಗೊಂಡೊಡೆ. ನಿಜಾನುಜರ್ ಎಲ್ಲಿದರ್ ಎಂದು ಎನ್ನಂ ಜನನಿ ಬಂದು ಬೆಸಗೊಂಡೊಡೆ. ಅದೇನೆಂದು ಮರುಮಾತುಗುಡುವೆಂ ಕೊಂದರ್ ಕೌಂತೆಯರ್ ಎಂದು ಭಿನ್ನೈಸುವೆನೋ ಕಂದ. ಕಣ್ಣು ಕಟ್ಟಿಕೊಂಡು ತನ್ನ ಗಂಡನಿಗೆ ಕಣ್ಣು ಇಲ್ಲ ಅಂತ ನನಗೂ ಬೇಡ ಅಂತ ಮಾಡಿಕೊಂಡ ಗಾಂಧಾರಿ ಪಾಪ ಕಾಣಲಾಗದೆ, ಕಂದ ನಿನ್ನ ಅನುಜರ್ ನಿಜಾನುಜರು ಎಲ್ಲಿದರ್, ಎಲ್ಲಿ ಹೋದರು, ಏನಾದರೂ ಎಂದು ಎನ್ನಂ ಬಂದು ಬೆಸಗೊಂಡೊಡೆ. ತಾಯಿ ಬಂದು ಕೇಳಿದ್ರೆ ಅದೇನೆಂದು ಮರುಮಾತು ಕೊಡುವೆಂ, ಅದೇನು ಅಂತ ಉತ್ತರವನ್ನು ಕೊಡಲಿ. ಕೊಂದರ್ ಕೌಂತೆಯರೆಂದು ಭಿನ್ನಯಿಸುವನೋ. ಅಮ್ಮ ನಿನ್ನ 99 ಮಕ್ಕಳನ್ನು ದುಷ್ಟನಾದ ಭೀಮ ತಿಂದು ಬಿಟ್ಟ, ಕೊಂದು ಬಿಟ್ಟ ಅಂತ ಹೇಳೋದಕ್ಕಾಗುತ್ತದೆಯಾ? ಆ ಮಾತನ್ನು ಹೇಗೆ ಹೇಳಲಿ, ನೀನೇನು ಮಾಡ್ತಾ ಇದ್ದೆ ಅಂತ ಕೇಳೋದಿಲ್ವಾ ಅಂತಾನೆ. ಇದು ದೊಡ್ಡ ಕಷ್ಟ. ವ್ಯಾಖ್ಯಾನವೇ ಬೇಕಿಲ್ಲ, ಅಷ್ಟು ಸರಳವಾದ ಸಹಜವಾದ ಕರುಣರಸದ ಮುಡುವೆ ಆದಂಥ ಪದ್ಯ ಇದು. ಆಮೇಲೆ ಮೂರ್ಛೆನೂ ಹೋಗ್ತಾನೆ. ಮೂಲದಲ್ಲಿ ಕೂಡ ಬೇಡಿ ಸಂಹಾರದಲ್ಲಿ ಮೂರ್ಛೆ ಹೋಗಿರ್ತಾನೆ, ಸಾರಥಿಯವನ್ನ ಕರ್ಕೊಂಡು ಬರ್ತಾನೆ ಅಂತೆಲ್ಲ ಉಂಟು. ಆಮೇಲೆ ಗಾಂಧಾರಿ ಪಾಪ ಸಂಕಟ ಪಡ್ತಾ ಕೇಳ್ತಾಳೆ, ಮೃಗಧರ ಕುಲ ಲಕ್ಷ್ಮೀ ವಲ್ಲಿಗೆ ಪೆರರ್ ನೀನೇ ಮುನ್ನ ಅಡರ್ಪು ಎನಲ್ಗಿರ್ದೈ ಮಗನೇ, ನೀನೇ ಮುನ್ನ ಅಡರ್ಪು ಎನಲ್ಗಿರ್ದೈ ಲಯ ಕಾಲ ಭೀಮೋರಗನ್ ಉರಗ ಪತಾಕ ನಿನ್ನುಮಂ ನುಂಗಿದನೆ. ಪಾಪ ಅವಳು ಕೇಳ್ತಾಳೆ, ಮೃಗಧರ ಕುಲ ಲಕ್ಷ್ಮೀ ವಲ್ಲಿಗೆ ಪೆರನಾರ್ ನೀನೇ ಮುನ್ನಡೆಸಲ್ ಇರ್ದಪೆ ಇರ್ದಪೆ ಎನ್ನಲಿರ್ದೈ. ನೀನೊಬ್ಬನೇ ಮೃಗಧರ ಕುಲ ಲಕ್ಷ್ಮೀ ವಲ್ಲಿಗೆ ಸಹಕಾರ, ಅದು ತಾತ್ಪರ್ಯ. ಮೃಗಧರ ಕುಲ ಅಂದರೆ ಚಂದ್ರಕುಲ, ಚಂದ್ರವಂಶ. ಆ ಚಂದ್ರಕುಲ ಲಕ್ಷ್ಮಿ ಅನ್ನುವ ವಲ್ಲಿಗೆ, ಬಳ್ಳಿಗೆ ನೀನೇ ಸಹಕಾರ ತರು, ಆಧಾರ ಎಷ್ಟಿ. ಮತ್ತು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಚಪ್ಪರದಂತೆ ಇರತಕ್ಕಂಥವನು, ಅದು ಬಳಸಿಕೊಳ್ಳುವುದಕ್ಕೆ ನೀನೇ ಇರುವ ನಾಯಕ ನಾಥ. ಮುನ್ನಡಪಲ್ ಎನಲ್ ಇರ್ದೈ, ನೀನೇ ಮುನ್ನಡೆಸಬೇಕು ಅಂತೆಲ್ಲ ಇದ್ದೆ ಮಗನೇ. ಲಯಕಾಲ ಭೀಮೋರಗನ್ ಉರಗಪತಾಕನ್ ನಿನ್ನುಮಂ ನುಂಗಿದನೆ. ಅಯ್ಯೋ, ನಿನ್ನನ್ನೂ ನುಂಗಿಬಿಟ್ನ ಆ ಭೀಮ. ನೀನು ಉರಗಪತಾಕ, ಅವನು ಲಯಕಾಲೋರಗ, ಅವನು ಕಾಲಸರ್ಪ ಭೀಮ, ಅವನು ನಿನ್ನನ್ನು ನುಂಗಿದನ ಅಂತ. ಭೀಮನನ್ನ ಉರಗ ಅಂತ ಕರೆದದ್ದು ತುಂಬ ಚೆನ್ನಾಗಿದೆ. ಹಾವು ಗುಳುಮ್ಮನೆ ಎಲ್ಲವನ್ನು ನುಂಗುತ್ತದೆ, ಅದು ಮತ್ತೆ ಲಯಕಾರಕವಾದಂಥ ಮಹಾಸರ್ಪ. ಜೊತೆಗೆ ಆ ಉರಗ ಪತಾಕ ಅಂತ. ದುರ್ಯೋಧನನನ್ನ ಸರ್ಪ ಧ್ವಜ ಅಂತ ಪಂಪಾದಿಗಳೆಲ್ಲ ಕರೆದಿದ್ದಾರೆ. ರನ್ನ ಅಂತೂ ತುಂಬ ಕಡೆ
ಅವನ ಪನ್ನಗಕೇತನ, ದಂದಶೂಕ ಪತಾಕ, ಹೀಗೆ ಹಾವಿನ ಪರ್ಯಾಯ ಪದಗಳನ್ನೆಲ್ಲ ಬಳಸಿಕೊಂಡು ವರ್ಣಿಸಿದ್ದಾನೆ. ಅದು ನಮ್ಮ ಲೋಕದಲ್ಲಿ ಕೂಡ ತುಂಬ ಜನಜನಿತವಾಗಿದೆ. ಆದರೆ ವ್ಯಾಸರಲ್ಲಿ ನಾಗಧ್ವಜ ಅಂತ ಬರುತ್ತದೆ. ನಾಗ ಅಂದರೆ ಆನೆ ಮತ್ತು ಹಾವು ಎರಡೂ ಆಗುತ್ತದೆ. ಗಜಪುರ ಹಸ್ತಿನಾವತಿ ಅಂತಾಗಿದ್ದರಿಂದ ಆನೆಯೇ ಇರಬೇಕು ಅಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಒಂದು ಲೇಖನವನ್ನು ಬರೆದು ಅದರೊಳಗೆ ತೋರ್ಪಡಿಸ್ತಾರೆ. ಅಲ್ಲಿ ಕನಕ ಕಿಂಕಿಣ್ಯ ಅಲಂಕೃತವಾದ ನಾಗ ಅಂತ ಬರುತ್ತದೆ ಮೂಲದಲ್ಲಿ. ಅಂದರೆ ಬಂಗಾರದ ಗೆಜ್ಜೆಗಳಿಂದ ಅಲಂಕೃತವಾದದ್ದು ಅಂತ. ಆನೆಯನ್ನು ಗೆಜ್ಜೆ ಕಟ್ಟೆ ಅಲಂಕರಿಸ್ತಾರಲ್ಲದೆ ಹಾವನ್ನ ಅಲ್ಲ ಅಂತ. ಆದರೆ ದುರ್ಯೋಧನನ ಛಲ, ರೋಷ, ಕುಟಿಲತ್ವ ಇವೆಲ್ಲ ಹಾವು ತುಂಬ ಚೆನ್ನಾಗಿ ಸೂಚಿಸುತ್ತದಲ್ಲದೆ ಆನೆಯಲ್ಲ ಅಂತ ಇದೊಂದು ಪ್ರಕಾರಾಂತರ ಬಂತು. ಅದೇ ಪ್ರಸಿದ್ಧವಾಯಿತು. ಕೆಲವು ರಾಗಗಳಿಗೆ ಹಾಗೆ ಪೂರ್ವ ಗ್ರಂಥಗಳಲ್ಲಿ ಒಂದು ಸ್ವರಸ್ಥಾನ ಇರುತ್ತದೆ, ಆಮೇಲೆ ಬೇರೊಂದು ಬರುತ್ತದೆ. ವರಮು ಅಂತ ಒಂದು ರಾಗ, ಅಲ್ಲಿ ಇರುವ ಸ್ವರಸ್ಥಾನ ಬದಲಾಗಿ ಅದು ಹಿಂದುಳವಾಗಿದೆ. ಮನಸುಲೋನಿ ಮರ್ಮಮು ಅನ್ನುವ ತ್ಯಾಗರಾಜರ ಕೃತಿ ವರಮು ರಾಗದಲ್ಲಿ ಇರತಕ್ಕಂಥದ್ದು ಭಾಗ್ಯಶ್ರೀಯನ್ನು ಹೋಲತಕ್ಕಂಥ ರಾಗವಾಗಿದೆ. ದೈವತ ವ್ಯತ್ಯಾಸ ಮಾಡಿ ಹಿಂದೋಳವಾಗಿದೆ. ಯಾಕೆಂದರೆ ಹಿಂದೋಳಕ್ಕೆ ತುಂಬ ಚೆನ್ನಾಗಿ ಒದಗಿ ಬರುತ್ತದೆ ಮತ್ತು ಆ ಸ್ವರಸ್ಥಾನ ಕ್ರಮೇಣ ಬದಲಾಗಿ ಜನಾದರಣೆಗೂ ಪಾತ್ರವಾಯಿತು. ಈ ಥರ ಎಷ್ಟೊಂದು ಉಂಟು. ಹೀಗೆ ಉತ್ತರೋತ್ತರ ಕವಿಗಳು, ಪೂರ್ವ ಕವಿಗಳು ಎಷ್ಟೇ ಪ್ರತಿಭಾಶಾಲಿಗಳಾಗಿದ್ದರೂ ಕೆಲವೊಮ್ಮೆ ಬದಲಾಯಿಸ್ತಾರೆ. ಕಾಳಿದಾಸನ ಶಾಕುಂತಲ ನಾಟಕವೇ ಇಂದು ನಮಗೆ ಲೋಕಪ್ರಸಿದ್ಧವಾಗಿಲ್ಲವೇ ಹಾಗೆ. ಮತ್ತೆ ಕೊನೆಗೆ ಅವಳು ಇನ್ನೊಂದು ದುಃಖವನ್ನು ಪಡ್ತಾಳೆ. ದುಶ್ಯಾಸನ ತೀರಿಕೊಂಡದ್ದನ್ನು ನೆನೆಸಿಕೊಂಡು ದುಃಖ ಪಡ್ತಾಳೆ. ಮತ್ತೆ ತಮಗೆ ನೀನೊಬ್ಬನೇ ಆಲಂಬನ ಅಂತ ದುರ್ಯೋಧನನ್ನ ಬೇಡಿಕೊಳ್ತಾಳೆ. ಯಮಗೆ ಅಂಧ ಎಷ್ಟಿಯಾಗಿದ್ದೆ ಮಗನೇ ಮಗನೇ, ಯಮಗೆ ಅಂಧ ಎಷ್ಟಿಯಾಗಿದ್ದೆ, ನೀನುಳ್ಳೊಡೆ ಎಲ್ಲಂ ಒಳವೆಂದಿರೇ, ನಿನ್ನು ಮಂಗಿರಿಸದೆ ಕುರುವಂಶ ಅನಿಮಿತ್ತರಿಪು ಪಾಶಪಾಣಿಯೇ, ಕುರುವಂಶ ಅನಿಮಿತ್ತರಿಪು ಪಾಶಪಾಣಿ, ನಿನ್ನು ಮನ್ ಸವಿ ನೋಡಿದನೇ. ಯಮಗೆ ಅಂಧಯಷ್ಟಿಯಾಗಿ ಕುರುಡರಿಗೆ ಊರೆಗೋಲಾಗಿದ್ದದ್ದು ನೀನೊಬ್ಬನೇ. ಮೂಲ ಮಹಾಭಾರತದ ಮಾತು. ಎಷ್ಟಿರೇಕಾ ನ ವರ್ಜಿತ ಅಂತ ಗಾಂಧಾರಿ ಹೇಳ್ತಾಳೆ. ನಮಗೆ ಕೊನೆಗಾಲಕ್ಕೆ ಒಂದು ಊರೆಗೋಲು ಇಲ್ಲದಂತೆ ಮಾಡಿದೆಯಲ್ಲ ಭೀಮ ಅಂತ. ಹಾಗಿದ್ದೆ ನೀನು ಕುರುಡುಗೋಲು. ಅಂಧಯಷ್ಟಿ ಅನ್ನೋದಕ್ಕೆ ನೋಡಿ, ಕುರುಡರ ಗೋಲ್ ಕುರುಡುಗೋಲ್ ಅನ್ನುವ ಅನುವಾದ ನೋಡಿದಾಗ ಅದಿಷ್ಟು ಚೆನ್ನ ತಡವರ್ಸ್ಕೊಂಡು ಬರೋದು. ಆ ಕೋಲಿಗೂ ಕಣ್ಣಿಲ್ಲವಲ್ಲ, ಅದು ತಟ್ಟಾಡಿಕೊಂಡೇ ಬರುತ್ತದೆ. ಆ ದೃಷ್ಟಿಯಿಂದ ನೋಡಿದ್ರೆ ಅದೆಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಲಾಕ್ಷಣಿಕ ವೃತ್ತಿ ಅಂತ ತಿಳಿಯುತ್ತದೆ. ಮಗನೇ, ನೀನುಳ್ಳೊಡೆ ಎಲ್ಲಂ ಒಳವೆಂದಿರೆ, ನೀನೊಬ್ಬ ಇದ್ರೆ ಸಾಕು ಎಲ್ಲ ಅಂತ ಅಂದುಕೊಂಡಿದ್ರೆ ನಿನ್ನನೂ ಇರಿಸದೆ ಕುರುವಂಶಾನಿಮಿತ್ತರಿಪ್ಪೋ ಪಾಶಪಾಣಿ. ಪಾಶಪಾಣಿ ಅಂದರೆ ಯಮ, ಮೃತ್ಯುಪಾಶಧರ. ಅನಿಮಿತ್ತ ರಿಪು, ನಿಮಿತ್ತ ಅಂದರೆ ಕಾರಣ. ಕಾರಣವಿಲ್ಲದೆಯೇ ನಮ್ಮ ಕುರುವಂಶಕ್ಕೆ ವೈರಿಯಾಗಿರ್ತಕ್ಕಂಥ ಯಮ ನಿನ್ನ ರುಚಿಯೂ ನೋಡೋಣ ಅಂತ. ಮೈಯೆಲ್ಲ ಗಾಯ ಆಗಿದೆ, ಅವಳಿಗೆ ಕಂಡಿಲ್ಲ. ಆದರೆ ಊಹೆ ಮಾಡಿದ್ದಾಳೆ ಗಾಂಧಾರಿ. ಮೈಕೈ ಗಾಯ ಆಗಿ ಸಾವು ತಪ್ಪಿ ಕಣ್ಣು ಹೋಗಿ ಬಂದಿದ್ದೀವಿ ಅಂತಾರಲ್ಲ, ತೆಲುಗಿನ ಗಾದೆ ಉಂಟು, ಸಾವು ತಪ್ಪಿ ಕಣ್ಣು ಲೊಟ್ಟಪೋಯಿಂದಿ ಅಂತ ಹೇಳ್ತಾರೆ. ಹಾಗೆ ಇರ್ತಕ್ಕಂಥ ನಿನ್ನನ್ನು ಕಂಡು ಎಷ್ಟು ಸಂಕಟವಾಗುತ್ತದೆ. ಇನ್ನು ದುಶಾಸನಾದಿಗಳು ಎಲ್ಲ ಕೂಡ ಇಲ್ಲವಲ್ಲ, ಇನ್ನೇನು ಮಾಡೋದು, ಏನಂತ ಹೇಳೋಣ ಅಂತ ದುಃಖ ಪಡ್ತಾಳೆ. ಪಾಪ ತಾಯಿಯ ಸಂಕಟ ತಾಯಿಯದೇ. ಅವಳು ಶತಪುತ್ರ ಪ್ರಸವಿನಿಯಲ್ಲ, ಶತ ದುಃಖ ಪ್ರಸವಿನಿ ಅಂತ ಹೇಳ್ತಾಳೆ. ಮೂಲದಲ್ಲಿ ಬರುತ್ತದೆ. ದ್ರೌಪದಿ ಹೇಳ್ತಾಳೆ, ಅಮ್ಮ ಗಂಡಸರು ಜಗಳ ಆಡ್ಕೋತಾರೆ, ಹೆಂಗಸರಿಗೆ ಸಂಕಟ ಇಲ್ಲ. ಮಕ್ಕಳನ್ನು ಕಳ್ಕೊಳ್ಳೋದು, ಇಲ್ಲ ಒಡಹುಟ್ಟುಗಳನ್ನು ಕಳ್ಕೊಳ್ಳೋದು, ಇಲ್ಲ ಗಂಡನ್ನು ಕಳ್ಕೊಳ್ಳೋದು, ಇದು ಬಿಟ್ಟು ಇನ್ನೇನುಂಟು, ಆ ಸ್ಥಿತಿ ನಮ್ಮದು ಅಂತ ಹೇಳ್ತಾಳೆ. ಮಡಿದ ಈ ದುಶ್ಯಾಸನನಂ ನುಡಿಯಿಸುವೆನೋ ಕುರುನರೇಂದ್ರ, ಈ ದುಶ್ಯಾಸನನಂ ಮಡಿದಗಿ ದುಶ್ಯಾಸನನಂ ನುಡಿಯಿಸುವನೋಗೆ
ದುರ್ಮರ್ಷಣನ್ ನುಡಿಯಿಸುವನೋ ದುಷ್ಕರ್ಣಂ ನುಡಿಯಿಸುವನೋಯೇ ಕುರು ನರೇಂದ್ರ ನರೇಂದ್ರ ಕುರು ನರೇಂದ್ರ ನೀನು ಉಸಿರದಿಪ್ಪುದೇ ಮಗನೇ. ಅವಳು ಮತ್ತೆ ಹೇಳ್ತಾಳೆ, ಅಪ್ಪ ಮಡಿದ ದುಶ್ಯಾಸನ ಏಂ ನುಡಿಸುವನು, ಮಡಿದಿ ದುಶ್ಯಾಸನನೇಂ ನುಡಿಸುವನು ಅಂದರೆ ಸತ್ತ ದುಶ್ಯಾಸನ ನನ್ನ ಜೊತೆ ಮಾತಾಡ್ತಾನ, ನನ್ನನ್ನು ಮಾತಾಡಿಸ್ತಾನ. ಕುರುನರೇಂದ್ರ ದುರ್ಮರ್ಷಣನೇಂ ನುಡಿಯಿಸುವನು. ದುರ್ಯೋಧನ, ಇನ್ನೊಬ್ಬ ನಿನ್ನ ತಮ್ಮ ದುರ್ಮರ್ಷಣ, ಅವನು ನನ್ನ ಜೊತೆ ಮಾತಾಡಿ ನನ್ನನ್ನು ಮಾತಾಡಿಸುವಂತೆ ಮಾಡ್ತಾನ. ದುಷ್ಕರ್ಣ ಹಾಗೆ ಮಾಡ್ತಾನ. ನೀನು ಉಸಿರದೆ ಇರ್ಪುದೆ ಮಗನೇ. ಅವ್ರು ಯಾರು ಸತ್ತವರು ಎದ್ದು ಬರೋಲ್ಲ, ಮಾತಾಡಿಸೋಲ್ಲ. ಇರುವ ನೀನಾದರೂ ಮಾತಾಡಿಸಬೇಡವಾ ಅಂತ. ನೋಡಿ, ಏನೊಂದು ದೊಡ್ಡ ಅಲಂಕಾರಗಳ ಗೋಜೆ ಇಲ್ಲದಂತೆ ಕಾಣುತ್ತದೆ, ಆದರೆ ಅದೆಷ್ಟು ಚೆನ್ನಾಗಿ ರಸಪೋಷಕವಾಗಿದೆ. ಸನ್ನಿವೇಶ ಸರಿಯಾಗಿದ್ದಾಗ ಭಾವಗರ್ಭಿತವಾದ ಮಾತುಗಳು ಸಾಕು. ನಿರಲಂಕೃತ ಅನ್ನುವ ಭಾವ ಬಂದರೂ ಇಲ್ಲೆಲ್ಲ ಇರತಕ್ಕಂಥದ್ದು ಭಾವಧ್ವನಿ ಸಂಪೂರ್ಣವಾಗಿ ಬರ್ತಾ ಇದೆ. ಅಲ್ಲಿ ಚಮತ್ಕಾರ ಅನ್ನುವುದೇನೂ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಅಲ್ಲೂ ಹೇಳಬಹುದು, ಎಲ್ಲಿ ಆಕರ್ಷಣೆ ಉಂಟು ಅಲ್ಲೆಲ್ಲ ಅಲಂಕಾರ ಉಂಟು ಅಂತ ಹೇಳಬಹುದು. ಒಂದನ್ನೇ ಬಗೆಬಗೆಯಲ್ಲಿ ಹೇಳ್ತಕ್ಕಂಥ ಉಲ್ಲೇಖ ಅಲಂಕಾರ ಇದೆ ಅಂತ ಹೇಳ್ಬೋದು. ಮತ್ತೆ ಅಸಂಭಾವ್ಯವಾದನ್ನು ಹೇಳ್ತಕ್ಕಂಥ ಅಸಂಭವ ಅಲಂಕಾರ ಇದೆ ಅನ್ಬೋದು. ಹೇಗೂ ಹೇಳ್ಬೋದು. ಅದು ಕಾರಣ ಕೊಡುವುದು ಬೇರೆ. ಆದರೆ ನಾವು ಲೋಕರೂಢಿಯಲ್ಲಿ ಈ ಥರ ಮಾತಾಡ್ತೀವಲ್ಲ, ಅವರೇನು ಎದ್ದು ಬರ್ತಾರಾ, ಅವರೇನು ನಮಗೆ ಆಗ್ತಾರಾ, ಅವರೇನು ನಮಗೆ ಒಲಿದು ಬರ್ತಾರಾ, ಯಾರಪ್ಪ ಇರೋದು ಎದುರಿಗೆ ಇರ್ತಕ್ಕಂಥವು ನೀನೊಬ್ಬ ಅನ್ನುವ ಮಾತನ್ನು ಅಷ್ಟು ಚೆನ್ನಾಗಿ ಹೇಳ್ತಾನೆ. ಕನ್ನಡ ಕಾವ್ಯದ ಸರಳತೆ ಅಂದರೆ ಈ ಥರ ಪದ್ಯಗಳಲ್ಲಿ ಕಾಣಿಸುತ್ತದೆ. ಅಕ್ಲಿಷ್ಟ ಮನೋಹಾರಿಯಾದಂಥ ರಚನೆ, ಪ್ರಯತ್ನಜನ್ಯವಾದದ್ದು ಯಾವುದೂ ಇಲ್ಲ. ಆಗ ಆ ಮೂರನೆಯ ಆಶ್ವಾಸ ಮುಗಿಯುತ್ತದೆ. ಆದರೆ ಕಥಾತಂತು ನಡೆದಿದೆ. ಇಲ್ಲೀಗ ಜೊತೆಗೆ ಬಂದಿದ್ದಾನೆ ಗಾಂಧಾರಿಯ ಜೊತೆಗೆ ಧೃತರಾಷ್ಟ್ರ. ಅವನು ಲೌಕ್ಯವನ್ನು ಹೇಳ್ತಾನೆ. ಗಾಂಧಾರಿಯಷ್ಟು ಧರ್ಮಬುದ್ಧಿಯೂ ಅವನಿಗಿಲ್ಲ, ಮತ್ತೆ ಆ ಸಾಹಜಿಕ ಕರುಣವೂ ಇಲ್ಲ. ಆಶಾಪಾತಕ, ಲೋಭಿ, ಭೀರು. ಅವನು ಹೇಳ್ತಾನೆ, ನೀನು ಸಂಧಿ ಮಾಡ್ಕೊಂಡ್ಬಿಡು ಅಂತ, ಹೇಗಾದ್ರೂ ಇವನೊಬ್ಬನಾದ್ರೂ ಉಳೀಲಿ ಅಂತ. ಮುಳುಗುವನಿಗೆ ಹುಲ್ಲುಕಡ್ಡಿ ಆಧಾರ ಅಂತ. ಪಾಪ ಗಾಂಧಾರಿ ದುಃಖ ಪಡ್ತಾಳೆ. ವೀರ ಶತಜನನಿಗೆ ಗಾಂಧಾರಿಗೆ ಶತದುಃಖ ಜನನಿ ವ್ಯಸರಾಯಿತು ಅಂತ ಅವಳು ದುಃಖ ಪಡ್ತಾಳೆ. ಆಮೇಲೆ ಒಡಂಬಡಿಸುವಾಗ ಉತ್ತರ ಬರುತ್ತದೆ ನೋಡಿ. ಉಪಪತ್ತಿಯುಕ್ತಂ ಇದನ್ ಇಂ ನೃಪಾ ಕೈಕೊಳ್ಳ ನೃಪಾ ನಿನ್ನ ತಂದೆ ಎಂದುದನ್ ಉಪಪತ್ತಿಯುಕ್ತಂ ಇದಂ ಇಂ ಕೈಕೊಳ್ಳ ಎನೆ ಸಂಜಯಂ ಭೂಮಿ ಪನ್ಯಂದಂ ನಿಮ್ಮಯ ಪೂರ್ವ ಪಕ್ಷಂ ಯಮಗೆ ಆದು ದೇವಲಂ ಸಿದ್ಧಾಂತಂ. ಏನು ಸೊಗಸಾದ ಬೆಹಾಗು. ಸಿಂಧು ಭೈರವಿಯ ಕರುಣೆಯಿಂದ ಬೆಹಾಗಿನ ಬೆಡಗಿಗೆ ಬಂದದ್ದಾಯಿತು. ಉಪಪತ್ತಿಯುಕ್ತಂ. ಸಂಜಯ ಹೇಳ್ತಾನೆ, ನೋಡಪ್ಪ, ನಿಮ್ಮ ತಂದೆ ಹೇಳ್ತಾ ಇದ್ದಾನೆ ಸಂಧಿ ಮಾಡ್ಕೊಂಡ್ಬಿಡು, ನೀನಾದರೂ ಒಬ್ಬ ಉಳಿತೀಯ ಅಂತ. ಸರ್ವನಾಶೇ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ. ಪಂಡಿತ ಅರ್ಧವನ್ನಾದರೂ ಬಿಟ್ಟು ಇನ್ನು ಉಳಿದರ್ಧ ಉಳಿಸ್ಕೊಳ್ಬೇಕು. ಹಾಗಾಗಿ ಅರ್ಧಂ ತ್ಯಜತಿ, ಬಿಟ್ಟಾಯಿತು ಮಕ್ಕಳನ್ನ, ನೀನೊಬ್ಬ ಇದೀಯಾ ಅಂತ. ನೃಪಾ ಕೈಕೊಳ್ಳು, ನೃಪ ಕೈಕೊಳ್ಳು, ಇನ್ನೇನು ರಾಜ ದುರ್ಯೋಧನ ಕೈಕೊಳ್ಳು, ನಿನ್ನ ತಂದೆ ಎಂದುದನ್ನು ನಿಮ್ಮಪ್ಪ ಕೊಟ್ಟ ಸಲಹೆ ನಡೆಸು. ಅಂದರೆ ನಿಮ್ಮಯ ಪೂರ್ವ ಪಕ್ಷಮು ಯಮಗಾದುದೆ ವಲಂ ಸಿದ್ಧಾಂತಂ. ನೀನು ಪೂರ್ವ ಪಕ್ಷ ಅಂತ ಏನು ಹೇಳ್ತಾ ಇದೆಯಲ್ಲ, ಉಳಿದಿದ್ಯಾ ನಡೆಸ್ಕೋ ಅಂತ, ನಮಗದೇ ಸಿದ್ಧಾಂತ, ನಡೆಸ್ಕೋತೀನಿ ನಾನು ಏನನ್ನ, ಯುದ್ಧವನ್ನ ಅಂತ ಹೇಳ್ತಾನೆ. ಅದಕ್ಕೆ ಕೊಡ್ತಕ್ಕಂಥ ಉಪಪತ್ತಿ ಮುಂದೆ ತುಂಬ ಚೆನ್ನಾಗಿದೆ, ಬಹಳ ಸೊಗಸಾಗಿರ್ತಕ್ಕಂಥ ಪದ್ಯ. ಅದನ್ನು ನೋಡೋಣ. ತನ್ನ ಒಡ ಹುಟ್ಟಿದರ್ பெசர நால்வருள் ஒருவரும் இல்லதிர்தடம்
ತನ್ನ ಅಸುವಂ ನಿವೇದಿಸುವನ್ ಅಗ್ನಿಗೆ ಧರ್ಮತನೂಜನು ತನ್ನ ಅಸುವಂ ಅಗ್ನಿಗೆ ನಿವೇದಿಸುವನ್ ತನ್ನ ಒಳ ಹುಟ್ಟಿದರ್ಪೆಸರ ನಾಲ್ವರೊಳ್ ಒರ್ವರುಂ ಇಲ್ಲದಿರ್ದೊಡೆ ಎಂದೊಡೆ ಆನ್ ಎನ್ನ ಒಡ ಹುಟ್ಟಿದರ್ ಪೆಸರ ನೂರ್ವರೊಳ್ ಒರ್ವರುಂ ಇಲ್ಲ ಬಾಳ್ವೆನ್ ಎಂಬ ಎನ್ನ ಅಳಿಯಾಸೆಯಂ ಬಿಸುಟೆನ್ ಇನ್ ಅವರ್ ಆದುದನೆ ಆಗದಿರ್ಪೆನೆ. ಭಾಷಾಂಗರಾಗ ಇದು ಬೆಹಗು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನಿಲ್ಲಿಸಿ ಸಂಭಾಷಣೆಯ ರೂಪದಲ್ಲಿ ಗೆಲ್ಲಿಸ್ತಕ್ಕಂಥದ್ದು ತುಂಬ ಕಷ್ಟ. ಬಹಳ ಸೊಗಸಾಗಿ ವಾಚನ ಮಾಡಿದ್ರು. ತನ್ನೊಡ ಹುಟ್ಟಿದರ್ ಪೆಸರ ನಾಲ್ವರೊಳ್ ವರ್ವನೂ ಇಲ್ಲದಿರ್ದೊಡೆ ತನ್ನ ಅಸುವಂ ಅಗ್ನಿಗೆ ನಿವೇದಿಸುವೆಂ ಎಂದ ಧರ್ಮಸುತಂ. ತನ್ನ ಜೊತೆ ಹುಟ್ಟಿದಂಥವರು ಹೆಸರಿಡ ಹೇಳ್ತಕ್ಕಂಥ ನಾಲ್ವರು ಅಂತ ಹೆಸರಿಡಿದು ಮೆಚ್ಚಬೇಕಾದಂಥ ತಮ್ಮಂದಿರು ನಾಲ್ವರು, ಭೀಮಾರ್ಜುನ ನಕುಲ ಸಹದೇವರು. ಅವರಲ್ಲಿ ಒಬ್ಬ ಯುದ್ಧದಲ್ಲಿ ಸತ್ತರೂ ತಾನು ಬೆಂಕಿಗೆ ಬೀಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಧರ್ಮರಾಜ. ಎನ್ನೊಡ ಹುಟ್ಟಿದರ್ ಪೆಸರ ನೂರ್ವರು, ಅಷ್ಟನ್ನು ಮತ್ತೆ ಪುನರುಕ್ತ ಮಾಡುವ ರೀತಿಯಲ್ಲಿ ತನ್ನೊಡ ಹುಟ್ಟಿದರ್ ಪೆಸರ ನಾಲ್ವರೊಳ್ ನನ್ನೊಡ ಹುಟ್ಟಿದರ್ ಪೆಸರ ನೂರ್ವರೊಳ್. ಪದ್ಯ ರಚನೆಯಲ್ಲಿ ಎಷ್ಟೆಷ್ಟೆಲ್ಲ ಎತ್ತುಗಡೆಗಳುಂಟು, ಏನೆಲ್ಲ ಸೊಗಸುಂಟು. ದುರ್ದೈವ ನಮ್ಮ ಕಾವ್ಯ ವಾಚನ ವ್ಯಾಖ್ಯಾನದಲ್ಲಿ ಕತೆ ಹೇಳ್ತಕ್ಕಂಥ ವ್ಯಾಖ್ಯಾನಕಾರರು ಜಾಸ್ತಿ ಇದ್ದಾರೆ. ಪದ್ಯ ರಚನಾ ಶಿಲ್ಪವನ್ನು ತೋರಿಸ್ತಕ್ಕಂಥವ್ರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಮಹಾಕವಿಯ ಸ್ವಾರಸ್ಯವನ್ನು ಅಲ್ಲಿ ಕಾಣಿಸಬೇಕು. ಕತೆ ಹೇಳೋದಕ್ಕೇನು, ಅಜ್ಜಿ ತಾತಂದ್ರಾದ ಮೇಲೆ ಎಲ್ಲ ಮೊಮ್ಮಕ್ಕಳಿಗೂ ಹೇಳಬಹುದು, ಇದ್ದೇ ಇರುತ್ತದೆ. ಇಲ್ಲ ಪಾರ್ಕಲ್ಲೂ ರಸ್ತೆ ಪಕ್ಕ ನಾವು ಕೂತ್ಕೊಂಡು ತಮ್ಮ ಸಹವಯಸ್ಕರಾದಂಥ ವೃದ್ಧೆಯರ ಜೊತೆಗೆ ಕಾಡು ಮೇಡು ಕಥೆಗಳನ್ನು ಹೇಳ್ಕೊಳ್ಬಹುದು. ಇಲ್ಲಿ ನೋಡಿ ಅಷ್ಟನ್ನು ಪುನರುಕ್ತ ಮಾಡ್ತಾ ಇದ್ದಾನೆ. ಹಾಗೆ ಮಾಡಿ ಹೀಗೆ ಮಾಡಿ ಇಲ್ಲಿ ತೋರಿಸ್ತಕ್ಕಂಥ ವಿಷಮಾಲಂಕಾರ ಎಷ್ಟು ಚೆನ್ನಾಗಿದೆ. ನನ್ನೊಡ ಹುಟ್ಟಿದರ ಪೆಸರ ನೂರ್ವರೊಳ್ ವರ್ವರೂ ಇಲ್ಲ, ಒಬ್ಬರೂ ಇಲ್ಲ, ಆದರೂ ನಾನು ದೆವ್ವದಂಗೆ ಗೂಟ ಹೊಡ್ಕೊಂಡು ಕೂತಿದ್ದೀನಿ. ಬಾಳ್ವೆನೆಂಬ ಎನ್ನ ಅಳಿಯಾಸೆಯಂ, ಅಳಿಯಾಸೆ ಅಂತಂದರೆ ಕೀಳಾದ ಆಸೆ, ಕೆಟ್ಟ ಆಸೆಯನ್ನು ಬಿಸುಟೆನ್, ಅದು ನಾನು ಬಿಸಾಕಿದ್ದೀನಿ. ಅವರಾದುದು ಆಗದಿರ್ಪೇನೆ, ಅವರಾದದ್ದನ್ನು ನಾನು ಆಗದೆ ಇರ್ತೀನ, ಅಂದರೆ ಅವರಂತೆ ನಾನು ಸಾಯ್ತೀನಿ ಅಂತ, ಸಾಯಬೇಕು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ, ಜೇತವ್ಯ ಮಿತಿ ರಾಮ ಮರ್ತವ್ಯ ಮಿತಿ ರಾವಣ ಅಂತ. ಗೆಲ್ಲಬೇಕು ಅಂತ ರಾಮ, ಸಾಯಬೇಕು ಅಂತ ರಾವಣ ಯುದ್ಧ ಮಾಡಿದ್ದು ಅಂತ. ಒಂದು ಕೊನೆ ಹಂತಕ್ಕೆ ಬಂದಾಗ ಫೈಟ್ ಕೊಡೋದಷ್ಟೇ ಮುಖ್ಯ, ವಿಕೆಟ್ ಎಷ್ಟೇ ಎದ್ದೋದ್ರೂ ಪರವಾಗಿಲ್ಲ ಅಂತ ಆಡ್ತಾರಲ್ಲ, ಅದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ಹಾಗೆ ಬಂದುಬಿಡ್ತದೆ. ಬಿಸುಟೆನ್ ಇನ್ನೇನಾದರೂ ಮಾಡಿಯೇ ಮಾಡ್ತೀನಿ ಅಂತ ಅವನು ತನ್ನ ಸಾಧನೆ ಛಲವನ್ನು ಹೇಳ್ಕೊತಾನೆ. ಸಾಧಿಸುವೆಂ ಫಲ್ಗುಣನಂ ಸಾಧಿಸುವೆಂ ಪವನ ಸುತನ ಬತಿರಿಂ ಕರ್ಣ ದುಶ್ಯಾಸನ ಫಲ್ಗುಣನಂ ಸಾಧಿಸುವೆಂ ಕರ್ಣ ಫಲ್ಗುಣನ ಬಸಿರಿಂ ತೆಗೆವೆಂ ಪವನ ಸುತನ ಬಸಿರಿಂ ದುಶಾಸನ ತೆಗೆವೆಂ ಸಾಧಿಸುವೆಂ. ಸಾಧಿಸಿದ ಇಂಬಳಿಕೆ ಸಾಧಿಸಿದಿಂಬಳಿಕೆ ಯಮಜನೊಳ್ ಪುದು ಮಾಡುವೆಂ. ನಾನು ಸಾಧಿಸ್ತೀನಿ ಅಂತ ಹಠ ಮಾಡ್ಕೊಂಡು ಹೇಳ್ತಾನೆ. ಫಲ್ಗುಣನಂ ಸಾಧಿಸುವೆಂ. ಈ ಸಾಧಿಸುವೆ ಅಂತಕ್ಕಂಥದ್ದು ಅಕರ್ಮಕವಾಗಿ ಬಂದಾಗ ಹಠ ಮಾಡ್ತೀನಿ ಅಂತ ಅನ್ನುವ ಅರ್ಥ, ನಾನು ಅವರನ್ನ ಸದೆ ಬಿಡಿತೀನಿ ಅಂತ ಅನ್ನುವ ಅರ್ಥ. ಇಷ್ಟೆಲ್ಲ ಅರ್ಥಗಳು ಬರ್ತದೆ. ಅವನು ತುಂಬ ಸಾಧಿಸ್ತಾನ್ರಿ ಅಂತಂದರೆ ಹಠ ಮಾಡಿಕೊಂಡು ಹೇಳಿದ್ದೇ ಹೇಳ್ಕೊಂಡು ಮಾಡಿದ್ದೇ ಮಾಡಿಕೊಂಡು ಛಲ ಮಾಡಿಕೊಂಡು ಹೋಗ್ತಾನೆ ಅಂತ.
ಅವನು ನೋಡಿ ವಿಜಯವನ್ನು ಸಾಧಿಸ್ತಾನೆ, ಸತ್ಕರ್ಮವನ್ನು ಸಾಧಿಸ್ತಾನೆ. ಹೀಗೆ ಸಕರ್ಮಕವಾಗಿ ಬಂದಾಗ ಅದಕ್ಕೆ ಶ್ಲಾಘ್ಯಾರ್ಥ ಉಂಟು. ಸಾಧಿಸುವೆಂ ಪಲ್ಗುಣನಂ, ಅರ್ಜುನನ ಸಾಧಿಸ್ತೀನಿ, ಸಾಧಿಸುವೆಂ ಪವನಸುತನ, ಭೀಮನ್ನ ಸಾಧಿಸ್ತೀನಿ. ಅರ್ಜುನನ ಬಸರಿಂದ ಕರ್ಣನ್ನ, ಭೀಮನ ಬಸರಿಂದ ದುಶಾಸನನ್ನ ಎಳೆದು ಆ ಬಳಿಕ ಯಮಜನೋಳ್ ಪುದುವಾಳ್ವೆಂ ಅಂದ್ರೆ ಚೆನ್ನಾಗಿ ಸಂಧಿ ಮಾಡಿಕೊಂಡು ಹೊಂದಿಕೊಂಡು ನಾನು ಬಾಳ್ತೀನಿ ಅಂತ. ಎಲ್ಲ ಆಗುತ್ತೆ. ಹಠ ಮಾಡಿಕೊಂಡು ಹೇಳೋದಕ್ಕೆ ಬೇಕಾದಷ್ಟು ಮಾಡ್ಬೋದು. ಇನ್ನೊಂದು ಆಟದಲ್ಲಿ ಈ ಜೂಜಲ್ಲಿ ಗೆಲ್ತೀನಿ, ಇನ್ನೊಂದು ಆಟದಲ್ಲಿ ಎಲೆ ಕಲಸದ ಮೇಲೆ ನನಗೆ ಆ ಭಾಗ್ಯ ಕೂಡ ತಿರುಗಿಕೊಂಡು ಬೇರೆ ಥರ ಬರುತ್ತೆ ಅಂತ ಪ್ರತಿಯೊಬ್ಬ ಜೂಜುಗಾರನು, ಪ್ರತಿಯೊಬ್ಬ ಇಸ್ಪೀಟ್ ಆಡುವವನು, ಪ್ರತಿಯೊಬ್ಬ ರೇಸ್ಕಳ್ಳನು ಹೇಳ್ತಾನೇ ಇರ್ತಾನೆ. ಆಗುವಂಥದ್ದಲ್ಲ. ಹೀಗೆ ಹೇಳಿ ಹೊರಟೇ ಬಿಡ್ತಾನೆ. ಅವನ ಅಪ್ಪ ಅಮ್ಮಂದರಿಗೆ ಸಾಂತ್ವ ಹೇಳಿ ಹೊರಡುವ ಬಗೆ ನೋಡಿ ಅದೊಂದು ಕಂದ ಪದ್ಯದಲ್ಲಿ ಹೇಳ್ತಾನೆ ಕವಿ. ಹಲಚಕ್ರಾಂಕುಶ ರೇಖಾ ವಿಲಸಿದ ಪದ ತಳಕೆ ಮಾಡೆ ಪುನರುಕ್ತತೆಯಂ ಹಲಚಕ್ರಾಂಕುಶಂ ಹಲಚಕ್ರಾಂಕುಶಂ ಪುನರುಕ್ತತೆಯಂ ಹಲಚಕ್ರಾಂಕುಶ ರೇಖಾ ವಿಲಸಿತ ಪದ ತಳಕೆ ಮಾಡೆ ಆ ಕುರುಕುಲಜಂ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ. ಬೆಳಗಾಗ್ತಾ ಇದೆ. ದುರ್ಯೋಧನರ ಬಾಳಿಗೆ ಬೆಳಕೇ ಬರಲಿಲ್ಲ. ಹಲ ಚಕ್ರಾಂಕುಶ ರೇಖಾ ವಿಲಸಿತ ಪದ ತಳಕೆ ಮಾಡೆ ಪುನರುಕ್ತತೆಯಂ ಹಲ ಚಕ್ರಾಂಕುಶಂ. ಆ ದುರ್ಯೋಧನನ ಅಂಗಾಲು ದಿವ್ಯ ರೇಖಾ ವಿಲಸಿತವಾದದ್ದು. ಹಸ್ತ ಸಾಮುದ್ರಿಕ, ದೇಹ ಸಾಮುದ್ರಿಕ ಅಂತೆಲ್ಲ ಹೇಳ್ತಾರಲ್ಲ. ಸಮುದ್ರ ಬಂಧ ರಚನೆ ಮಾಡಿದ ದೇಹ ಸಾಮುದ್ರಿಕದಲ್ಲಿ ಮಹಾಪುರುಷ ಲಕ್ಷಣ ಉಂಟು. ವರಾಹಮಿಹಿರ ಬೃಹತ್ ಸಮಿತಿಯಲ್ಲಿ ಬರೀತಾನೆ. ಮುಂದಿನ ಗ್ರಂಥಕಾರರುಗಳು ಅದನ್ನು ಹಾಗಾಗಿ ತೆಗೆದುಕೊಳ್ತಾರೆ. ಮಹಾಪುರುಷ ಲಕ್ಷಣ, ರಾಜಪುರುಷ ಲಕ್ಷಣ ಅಂತಂದರೆ ನೇಗಿಲಿನ ಗುರುತು, ಚಕ್ರದ ಗುರುತು, ಶಂಖದ ಗುರುತು, ವಜ್ರಾಯುಧ ಕುಲಿಶ ಅದರ ಗುರುತು, ಪದ್ಮದ ರೇಖೆ ಇವೆಲ್ಲ ಇರಬೇಕು ಅಂತ. ಹಲ, ಚಕ್ರ, ಅಂಕುಶ ಇತ್ಯಾದಿ ರೇಖೆಗಳಿಂದ ಈಗಾಗಲೇ ಅಲಂಕೃತವಾದ ಅವನ ರಾಜ ಲಾಂಛನದ ಪಾದ ಅದು ನಡೀತಾ ಇದ್ರೆ ಬರಿಗಾಲು ಸಾಗ್ತಾ ಇದ್ದಾನೆ ರಣರಂಗದಲ್ಲಿ. ಅಲ್ಲಿ ನೇಗಿಲು ಮುರಿದು ಬಿದ್ದಿದೆ, ಚಕ್ರಗಳು ಮುರಿದು ಬಿದ್ದಿವೆ, ಅಂಕುಶಗಳು ಮುರಿದು ಬಿದ್ದಿವೆ. ಅವುಗಳು ಇವನ ಕಾಲಿಗೆ ಒತ್ತುಕೊಂಡು ತಮ್ಮ ರೂಪವನ್ನು ಕೊಡ್ತಾ ಇವೆ, ಕೆತ್ತುತ್ತಾ ಇವೆ. ಹಾಗೆ ಪುನರುಕ್ತತೆಯಂ ಮಾಡೆ ಅಂದರೆ ಆ ಮುದ್ರೆಗಳು ಮತ್ತೆ ಬಿದ್ದುವು, ಆದರೆ ಇವೆಲ್ಲ ಕಾಲಕ್ಕೆ ಚುಚ್ಚಿಕೊಂಡ್ವು ಅಂತ. ಆ ಚುಚ್ಚಿಕೊಂಡ ರೀತಿಯನ್ನು ಪರ್ಯಾಯೋಕ್ತ ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಹೇಳಬೇಕಾದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಮತ್ತೆ ಇವನಿಗೆ ರಾಜಲಾಂಛನ ಇದೆ, ರಾಜಲಕ್ಷಣ ಇದೆ. ಮಹಾಪುರುಷ ಅನ್ನೋದು ಕುಸಿದು ಕಾಲಿಗೆ ಚುಚ್ಚಿಕೊಂಡ್ರೆ ಕೀಳದೆ ನಡೆಯಲಾಗದೆ, ಕಿತ್ತರೂ ಕೂಡ ಗಟ್ಟಿ ಹೆಜ್ಜೆ ಇಡಲಾರದೆ ಮೆಲ್ಲನೆ ನಡೆದಂ. ಇನ್ನು ನಾಳೆ ಮುಂದಿನ ಭಾಗ ನೋಡೋಣ. ಧನ್ಯವಾದ, ನಮಸ್ಕಾರ.